ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಪ್ರತಿಮೇತಿಹಾಸ ರಚನೋಲ್ಲಾಸಾಯ ದುರ್ವಾದಿನಾಂ ರಾಸಾಯ ಸಕರಾಯ ಸತ್ಸುಕೃತ ವಿಶ್ವಾಸಾಯ ದೋಷದ್ವಿಷೇ ಭಾಸಾಯಾನುನರಮ್ಯತೋಯ ಸದೃಶಾನಾಸಾಯ ಮಾಸೇವಿನೇ ದಾಸಾಯ ಭಯದಾಯ ಮಧ್ವಗುರುಹೃದ್ವಾಸಾಯ ತುಭ್ಯಂ ನಮಃ. ಶ್ರೀಶಾದಿದೇವತಾರಂಭಾಂ ಶ್ರೀಮನ್ಮಧ್ವಸುಮಧ್ಯಮಾಂ ಸಾಕ್ಷಾನ್ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಾಯೀಭವೈರಿಣೇ ಮಾಧ್ವರಾದ್ಧಾಂತ ವನಚಾರಿಣೇ ವಚೋ ನಖರಿಣೇ ವಾದಿರಾಜಕೇಸರಿಣೇ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮಃ. ಅತ್ಯಂತ ದಯಾಲವೇ ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ. ಶ್ರೀಮಧ್ವಸನ್ಮತ ಪಯೋನಿಧಿ ಪೂರ್ಣಚಂದ್ರಃ ಶ್ರೀ ವಿಷ್ಣುತೀರ್ಥಮುನಿರಾಟ್ ಮುದಮಾತನೋತು. ಅನವದ್ಯಾತ್ಮಚಾರಿತ್ರ್ಯಂ ವಾದಿ ಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ಕರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಸರ್ವಗುರುಭ್ಯೋ ನಮಃ. ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಈ ಏಕಾದಶಿ ದಿನವನ್ನ ಗೀತಾ ಜಯಂತಿ ಎಂಬುದಾಗಿ ನಾವು ಆಚರಣೆ ಮಾಡ್ತೇವೆ. ಸಾಮಾನ್ಯವಾಗಿ ಜಯಂತಿ ಎಂದರೆ ಹುಟ್ಟಿದ ದಿನ, ಹುಟ್ಟಿದ ಹಬ್ಬವನ್ನು ವ್ಯಕ್ತಿಗಳಿಗೆ ಎಲ್ಲ ಕಡೆ ಮಾಡುವುದಿದೆ ಹೊರತಾಗಿ ಒಂದು ಗ್ರಂಥಕ್ಕೆ ಎಲ್ಲೂ ಕೂಡ ಈ ರೀತಿಯಾದಂತಹ ಜನ್ಮದಿನದ ಆಚರಣೆ ಎಲ್ಲೂ ಕೂಡ ನಾವು ಕಾಣೋದಿಲ್ಲ. ಆದರೆ ಬಹಳ ವಿಶೇಷ ಅಂತ ಹೇಳಿದರೆ ಭಗವದ್ಗೀತೆಯ ಉಗಮವಾದ ದಿನವೇ ಅದು ಈ ಮಾರ್ಗಶಿರ ಶುದ್ಧ ಏಕಾದಶಿ ಅಂತ ನಮಗೆ ಇತಿಹಾಸಗಳು ತಿಳಿಸಿಕೊಡ್ತಾ ಇದೆ. ಅಂದರೆ ಮಹಾಭಾರತ ಯುದ್ಧದ ಪ್ರಾರಂಭದ ದಿನವೇ ಭಗವದ್ಗೀತೆಯ ಉದಯವು ಕೂಡ ಅಲ್ಲಿ ಆಗ್ತಾ ಇತ್ತು. ಮಹಾಭಾರತ ಯುದ್ಧ ಅದು ಅನಿವಾರ್ಯವಾದಂತಹ ಪ್ರಸಂಗ, ಆ ಥರ ನಿರ್ಮಾಣ ಆಯಿತು. ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೋಸ್ಕರ ರಾಯಭಾರಿಯಾಗಿ ಶಾಂತಿ ದೂತನಾಗಿ ಹಸ್ತಿನಾವತಿಗೆ ಬಂದ. ಆ ಸಂದರ್ಭದಲ್ಲಿ ಕೌರವರ ಬಗ್ಗೆ ನೀನು ಬುದ್ಧಿ ಹೇಳಪ್ಪ, ಪಾಂಡವರಿಗೆ ನಾನು ಈಗಾಗಲೇ ಹೇಳಿ ಆಗಿದೆ ಅಂತ ಧೃತರಾಷ್ಟ್ರನಿಗೆ ದೊಡ್ಡ ಸಭೆಯಲ್ಲಿ ಪರಮಾತ್ಮ ಹೇಳಿದ. ಆ ಸಮಯದಲ್ಲಿ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಪಾಂಡವರು ನಿನ್ನ ಮಾತೇನು ಕೇಳಬಹುದು, ಆದರೆ ನನ್ನ ಮಾತನ್ನ ನನ್ನ ಮಕ್ಕಳು ಕೇಳೋದಿಲ್ಲ. ಆದ್ದರಿಂದ ವೇದವ್ಯಾಸ ದೇವರಿಗೆ ಈ ವಿಷಯವನ್ನು ಹೇಳಿ ನಮ್ಮ ಮಕ್ಕಳಿಗೆ ಕೌರವರಿಗೆ ಯುದ್ಧ ಬೇಡ, ಶಾಂತಿ ಸಂಧಾನ ಸೂತ್ರವೇ ಸರಿ ಅಂತ ವೇದವ್ಯಾಸ ದೇವರಿಂದ ಕೌರವರಿಗೆ ಹೇಳ್ತಿದರೆ ಸ್ವಲ್ಪ ಒಳ್ಳೇದಾಗತ್ತೆ. ಆದ್ದರಿಂದ ಕೃಷ್ಣ ನೀನೇ ವೇದವ್ಯಾಸ ದೇವರಿಗೆ ಇದನ್ನು ಹೇಳು, ನನ್ನ ಮಕ್ಕಳು ಕೌರವರಿಗೆ ಯುದ್ಧ ಬೇಡ, ಶಾಂತಿ ಸಂಧಾನ ಸೂತ್ರಗಳ ಉಪದೇಶವನ್ನ ಕೊಡುವಂತೆ ಹೇಳು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ವೇದವ್ಯಾಸ ದೇವರಿಗೆ ಸುದ್ದಿ ಗೊತ್ತಾಯ್ತು. ಏನು, ಕೌರವರಿಗೆ ಯುದ್ಧ ಮಾಡೋದು ಬೇಡ, ಆದ್ರಿಂದ ಶಾಂತಿಯನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ಬೇಕಾ? ನನಗೆ ಕೌರವರ ಮುಖ ಕಂಡ್ರೇ ಆಗಲ್ಲ, ಅವರನ್ನು ನೋಡಕ್ಕೆ ನನಗಿಷ್ಟ ಇಲ್ಲ, ಇನ್ನು ಅವ್ರಿಗೆ ಉಪದೇಶ ಮಾಡೋದು ದೂರ ಆಯ್ತು, ಆದ್ರಿಂದ ಅದು ಆಗಲ್ಲ, ನಾನು ಉಪದೇಶ ಮಾಡಲ್ಲ ಅಂತ ನೋಡಿ. ಪಾಂಡವರನ್ನ ಆಗಾಗ ಅಜ್ಞಾತವಾಸ ವನವಾಸಗಳಲ್ಲಿ ವೇದವ್ಯಾಸ ದೇವರು ಬಂದು ಅನೇಕ ಉಪದೇಶಗಳನ್ನೆಲ್ಲ ಮಾಡ್ತಾ ಇದ್ರು. ಪಾಂಡವರನ್ನು ಇವರೇ ಹುಡ್ಕೊಂಡು ಹೋಗ್ತಾ ಇದ್ರು. ಆದರೆ ಕೌರವರಿಗೆ ಉಪದೇಶ ಮಾಡಿ ಅಂದ್ರೆ ನನ್ನಿಂದ ಆಗಲ್ಲ ಅಂತ. ಯಾಕೆ ಅಂದರೆ ಅವರು ಅಧಾರ್ಮಿಕ ಪ್ರವೃತ್ತಿಯವರು, ಆದ್ರಿಂದ ಅವರಲ್ಲಿ ಯಾವುದೇ ರೀತಿಯಾದ ನೈತಿಕತೆ, ಅನಂತರದಲ್ಲಿ ಪ್ರಾಮಾಣಿಕತೆ ಇದೆಲ್ಲ ಅವ್ರ ಹತ್ರ ಇಲ್ಲವೇ. ಇದರಿಂದಾಗಿ ನನಗೆ ಅವರಿಗೆ ಉಪದೇಶ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತಾನೆ ವೇದವ್ಯಾಸ ನೋಡಿ. ಮಹಾಭಾರತಿ ಮಾತನ್ನು ಹೇಳ್ತಾ ಇತ್ತು. ಆದ್ರಿಂದ ಪರಮಾತ್ಮ ನಮಗೆ ಇಷ್ಟ ಬೇಕಾದ್ರೆ, ನಮ್ಮ ಕಡೆಗೆ ಕಣ್ಣು ಹಾಕಬೇಕು, ದೃಷ್ಟಿ ಹಾಕಬೇಕು ಅಂತ ಆದ್ರೆ ನಾವು ಪ್ರಾಮಾಣಿಕತೆ, ನೈತಿಕತೆ, ಧಾರ್ಮಿಕ ಮನೋಭಾವ, ಈ ಶ್ರದ್ಧೆ, ಇವೆಲ್ಲ ದೈವಿ ಗುಣಗಳನ್ನ
ನಾವು ಬೆಳೆಸ್ಕೊಂಡಿದ್ರೆ ಅವಾಗ ಪರಮಾತ್ಮನ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ. ಇಲ್ಲ ಅಂತ ಆದ್ರೆ ಯಾರ್ಯಾರದ್ದೋ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ. ಇವನು ಮೊದಲೇ ಹಾಳಾಗಿದ್ದಾನ, ಇನ್ನೊಂದೆರಡು ದುರಭ್ಯಾಸವನ್ನ ಅಂಟಿಸಿ ಇವನನ್ನು ಇನ್ನಷ್ಟು ಹಾಳು ಮಾಡೋಣ ಅಂತ ಕೆಟ್ಟವರ ದೃಷ್ಟಿ ಎಲ್ಲ ನಮ್ಮ ಮೇಲೆ ಬೀಳಲಿಕ್ಕೆ ಶುರುವಾಗುತ್ತೆ. ಕೆಟ್ಟವರಲ್ಲಿ ಅವರ ಜೊತೆಗೆ ನಾವು ಕೈ ಜೋಡಿಸಿದರೆ ನಮ್ಮ ಅಸಪ್ಪಾತ ಅದು ಹೇಳಲೇಬೇಕಾಗುತ್ತೆ. ಆದ್ರಿಂದ ಪರಮಾತ್ಮನನ್ನ ಅಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಕೌರವರಿಗೆ. ಆ ರೀತಿಯಾಗಿ ವೇದವ್ಯಾಸ ದೇವರು ನನ್ನಿಂದ ಆಗಲ್ಲ ಅಂತ ಹೇಳಿದ್ರು. ಆ ನಂತರದಲ್ಲಿ ಆವಾಗ ಕೃಷ್ಣ ಹೇಳ್ತಾನೆ ಧೃತರಾಷ್ಟ್ರನಿಗೆ, ನೋಡಪ್ಪ ವೇದವ್ಯಾಸ ದೇವರು ಇಲ್ಲ ಅಂತ ಇದ್ದಾರೆ, ಇನ್ನ ನೀನು ಒಂದು ಮಾತು ನಿನಗೇನಪ್ಪ ಅಂತ ಹೇಳಿದ್ರೆ ಗಾಂಧಾರಿಯನ್ನು ಕರೆಸಿಸಬೇಕು. ಗಾಂಧಾರಿ ಎಲ್ಲ 100 ಜನ ಕೌರವರನ್ನ ಎತ್ತ ತಾಯಿಯವರು. ತಂದೆ ಮಾತನ್ನು ಕೇಳದೇ ಇದ್ರು ಕೂಡ ಕೆಲವೊಮ್ಮೆ ಮಕ್ಕಳು ತಾಯಿ ಮಾತನ್ನು ಕೇಳ್ತಾ ಇರ್ತಾರೆ, ತಾಯಿಯಲ್ಲಿ ಸಲಿಗೆ ಇರುತ್ತೆ. ಆದ್ರಿಂದ ಗಾಂಧಾರಿಯನ್ನು ಕರೆ. ಅವಾಗ ಗಾಂಧಾರಿ ಸಭೆಗೆ ಎಂಟ್ರ್ ಆಗ್ತಾಳೆ. ಅವಳು ಕಣ್ಣು ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಕಣ್ಣು ಚೆನ್ನಾಗೇ ಇತ್ತು. ಆದರೆ ತನ್ನನ್ನ ಮದುವೆ ಆಗತಕ್ಕಂತಹ ಧೃತರಾಷ್ಟ್ರ ಕುರುಡ ಅಂತ ಗೊತ್ತಾದಾಗ ಅದು ನಿಶ್ಚಿತಾರ್ಥ ಆಗುವಾಗಲೇ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ರು. ಯಾಕೆ ಅಂದ್ರೆ ನನ್ನ ಗಂಡನಿಗೆ ಇಲ್ಲದೆ ಇರತಕ್ಕಂತಹ ನೋಟ ನನಗೆ ಆಗ್ತಿತ್ತು, ಆದ್ದರಿಂದ ಅವನು ನೋಡಲಾರ, ಆದ್ರಿಂದ ನನಗೂ ನೋಟ ಬೇಡ ಅಂತ ಅವತ್ತೇ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅಂತಹ ಪತಿವ್ರತೆ. ಇವತ್ತು ಕೂಡ ಪತಿವ್ರತೆಯರೆಲ್ಲ ಇದ್ದಾರೆ. ಗಂಡನಿಗೆ ತಾಳಿ ಇಲ್ಲ, ನಮ್ಗೆ ಯಾಕೆ ತಾಳಿ ಅಂತೇಳಿ ಹೊರಗಡೆ ಹೋಗುವ ತಾಳಿ ಗೂಟಕ್ಕೆ ತಗಲಾಕ್ ಹೋಗೋರು ಇರ್ತಾರೆ. ಯಾಕಂದ್ರೆ ತಾಳಿ ಹಾಕೊಂಡ್ಬಿಟ್ರೆ ಮದುವೆ ಆಗಿದೆ ಅಂತ ಅವರಿಗೆ ಅವರ ಗೌರವಕ್ಕೆ ಅವರ ಒಂದು ಮತ್ತೊಂದಕ್ಕೆ ಚ್ಯುತಿ ಬರುತ್ತೆ ಅಂತ ತಾಳಿ ತೆಗೆಯುವ ಪತಿವ್ರತೆಯರು ವ್ಯವಸ್ಥೆ ಇದ್ರೆ, ಗಂಡನಿಗೆ ದೃಷ್ಟಿ ಇಲ್ಲ ನನಗೆ ಯಾಕೆ ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡವಳು ಗಾಂಧಾರಿ. ಆ ಸಮಯದಲ್ಲಿ ಗಾಂಧಾರಿ ಬರ್ತಾಳೆ, ಎಲ್ಲ ಹೇಳ್ತಾನೆ ಕೃಷ್ಣ, ನೋಡು ತಂದೆ ಧೃತರಾಷ್ಟ್ರನ ಮಾತನ್ನು ಇವ್ರು ಯಾರು ಕೇಳ್ತಾ ನಿನ್ ಮಕ್ಕಳು, ನೀನಾದ್ರೂ ಬುದ್ಧಿ ಹೇಳು. ಆವಾಗ ನೋಡಿ ಗಾಂಧಾರಿ ಹೇಳ್ತಾ ಇದ್ದಾಳೆ ಧೃತರಾಷ್ಟ್ರನನ್ನ ನೋಡಿ, ಇಲ್ಲಿ ಬುದ್ಧಿ ಹೇಳಬೇಕಾಗಿರೋದು ನನ್ನ ಮಕ್ಕಳ ಕೌರವರಿಗೆಲ್ಲ, ನನ್ನ ಗಂಡನಿಗೆ ಬುದ್ಧಿ ಹೇಳಬೇಕಾಗಿದೆ ಅಂತ ಗಾಂಧಾರಿ. ತ್ವಂಹೇವಾತ್ರ ಭೃಶಂ ಗರ್ಹ್ಯ ಧೃತರಾಷ್ಟ್ರ ಸುತಪ್ರಿಯ ಅಂತ ಹೇಳ್ತಾರೆ. ಇಲ್ಲಿ ಹೇಳಬೇಕಾದದ್ದು ನಮ್ಮ ಮಕ್ಕಳಿಗೆ ಬುದ್ಧಿ ಹೇಳೋದಲ್ಲ, ನಿಮಗೆ ಬುದ್ಧಿ ಹೇಳಬೇಕಾಗಿದೆ ಯಜಮಾನ್ರೆ. ಯಾಕೆ ಅಂದ್ರೆ ನೀವು ಸುತಪ್ರೇಮ, ನಿಮ್ಗೆ ಮಕ್ಕಳ ಮೇಲೆ ಮಮಕಾರ ಮೋಹ. ಅವ್ರು ಏನ್ ಮಾಡಿದ್ರು ನನ್ನ ಮಕ್ಕಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅನ್ಕೊಂಡು ಕೂತಿದ್ದೀರಾ. ಆದ್ರಿಂದ ಯೋ ಪಾಪಂ ಜಾನತಾಮಸ್ಯ ತತ್ವರ್ಮ, ಅವ್ರು ಪಾಪಿಗಳಾಗಿದ್ದರೂ ಕೂಡ ಅದು ಗೊತ್ತಿದ್ದು ಅವ್ರು ತಲೆ ಮೇಲೆ ಕೂರಿಸ್ಕೊಂಡಿದ್ದೀರಲ್ಲ ನೋಡಿ, ಇವತ್ತು ಎಲ್ಲಿವರೆಗೂ ಬಂದಿದೆ, ಯುದ್ಧ ಸನ್ನಿವೇಶ ನಿರ್ಮಾಣ ಆಗ್ಬಿಟ್ಟಿದೆ. ಆದ್ದರಿಂದ ನಿಮ್ಮನ್ನು ಬೈತೇನೆ ಹೊರತಾಗಿ ನನ್ನ ಮಕ್ಕಳನ್ನು ಬೈಯಲಕ್ಕೆ ಹೋಗಲ್ಲ ಅಂತ ಹೇಳಿ ಗಾಂಧಾರಿ ಸಭೆಯಲ್ಲಿ ಗಂಡನಿಗೆ ಛಿಮಾರಿ ಹಾಕ್ತಾರೆ. ಕೊನೆ ಕೃಷ್ಣ ಹೇಳ್ತಾನೆ, ಆಯ್ತು ಗಾಂಧಾರಿ ಹೇಳಿಕ್ಕೂ ಆಗಲ್ಲ, ಇನ್ನು ವೇದವ್ಯಾಸ ಅವರು ಹೇಳಿಲ್ಲ, ಧೃತರಾಷ್ಟ್ರನ ಮಾತು ಕೇಳ್ತಾ ಇಲ್ಲ. ಆಮೇಲೆ ಕೃಷ್ಣ ತಾನು ಕೂಡ ಅಲ್ಲಿ ಹೇಳಿದ್ದನ್ನ ಮಾತನ್ನ ದುರ್ಯೋಧನ ಅವನು ನಿಲ್ಲಿಸ್ಬಿಟ್ಟ, ಅದೆಲ್ಲ ಆಗಲ್ಲ ಅಂತ ಹೇಳ್ಬೇಕು. ಅಷ್ಟೇ ಅಲ್ಲ, ಕೃಷ್ಣನನ್ನು ಕಟ್ಟಿ ಹಾಕ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಯಾಕೆ ಅಂದ್ರೆ ಈ ಕೃಷ್ಣ ವಾಪಸ್ ಹೋದ್ರೆ ತಾನೆ ಆ ಕಡೆ ಪಾಂಡವರಿಗೆಲ್ಲ ಈ ಸುದ್ದಿ ಗೊತ್ತಾಗತ್ತೆ. ಎಲ್ಲ ಮೊದಲೇ ಪ್ಲಾನ್ ಮಾಡಿಬಿಟ್ಟು ಕೃಷ್ಣನನ್ನು ಕಟ್ಟಿ ಹಾಕ್ಬಿಡೋದು, ರೂಮಲ್ಲಿ ಕೂಡ ಹಾಕ್ಬಿಡೋದು, ಅವನು ಹೋಗ್ಲಿಕ್ಕೆ ಇಲ್ಲ. ಆವಾಗ ಏನಾಗತ್ತೆ, ರಾಜಿ ಸಂಧಾನ ನಡೆದಿದ್ದೇ ಗೊತ್ತಾಗಲ್ಲ ಯಾರಿಗೂ ಕೂಡ ಅಂಥೇಳಿ ಆವಾಗ ಎಲ್ಲ ಕರ್ಣ ದುಶಾಸನ ಎಲ್ಲ ಭಾರಿ ಭಾರಿ ಹಗ್ಗ ತಂದಿದ್ದಾರೆ, ಆನೆ ಕಟ್ಟುವ ಹಗ್ಗಗಳು. ಅದನ್ನು ಕಟ್ಟಬೇಕು ಅಂತ ಇನ್ನೇನು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ. ಈ ಮುಂಚೆನೆ ಕೃಷ್ಣನ ಹತ್ರ ಗುಟ್ಟಾಗಿ ಬಂದು ವಿದುರ ಒಂದು ಮಾತು ಹೇಳಿದ್ದ, ಕೃಷ್ಣ ನಿನ್ನನ್ನು ಕಟ್ಟಿ ಹಾಕ್ಬೇಕು ಅಂತ ಪ್ರಯತ್ನ ನಡೆದಿದೆ, ಆದ್ದರಿಂದ ಸ್ವಲ್ಪ ಹುಷಾರಾಗಿರ್ಬೇಕು. ಪರಮಾತ್ಮ ಹೇಳ್ತಾ ಇದ್ದಾನೆ, ನಾನು ಎಲ್ಲರ ಒಳಗಡೆ ಇರೋದು ನಾನೇ ತಾನೆ, ಅವ್ರು ಯೋಚನೆ ಮಾಡಿದ್ರೆ ನಾನೇ ಯೋಚನೆ ಮಾಡಿದೆ, ಅವರ ಜ್ಞಾನ ನನ್ನ ಜ್ಞಾನವೇ, ನೋಡು ಮುಂದೆ ಹೇಗಾಗತ್ತೆ. ಅವಾಗ ಇನ್ನೇನು ಎಲ್ಲ ರಾಜಸಂಧಾನ ಮುರಿದು ಬಿತ್ತು. ಅವಾಗ ಕೃಷ್ಣ ಹೇಳಿದ, ಪ್ರತ್ಯುಪಸ್ಥಿತ ಮೃತ್ಯವಹ, ನಿಮಗೆ ಮರಣ ಸನ್ನಿಹಿತವಾಗಿದೆ ಕೌರವರೇ, ನೀವೇ ಮೃತ್ಯುವನ್ನು ಹತ್ತಿರ ಕರಿತಾ ಇದ್ದೀರಾ. ಒಂದು 5 ಗ್ರಾಮ ಕೊಟ್ಟಿದ್ರೆ ನೀವೆಲ್ಲ ಚೆನ್ನಾಗಿ ಬಾಳ್ತಾ ಇದ್ದೀರಿ, ನಿಮ್ಮ ತಂಟೆಗೆ ಯಾರು ಕೂಡ ಬರ್ತಾ ಇದ್ದಿಲ್ಲ, ನಿಮ್ಗದು ಬೇಕಾಗಿಲ್ಲ, ದುರಾಸೆ ನಿಮ್ಗೆಲ್ಲ. ಆದ್ದರಿಂದಾಗಿ ಎಲ್ಲ ರಾಜ್ಯ ನಮ್ಗೆ ಬೇಕು ಅಂತ ಇದ್ದೀರಲ್ಲ, ರಾಜ್ಯ ಬರ್ಬೋದು, ಆದ್ರೆ ನೀವಿರೋದಿಲ್ಲ ಅಷ್ಟೇ. ಭೂಮಿ ಇಲ್ಲೇ ಇರುತ್ತೆ, ಎಲ್ಲ ವೈಭವ ಸಂಭ್ರಮ ಇಲ್ಲೇ ಇರುತ್ತೆ, ನೀನೇ ಭೂಲೋಕ ಬಿಟ್ಟು ಹೋಗ್ತೀಯಾ ಅಂತ ಹೇಳಿ ಪ್ರತ್ಯುಪಸ್ಥಿತ ಮೃತ್ಯವಹ, ನಿಮ್ಗೆ ಮರಣ ಸನ್ನಿಹಿತವಾಗಿದೆ, ಆಯ್ತು ಹೊರಡ್ತೇನೆ ಅಂತ ಕೃಷ್ಣ ಎದ್ದು ನಿಂತು. ಕೃಷ್ಣ ಎದ್ದು ನಿಂತು ಕೂಡಲೇ ನೋಡಿ ಒಂದು ಗುಂಪು ಆಕ್ರಮಣ ಮಾಡಿಕ್ಕೆ ಬಂದು ಕೃಷ್ಣನನ್ನೇ ಕಟ್ಟಿ ಹಾಕ್ಲಿಕ್ಕೆ ಬರ್ತಾ ಇದ್ದಾರೆ. ಆವಾಗ ಕೃಷ್ಣ ವಿಶ್ವರೂಪವನ್ನೇ ಪ್ರದರ್ಶನ ಮಾಡಿಬಿಟ್ಟ ಅರಮನೆ. ಏನು ಬೃಹದಾಕಾರವಾಗಿ ಭೂಮ್ಯಾಕಾಶಗಳನ್ನು ಒಂದು ಮಾಡಿ ದೇವರು ನಿಂತ್ಬಿಟ್ಟಿದ್ದಾನೆ. ಪರಮಾತ್ಮನನ್ನು ನೋಡಕ್ಕಾಗ್ತಾ ಇದೆ. ಅವರು ತಂದ ಹಗ್ಗಗಳೆಲ್ಲ ಸಣ್ಣ ಸಣ್ಣ ನೂಲುಗಳಾಗ್ತದೆ.
ಪರಮಾತ್ಮನ ಅದ್ಭುತವಾದ ವಿಶ್ವರೂಪದ ಮುಂದೆ ಅವರು ಎಂಥ ಭಾರಿ ಹಗ್ಗ ತಂದರೂ ಕೂಡ ಅದು ಚಿಕ್ಕ ಚಿಕ್ಕ ದಾರದ ತರ ಆಗೋಗ್ಬಿಟ್ಟಿದೆ. ಪರಮಾತ್ಮ ಹೇಳ್ತಾ ಇದ್ದಾನೆ, ಹಗ್ಗದಿಂದ ಯಾರನ್ನು ಬೇಕಾದರೂ ಕಟ್ಟಿ ಹಾಕ್ಬೋದು, ಆದರೆ ಬೆಂಕಿಯನ್ನಲ್ಲ. ನಾನು ಬೆಂಕಿ, ತೇಜೋಮಯನಾಗಿದ್ದೇನೆ ನಾನು, ಬನ್ನಿ ತೊಂಬನ್ನಿ ಹಗ್ಗ. ಬೆಂಕಿ ಎಲ್ಲವನ್ನು ಸುಟ್ಟು ಹಾಕ್ಬಿಡತ್ತೆ, ಕಬ್ಬಣವನ್ನೇ ಕರಗಿಸ್ಬಿಡ್ತಕ್ಕಂಥದ್ದು ಬೆಂಕಿ. ಈ ನೀವು ತಂದ ಹಗ್ಗ ಅದು ಯಾವುದು ಹಗ್ಗದ, ಅದನ್ನ ನಮ್ ಕಟ್ಟಕ್ಕಾಗತ್ತಾ ಅಂತ ಹೇಳಿ ಪರಮಾತ್ಮ ಏನು ಅವ್ರು ಕಟ್ಟಿ ಹಾಕ್ಬೇಕು ಅನ್ನೋ ಪ್ರಯತ್ನವನ್ನ ಹುಸಿ ಮಾಡಿ ಭಗವಂತ ಹೊರಟೆ. ಅಂದ್ರೆ ಪರಮಾತ್ಮನ ವೈಭವ ನೋಡಿ, ತನ್ನನ್ನ ಕಟ್ಟಿ ಹಾಕಬೇಕು ಅಂತ ಬಂದ ಅವರನ್ನ ಕಟ್ಟಿಸ್ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆ ಅಂದ್ರೆ ಭಕ್ತಿಯಿಂದ ಕಟ್ಟಿ ಹಾಕ್ಲಿಕ್ಕೆ ಬಂದ್ರೆ ಕಟ್ಟಿಸ್ಕೊಳ್ತೇನೆ ನಾ. ಜ್ಞಾನ ಭಕ್ತಿ ವಿರಕ್ತಿಗಳನ್ನ ಆ ಹಗ್ಗಗಳನ್ನ ಇಟ್ಕೊಂಡು ನನ್ನನ್ನ ಕಟ್ಟಿ ಹಾಕ್ಬೇಕು ಅಂತ ಬಂದ್ರೆ ನಾನು ಧಾರಾಳ ಕಟ್ಟಿಸ್ಕೊಳ್ತೇನೆ. ಯಶೋದೆ ಹತ್ರ ಕಟ್ಟಿಸ್ಕೊಂಡ ಪರಮಾತ್ಮ. ಯಾಕೆ ಅಂದ್ರೆ ಅವಳು ಭಕ್ತಿಯಿಂದ ಕಟ್ಲಿಕ್ಕೆ ಬರ್ತಾ ಇದ್ದಾಳೆ. ಆದರೆ ಅದೇ ಖಳನಾಯಕನಾದ ದುರ್ಯೋಧನ ಕೃಷ್ಣನನ್ನು ಕಟ್ಟಿ ಹಾಕ್ಬೇಕು ಅಂದ್ರೆ ಏನ್ ಕಟ್ಟಿ ಹಾಕ್ತೀಯಾ ನೋಡು ಅಂದ್ಬಿಟ್ಟ ಪರಮಾತ್ಮ. ಹೀಗೆ ರಾಜಿ ಸಂಧಾನ ಮುರಿದು ಬಿತ್ತು, ಯುದ್ಧ ಆರಂಭವಾಗುವ ದಿನಗಳು ಶುರುವಾಯಿತು. ಅಷ್ಟೊತ್ತಿಗೆ ದುರ್ಯೋಧನ ಮೆತ್ತಿಗೆ ಸಹದೇವನ ಹತ್ರ ಬಂದ. ಸಹದೇವ ಒಳ್ಳೆ ಜ್ಯೋತಿಷ್ಕ, ಅವನು ಒಳ್ಳೆ ಜ್ಯೋತಿಷ್ಯವನ್ನು ಚೆನ್ನಾಗಿ ಬಲ್ಲವ. ಅವನ ಹತ್ರ ಬಂದ ದುರ್ಯೋಧನ, ಇನ್ನೇನು ನೋಡಿ ಪಾಂಡವರನ್ನೇ ಗೆಲ್ಲಬೇಕು, ಅದಕ್ಕೆ ಒಳ್ಳೆ ಮುಹೂರ್ತ ಕೊಡು ಅಂತ ಕೇಳಿಕೊಂಡಿದ್ದ. ಯಾರ ಹತ್ರ? ಸಹದೇವನ ಹತ್ರ. ಸಹದೇವ ಪಾಪ ಅಮಾಯಕ, ಅವನಿಗೇನು ಯಾವ ಕಪಟ ಎಲ್ಲ ಗೊತ್ತಿಲ್ಲ. ಆಮೇಲೆ ಕೇಳಿಕ್ ಬಂದವ್ರಿಗೆ ಕರೆಕ್ಟ್ ಹೇಳ್ಬೇಕು ಅಂತ ಅವನು ಹೇಳಿದ, ಈ ತರಹ ಇಂಥ ದಿವಸ ನೀನು ಯುದ್ಧವನ್ನು ಆರಂಭ ಮಾಡಿದರೆ ನಿನಗೆ ಜಯ ಆಗತ್ತೆ ಅಂತ ಹೇಳಿ. ನೋಡಿ, ಅದು ಸರಿಯಾಗಿ ಏಕಾದಶಿ ದಿನವೇ ಕೊಟ್ಬಿಟ್ಟಿದ್ದಾನೆ. ಏಕಾದಶಿ ಅದು ಯುದ್ಧಕ್ಕೆ ಆರಂಭದ ದಿನ ಚೆನ್ನಾಗಿದೆ, ಅವತ್ತು ಇಷ್ಟು ಗಂಟೆ 11 ಗಂಟೆ ಮೇಲೆ ಬೆಳಿಗ್ಗೆ ಯುದ್ಧ ಶುರು ಮಾಡ್ಬೋದು ಅಂತ ಹೇಳಿ. ಆವಾಗ ಆ ಸಂದರ್ಭದಲ್ಲಿ ನೋಡಿ, ಆವಾಗ ಅವನು ದುರ್ಯೋಧನ ಆಯ್ತು ಅಂತ ಕುಡ್ಕೊಂಡು ಬಂದ್ಬಿಟ್ಟ. ನಮ್ಗೆ ಮುಹೂರ್ತ ಸಿಕ್ಬಿಟ್ಟಿದೆ ಯುದ್ಧಕ್ಕೆ, ಎಲ್ಲ ಕಡೆ ಘೋಷಣೆ ಮಾಡ್ಬಿಡೋಣ, ಆದ್ರಿಂದ ಅವತ್ತೇ ಯುದ್ಧ. ಆ ನಂತರದಲ್ಲಿ ಕೃಷ್ಣ ಪರಮಾತ್ಮನಿಗೆ ಗೊತ್ತಾಯ್ತು, ಏನು ಅವ್ರಿಗೆ ಗೆಲುವು ಬರೋ ತರ ನೀನು ಮುಹೂರ್ತ ಇಟ್ಕೊಟ್ಬಿಟ್ಟಿದೆಯೇನಂತ. ಅದಕ್ಕೆ ಆ ಸಂದರ್ಭದಲ್ಲಿ ಸಹದೇವ ಹೇಳಿದ, ಮತ್ತೆ ನಾನು ಪ್ರಾಮಾಣಿಕ, ಅದೇ ತರ ಯುದ್ಧ ಕೊಟ್ಬಿಟ್ಟಿದ್ದೇನೆ ದಿನ ಅದಕ್ಕೆ ಅಂತ ಹೇಳಿ. ಕೃಷ್ಣ ಹೇಳಿದ, ಏನು ಚಿಂತೆ ಇಲ್ಲ, ಈ ಕಾಲವನ್ನು ಹೇಗೆ ಬದಲಾಯಿಸ್ಬೇಕು, ಕಾಲವನ್ನು ಹೇಗೆ ಸರಿಪಡಿಸ್ಬೇಕು ಅದು ನನಗೆ ಗೊತ್ತಿದೆ. ಆದ್ರಿಂದ 2 ದಿನಗಳನ್ನ ಅಲ್ಲಿ ಕ್ಷಯ ಮಾಡಿಬಿಡ್ತೇನೆ ಅಂತ ಹೇಳಿದ್ನಂತೆ ಪರಮಾತ್ಮ. ಅದಕ್ಕೆ ನೋಡಿ, ನಮ್ಗೆಲ್ಲ ಒಂದು ಗೊತ್ತಿದೆ, ಯಾವುದು ಅಂದ್ರೆ ಅಧಿಕ ಮಾಸ ಗೊತ್ತಿದೆ, ಕ್ಷಯ ಮಾಸ ಗೊತ್ತಿಲ್ಲ. ಅದು ತುಂಬಾ ರೇರ್ ಬರುತ್ತೆ. ಒಂದೊಂದು ಮಾಸವೇ ಕ್ಷಯ ಆಗ್ಬಿಡತ್ತೆ, ತಿಥಿಗಳ ಕ್ಷಯ ಆಗ್ತಾ ಇರತ್ತೆ. ನೋಡಿ ಪರಮಾತ್ಮ ಏನ್ ಮಾಡಿದ, ಅದು ಮಾರ್ಗಶಿರ ಶುದ್ಧ ಏಕಾದಶಿ ದಿನ ಯುದ್ಧ ಆರಂಭ ಆಯ್ತು. ಒಟ್ಟು ಯುದ್ಧ ನಡೆದದ್ದೆಷ್ಟು? 18 ದಿನಗಳ ಕಾಲ ಯುದ್ಧ ನಡೆದಿದೆ. ಈಗ ಶುಕ್ಲ ಪಕ್ಷದಲ್ಲಿ ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಆಮೇಲೆ ಹುಣ್ಣಿಮೆ 5 ದಿನ ಅಂತ ತಗೊಂಡ್ಬಿಟ್ರೆ, ಮುಂದೆ ಕೃಷ್ಣ ಪಕ್ಷದಲ್ಲಿ ಇಡೀ 15 ದಿವಸ ಲೆಕ್ಕ ಬರುತ್ತೆ. ಯಾಕಂದ್ರೆ ಅಮಾವಾಸ್ಯೆಯ ದಿನ ದುರ್ಯೋಧನ ಪಾತ ಆಗಿದೆ. ಯಾವುದು? ಮಾರ್ಗಶಿರ ಶುದ್ಧ ಅಮಾವಾಸ್ಯೆಯ ದಿನ ಭೀಮಸೇನ ದೇವರ ಗದೆಯಿಂದ ತೊಡೆ ಒಡೆದುಕೊಂಡು ದುರ್ಯೋಧನ ರಣಾಂಗಣದಲ್ಲಿ ಕೆಳಗೆ ಬಿದ್ದ. ಸಮಾರಬ್ಧಂ ಕಲಿಯುಗಂ ಯದಾ ದುರ್ಯೋಧನ ಅಪತತು. ಯಾವತ್ತು ಅವನ ತೊಡೆ ಮುರ್ಕೊಂಡು ಕೆಳಗಡೆ ಬಿದ್ದ ಅವತ್ತೇ ಅದು ದ್ವಾಪರ ಯುಗ ಮುಗಿದೋಯ್ತಂತೆ, ಕಲಿಯುಗ ಆರಂಭ ಆಗೋಗ್ಬಿಡ್ತು ಅವತ್ತೇನು. ಆದರೆ ಅವತ್ತು ದುರ್ಯೋಧನ ಕೆಳಗಡೆ ಬೀಳಬೇಕಾಗಿದ್ದರೆ ಆ ಪರಮಾತ್ಮ ಮಾಡಿದ ನೋಡಿ ಚಮತ್ಕಾರ ಎಂಥದ್ದು ಅಂತ ಹೇಳಿದರೆ, ಆ ದೇವರು ಆ ಕೃಷ್ಣ ಪಕ್ಷದಲ್ಲಿ 2 ತಿಥಿಗಳನ್ನು ಲೋಪ ಮಾಡಿಬಿಟ್ಟಂತೆ. 2 ತಿಥಿಗಳನ್ನು ಲೋಪ ಮಾಡಿದ. ಆದ್ದರಿಂದ ಅವತ್ತು ತ್ರಯೋದಶಿ ದಿವಸನೇ ಚತುರ್ದಶಿ ಅಮಾವಾಸ್ಯೆ ಬಂದ್ಬಿಟ್ಟಿದೆ. ಯಾವುದು? ಕೃಷ್ಣ ಪಕ್ಷದಲ್ಲಿ. ಮಾರ್ಗಶಿರ ಕೃಷ್ಣ ಪಕ್ಷದ ತ್ರಯೋದಶಿ ದಿವಸವೇ ಅಲ್ಲಿ ಪರಮಾತ್ಮ 2 ದಿನಗಳನ್ನ 2 ತಿಥಿಗಳನ್ನ ಕ್ಷಯ ಮಾಡಿ, ದಿನಕ್ಷಯವನ್ನ ಮಾಡಿ, ತ್ರಯೋದಶಿ ದಿವಸವೇ ಅವತ್ತೇ ತ್ರಯೋದಶಿ, ಉಪರಿ ಚತುರ್ದಶಿ, ಉಪರಿ ಅಮಾವಾಸ್ಯೆ ಬಂತು. ನೋಡಿ ಕಾಲಚಕ್ರ ಹೇಗೆ ತಿರುಗಿಸ್ತೇನೆ ಅನ್ನೋದಕ್ಕೆ ಪರಮಾತ್ಮ ಸಾಕ್ಷಿ. ಅಲ್ಲಿಗೆ ಏನಾಯ್ತು ನೋಡಿ, ಮಾರ್ಗಶಿರ ಮಾಸದಲ್ಲಿ ಏಕಾದಶಿ, ದ್ವಾದಶಿ, ತ್ರಯೋದಶಿ ಆಗೋಯ್ತಾ. ಆಮೇಲೆ ಅಲ್ಲಿ ಮತ್ತೆ 13ನೇ ದಿವಸ ಬಂತು. ಆಮೇಲೆ ಅಲ್ಲಿ 2 ದಿವಸ ಕೊನೆ ಆಯ್ತು. ಅಲ್ಲಿಗೆ ಎಷ್ಟಾಯ್ತು? ಅಲ್ಲಿ 15 ದಿವಸ, ಇಲ್ಲಿ ಎಷ್ಟು ಕೊಡಿ 18 ದಿವಸ ಕರೆಕ್ಟ್ ಆಗುತ್ತೆ. ಅವತ್ತು ಪರಮಾತ್ಮ ಅವತ್ತು ಯಾವುದು ಅಂದ್ರೆ ಕೃಷ್ಣ ಪಕ್ಷದ ತ್ರಯೋದಶಿ ದಿನ, ಅವತ್ತೇ ಅಮಾವಾಸ್ಯೆ ಬಂದಿದೆ ಅಂತ ಹೇಳಿ ಪರಮಾತ್ಮ ಏನ್ ಮಾಡಿದ, ಕೈಯಲ್ಲಿ ದರ್ಬೆ ಹಿಡ್ಕೊಂಡು ಇವತ್ತು ನಾನು ತಿಲತರ್ಪಣೆ ಕೊಡ್ತೇನೆ ಅಂತ ಎಳ್ಳು ಹಿಡ್ಕೊಂಡು ದರ್ಬೆ ಹಿಡ್ಕೊಂಡು ಹೊರಟನಂತ ಕೃಷ್ಣ ಪರಮಾತ್ಮ. ಆವಾಗ ಸೂರ್ಯನಿಗೆ ಚಂದ್ರನಿಗೆಲ್ಲ ಡೌಟ್ ಬರಕ್ ಶುರುವಾಯ್ತು, ಏನ್ ಇವತ್ತು ತ್ರಯೋದಶಿ ಇದೆ, ಇವತ್ತು ಎಲ್ಲಾದ್ರೂ ಅಮಾವಾಸ್ಯೆ ಇದೆಯಾ? ಆವಾಗ ಸೂರ್ಯನಿಗೂ ಡೌಟ್, ಚಂದ್ರನಿಗೂ ಡೌಟ್. ಅವರಿಬ್ರು ಕಾಲಚಕ್ರ ತಿರುಗಿಸೋರೆ ಅವರೇ. ಅಮಾವಾಸ್ಯೆ ದರ್ಶ ಸೂರ್ಯಂದು ಚಂದ್ರಮಾಹ ಅಂತ. ಹುಣ್ಣಿಮೆ ದಿವಸ ಬರೀ ಚಂದ್ರ ಇರ್ತಾರೆ, ಅವತ್ತು ಸೂರ್ಯ ಇರಲ್ಲ ರಾತ್ರಿ. ಆದ್ರೆ ಅಮಾವಾಸ್ಯೆ ದಿವಸ ಬರೀ ಅವನು ಸೂರ್ಯ ಇರ್ತಾರೆ.
ಆದ್ರೆ ಅವರಿಬ್ಬರು ಕೂಡ ಮಿಲನ ಆಗ್ತಿದ್ದಾರೆ. ಅಮಾವಾಸ್ಯೆ ಅಂದ್ರೆ ಅದು ಚಂದ್ರ ಸೂರ್ಯರ ಇಬ್ಬರ ಮೇಲನೆ ಏನಿದೆ ಅದೇ ಅಮಾವಾಸ್ಯಾ ತಿಥಿ ಅಂತ ಕರೀತಾರೆ. ಅವತ್ತು ನೋಡಿ ಚಂದ್ರನು ಬಂದ ಕೃಷ್ಣನ ಹತ್ರ, ಸೂರ್ಯನು ಬಂದ, ಸ್ವಾಮಿ ಏನು ಇವತ್ತೇ ತರ್ಪಣ ಕೊಡ್ತಾರ, ಎಲ್ಲ ಎಲ್ಲಿ ಹಿಡ್ಕೊಂಡು ಹೊರಟ್ಬಿಟ್ಟಿದೆಯಲ್ಲ, ಇವತ್ತು ಏನು ಇವತ್ತು ರೇವಸಿ ಅಲ್ವಾ? ಅದಕ್ಕೆ ಕೃಷ್ಣ ಕೇಳಿದ, ಅಮಾವಾಸ್ಯೆ ಅಂದ್ರೆ ಏನು? ಸೂರ್ಯ ಚಂದ್ರ ಇಬ್ಬರು ಕೂಡ ಒಂದೇ ದಿನ ಮೇಳನ ಆಗ್ಬಿಟ್ರೆ ಅದು ಅಮಾವಾಸ್ಯೆ ಅಲ್ವಾ? ಮತ್ತು ನೀವಿಬ್ಬರು ಇಲ್ಲಿ ಬಂದ್ಬಿಟ್ಟಿದ್ದೀರಲ್ಲ, ಅಮಾವಾಸ್ಯೆ ಬಂದಾಯ್ತು. ಯಾಕೆಂದ್ರೆ ಕಾಲ ನಿರ್ಣಯ ಮಾಡೋರೆ ನೀವಲ್ಲಪ್ಪ, ಆದ್ರಿಂದ ಅಮಾವಾಸ್ಯೆ ಬಂದಾಯ್ತು ಅಂತ ಪರಮಾತ್ಮ. ಹೌದಾ, ನಿಮಗೆ ಗೊತ್ತಿಲ್ಲಲ್ಲ ಸ್ವಾಮಿ, ನಾನೇನು ಪೂರ್ತಿ ಏನು ಬರ್ಬೇಕು, ಚಂದ್ರ ಗಾಬರಿ ಆಗ್ತಾವ. ಪರಮಾತ್ಮ ಹೇಳಿದ, ಈ ಎಲ್ಲ ಕೌರವರ ಕುಲಕ್ಷಯ ಮಾಡ್ಲಿಕ್ಕೋಸ್ಕರವಾಗಿ ದಿನಕ್ಷಯವನ್ನೇ ಮಾಡ್ಬೇಕು ಪರಮಾತ್ಮ. ಆ ದಿನ 2 ದಿನ ಕಳೆದು ಹೋಗ್ಬಿಟ್ಟಿದೆ. 1 ದಿನ ಕ್ಷಯ ಆಗೋದೇ ಬಹಳ ಕಡಿಮೆ. ಸಾಮಾನ್ಯವಾಗಿ ನಾವು ನೋಡಿದಾಗ ಅವತ್ತೇ ಏಕಾದಶಿ ದ್ವಾದಶಿ ಬಂದು ಹಂಗೆಲ್ಲವೂ ಇದೆ, 2 ದಿನ ಕ್ಷಯ ಆಗುತ್ತಿಲ್ಲ. ಆದ್ರೆ 5000 ವರ್ಷಗಳ ಹಿಂದೆ ಆ ಯುದ್ಧ ಅವತ್ತು ನಡೆದು ಮುಗಿಯುವಾಗ ಅವತ್ತು ಪರಮಾತ್ಮ 2 ದಿನವನ್ನ ತ್ರಯೋದಿವಸವೇ ತಂದುಬಿಟ್ಟಿದ್ದಾನೆ. ಅವತ್ತೇ ಅಮಾವಾಸ್ಯೆ ಅಂತ ಮಾಡಿ ಅವತ್ತೇ ದುರ್ಯೋಧನ ಪಾತ ಆಗುತ್ತೆ. ಹೀಗೆ ಅವನು ಸಹದೇವ ಏನೋ ಒಂದು ಸರಿಯಾಗಿ ಗೆಲುವು ಬರಲಿ ಅಂತ ಅವನು ಕೊಡಕ್ ಹೋದ್ರೆ, ಕೃಷ್ಣ ಬಂದು ಅದನ್ನು ಚೇಂಜ್ ಮಾಡಿ ಇವರಿಗೆ ಕೆಟ್ಟ ದಿನ ಬರುವಂತೆ, ಯುದ್ಧ ಕೊನೆ ಆಗುವಂತೆ ಮಾಡಿ ಆ ಯುದ್ಧ ಆ ರೀತಿಯಾಗಿ ಕೊನೆಗೊಳ್ಳುವಂತೆ ಮಾಡಿಬಿಡ್ತಾನೆ. ಆದರೆ ಯುದ್ಧ ಕೊನೆ ಆಗೋದಕ್ಕಿಂತ ಮುಂಚೆ ಯುದ್ಧ ಆರಂಭ ಆಗೋದೇ ಕಷ್ಟವಾಗುವ ಪ್ರಸಂಗ ಬಂತು. ಯಾಕೆ ಅಂದ್ರೆ ಅರ್ಜುನ ಯುದ್ಧ ಮಾಡೋದಕ್ಕೆ ಬೇಡ ಅಂತ ಕೂತ್ಕೊಂಡಾಗ ಆ ಸಮಯದಲ್ಲಿ ಪರಮಾತ್ಮ ಗೀತೆಯನ್ನ ಅರ್ಜುನನ ಕುರಿತು ಅವತ್ತೇ ಏಕಾದಶಿ ದಿನ ಅದು ಉಪದೇಶ ಮಾಡಿದ್ದು. ಅದಕ್ಕೆ ಈ ಮಾರ್ಗಶಿರ ಏಕಾದಶಿಯನ್ನ ಅದು ಯಾವುದು ಅಂದ್ರೆ ಗೀತಾ ಜಯಂತಿ ಅಂತ ನಾವು ಕರಿತೀವಿ. ಗೀತೆಯ ಜಯಂತಿ. ಯಾವ ಗೀತೆಯನ್ನು ನಾವು ಮನನ ಮಾಡಿದ್ರೆ ನಮಗೂ ಜಯ. ಜಯಂ ತನುತೆ ಇತಿ ಜಯಂತಿ, ನಮಗೆ ಜಯವನ್ನು ಕೊಡತ್ತೆ, ಎಲ್ಲ ಸುಖವನ್ನು ಕೊಡತ್ತೆ. ಆದ್ರಿಂದ ಅಂತಹ ಗೀತೆ ಅದು ಉಗಮವಾಗಿರ್ತಕ್ಕಂತಹ ದಿನ ಕೃಷ್ಣ ಜಯಂತಿ ಅಷ್ಟೇ ಇದಕ್ಕೆ ಪ್ರಾಶಸ್ತ್ಯ ಇದೆ. ನೋಡಿ, ಕೃಷ್ಣ ಜಯಂತಿ ಅಷ್ಟಮಿ ಬರುತ್ತೆ ಉಪವಾಸನ, ಗೀತಾ ಜಯಂತಿನ ಉಪವಾಸ. ಇವತ್ತು ಉಪವಾಸಿತ ಗೀತೆಯನ್ನು ಪಾರಾಯಣ ಮಾಡಿದ್ರೆ ಕೊನೆಗೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಗೀತೆಯ ಕೊನೆಯಲ್ಲಿ ಯಾರು ಈ ಗೀತೆಯ ಎಲ್ಲ ಸಾರವನ್ನ ತಿಳ್ಕೊಳ್ತಾರೆ ಅವರು ನನಗೆ ಪ್ರಿಯರಾಗ್ತಾರೆ. ನೋಡಿ, ಯಾವುದಕ್ಕೂ ಅಡ್ವರ್ಟೈಸ್ಮೆಂಟ್ ಎಲ್ಲ ದೇವರು ಕೊಟ್ಟೇ ಇಲ್ಲ, ಗೀತೆಗೆ ಕೊಡ್ತಾ ಇದ್ದಾರೆ. ಇದನ್ನ ತಿಳ್ಕೊಳ್ಳಿಪ್ಪ, ಇದನ್ನ ತಿಳ್ಕೊಂಡು ಮನನ ಮಾಡಿ ನೀವು ನನಗೆ ಪ್ರಿಯರಾಗ್ತೀರಾ. ಜ್ಞಾನಿ ಪ್ರಿಯತಮೋ ತೋಮೆ ಪರಮಾತ್ಮ ಹೇಳ್ತಾ ಇದ್ದಾನೆ. ನನಗೆ ಅನೇಕ ಭಕ್ತರಿದ್ದಾರೆ, ಅದರಲ್ಲಿ ಗೀತೆಯ ಸಾರವನ್ನು ಚೆನ್ನಾಗಿ ತಿಳ್ಕೊಂಡು ಅದನ್ನ ಮನನ ಮಾಡಿ ಯಥಾಯೋಗ್ಯವಾಗಿ ಯಾರು ಅನುಷ್ಠಾನ ಮಾಡ್ತಾ ಇದ್ದಾರಲ್ಲ ಅವರು ನನಗೆ ತುಂಬಾ ಪ್ರಿಯರಾದವರು ಅರ್ಜುನ. ಆದ್ದರಿಂದ ಎಲ್ಲಿ ಇಂತಹ ಗೀತೆಯ ಅನುಸಂಧಾನ ಅನಂತರದಲ್ಲಿ ಒಳ್ಳೆ ನೈತಿಕತೆಯನ್ನ ಪಡ್ಕೊಂಡಿರ್ತಾರೆ ಅಲ್ಲಿ ನನ್ನ ಸನ್ನಿಧಾನ ಇರುತ್ತೆ, ಅವರಿಗೇನೆ ನಾನು ಗೆಲುವನ್ನ ಎಲ್ಲ ಸುಖವನ್ನ ತಂದುಕೊಡ್ತೇನೆ. ಆ ಹಿನ್ನೆಲೆಯಲ್ಲಿ ಭಗವದ್ಗೀತೆಯ ಉಗಮವಾಗಿರ್ತಕ್ಕಂಥ ಅದ್ಭುತವಾದ ದಿನ ಇದು ಗೀತಾ ಜಯಂತಿಯ ದಿನವಾಗಿದೆ. ಈ ಗೀತೆಯನ್ನ ಸ್ವಯಂ ಪರಮಾತ್ಮನೇ ವೇದವ್ಯಾಸ ರೂಪದಿಂದ ರಚನೆ ಮಾಡಿದ್ದು, ಕೃಷ್ಣ ರೂಪದಿಂದ ಅದನ್ನು ಉಪದೇಶ ಮಾಡಿರ್ತಕ್ಕಂಥ ಇದು 2 ಭಗವದ್ ರೂಪಗಳ ಒಂದು ಸನ್ನಿಧಾನ ಗೀತೆಯಲ್ಲಿದೆ. ಅದನ್ನು ಒಬ್ಬ ಉಪದೇಶಕನಾಗಿ ಇನ್ನೊಂದು ಗ್ರಂಥ ರೂಪವಾಗಿ ರಚನೆ ಮಾಡಿ 2 ಭಗವದ್ ರೂಪಗಳು ಅಂದ್ರೆ ಸಾಕ್ಷಾತ್ ಭಗವಂತನೇ ಹೇಳಿದ ಮಾತುಗಳಾದ್ರಿಂದ ಇದಕ್ಕೆ ಭಗವದ್ಗೀತೆ ಅಂತ ಇದಕ್ಕೆ. ಯಾಕೆ ಅಂದರೆ ಕೃಷ್ಣನನ್ನ ನಂಬದೇ ಇರಬಹುದು, ದೇವರನ್ನ ನಂಬಲೇಬೇಕಾಗುತ್ತೆ. ದೇವರೇ ಭಗವಂತ. ಆದ್ದರಿಂದ ಭಗವಂತ ಅಂತ ಹೇಳಿಬಿಟ್ರೆ ಅವರ ಹೆಸರುಗಳು ಕೃಷ್ಣ ಅಂದ್ರೆ ನಾವು ಶೈವರು ಹೇಳ್ತಾರೆ ನಾವು ಶಿವರೇ, ಕೃಷ್ಣ ಒಪ್ಪಲ್ಲ. ಇನ್ ಕೆಲವರೇ ನಾವು ಇನ್ನೊಬ್ಬನನ್ನು ಒಪ್ತೇವೆ. ಅದಕ್ಕೆ ಪರಮಾತ್ಮ ಏನ್ ಮಾಡಿದ, ಕೃಷ್ಣ ವಿಷ್ಣು ಬ್ರಹ್ಮ ಇವೆಲ್ಲ ಬೇಡವೇ ಬೇಡ, ಭಗವದ್ಗೀತೆ ಅಂತ ಹೇಳಿ. ಅದೇ ನೋಡಿ ಉದ್ಧವನಿಗೆ ಉಪದೇಶ ಮಾಡಿದಾಗ ಉದ್ಧವ ಗೀತೆ ಆಯ್ತು. ಆದ್ರೆ ಇಲ್ಲೂ ಕೂಡ ಅರ್ಜುನನಿಗೆ ಉಪದೇಶ ಮಾಡಿದ, ಅರ್ಜುನ ಗೀತೆ ಆಗಲೇ ಇಲ್ಲ. ಯಾಕೆ ಅಂದರೆ ಕೃಷ್ಣ ತಾನು ಇಷ್ಟಪಟ್ಟು ಅರ್ಜುನನ ಮೂಲಕ ಇಡೀ ಜಗತ್ತಿಗೆ ಮನುಕುಲಕ್ಕೆ ಉಪದೇಶವನ್ನ ತುಂಬಾ ಇಷ್ಟಪಟ್ಟು ಅವನು ಹೇಳಿರ್ತಕ್ಕಂಥದ್ದಾದ್ದರಿಂದ ಆ ಒಂದು ದಿವ್ಯವಾದ ಕೃಷ್ಣನ ಉಪದೇಶದ ಒಂದು ಎಲ್ಲ ಸತ್ವ ಅದರಲ್ಲಿ ಅಡಗಿದ್ದರಿಂದ ಅದಕ್ಕೆ ತಾನೇ ಪರಮಾತ್ಮ ಹೆಸರು ಇಟ್ಟ, ಇದಕ್ಕೆ ಭಗವದ್ಗೀತೆ ಅಂತ ಕರೆದರು. ಮುಂದೆ ಕೃಷ್ಣ ಪರಮಾತ್ಮ ಯುದ್ಧ ಎಲ್ಲ ಮುಗಿದು ರಾಜ್ಯಭಾರ ಮಾಡಿ ಎಲ್ಲ ಪಾಂಡವರಿದ್ದಾಗ ಅಲ್ಲಿ ಬಂದಿರ್ತಾನೆ. ಆ ಸಂದರ್ಭದಲ್ಲಿ ಅರ್ಜುನನ ಜೊತೆಗೆ ಕೃಷ್ಣ ವಿಹಾರ ಮಾಡ್ಲಿಕ್ಕೆ ಹೋಗಿರ್ತಾನೆ. ಒಂದು ಸಂದರ್ಭದಲ್ಲಿ ಕೂತ್ಕೊಂಡಾಗ ಅರ್ಜುನ ಕೃಷ್ಣನ ಹತ್ರ ಕೇಳ್ತಾನೆ, ಕೃಷ್ಣ ಅವತ್ತು ಯುದ್ಧದ ಒಂದು ವಿಷಮ ಪರಿಸ್ಥಿತಿಯಲ್ಲಿ ನನಗೆ ತುಂಬಾ ಟೆನ್ಷನ್ ಇತ್ತು, ಎಲ್ಲಿ ಏನಾಗುತ್ತೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಯಾವ ಬಾಣ ಬಿಡಬೇಕು ಅಂತೆಲ್ಲ ತುಂಬಾ ಗಡಿಬಿಡಿ ನಂಗೆ ಬಹಳ ಇತ್ತು. ಆ ಗಡಿಬಿಡಿಯಲ್ಲಿ ನೀನು ಉಪದೇಶ ಮಾಡಿದೆ, ಅದೆಲ್ಲ ನಂಗೆ ಅಷ್ಟೇ ಅರ್ಥ ಆಗಿದೆ. ಆದ್ರೆ ಇವಾಗ ನಂಗೆ ತುಂಬಾ ಬಿಡುವಿದೆ, ಸ್ವಲ್ಪ ಇನ್ನೊಂದು ಗೀತೆ ಹೇಳ್ತೀಯ ಅಂತ ಹೇಳಿ. ನೋಡಿ, ಇನ್ನೊಂದು ಗೀತೆ ಹೇಳು. ಅದಕ್ಕೆ ನೋಡಿ ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ಅವತ್ತು ಆ ಸಂದರ್ಭದಲ್ಲಿ ಇದ್ದ ಜೋಶ್ ಇವತ್ತು ನನಗಿಲ್ಲ, ಇವತ್ತು ಗೀತೆಯಲ್ಲಿ ಹೇಳಲಿಕ್ಕೆ ಆಗಲ್ಲ, ನಡಿ ಹೋಗೋಣ ಮನೆಗೆ ಅಂದ್ರೆ ಒಮ್ಮೆ ಗೀತೆ ಮತ್ತೆ ಕೇಳಿದಾಗಲೇ ಗೀತೆ ಹೇಳಿ ಅಂತಲ್ಲ,
ಅದೇ ನಾಡಗೀತೆ ತರ ಪ್ರತಿ ತಿಂಗಳು ಪೂರ್ತಿ ಹೇಳುವಂತಹದ್ದಲ್ಲ. ಅದು ಭಗವಂತ ನುಡಿದ ಗೀತೆ, ಭಗವಂತನ ನುಡಿಗಳು, ಅದರಲ್ಲಿ ಎಲ್ಲವನ್ನು ಇಟ್ಟಿದ್ದಾನೆ ಪರಮಾತ್ಮ, ಇದರಲ್ಲಿ ಇಲ್ಲದೆ ಇರೋದೇನು ಕೂಡ ಇಲ್ವೇ. ಆದ್ರಿಂದ ಗೀತಾಶಾಸ್ತ್ರ ಮಿದಂ ಪುಣ್ಯಂ ಅಂತ ಹೇಳಿದ. ಇದನ್ನು ಕೇಳಿದರೆ ನೋಡಿದರೆ ಗ್ರಂಥ ಮನೆಯಲ್ಲಿ ಇಟ್ಕೊಂಡ್ರೆ ಮಹಾಪುಣ್ಯ ಪಾಪಹರ ಆಗ್ಬಿಡ್ತಾರೆ. ಆದ್ರಿಂದ ಶಾಸ್ತ್ರಕಾರ ಹೇಳ್ತಾ ಇದ್ದಾರೆ, ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ ವಿನಿಸೃತ. ಪರಮಾತ್ಮನ ಪಾದದಿಂದ ಬಂದಿದ್ದು ಗಂಗೆ, ಆದರೆ ಪರಮಾತ್ಮನ ಮುಖದಿಂದ ಬಂದದ್ದು ಯಾವುದು ಅಂದ್ರೆ ಅದು ಗೀತೆ. ಇದು ಕೂಡ ಗಂಗೆಯಷ್ಟೇ ಪಾವನ ಆಗಿದೆ. ಆದ್ರಿಂದ ಮಹಾಭಾರತ ಹೇಳುತ್ತೆ, 4 ಗಕಾರಗಳನ್ನು ಗಟ್ಟಿಯಾಗಿ ಇಟ್ಕೊಂಡ್ಬಿಡಿ, ನಿಮ್ಗೇನು ಕಷ್ಟಗಳೇ ಬರಲ್ಲ. ಯಾವ್ದಪ್ಪ 4 ಗಕಾರ? ಗಂಗಾ, ಗೀತಾಚ, ಗಾಯತ್ರಿ, ಗೋವಿಂದಶ್ಚ ಚತುರ್ಥಕಃ, ಚತುರ್ಗಕಾರ ಸಂಯುಕ್ತ ಪುನರ್ಜನ್ಮ ನ ವಿಂದತೆ ಅಂತ ಹೇಳಿದ್ದಾರೆ. ಇದರಲ್ಲಿ ನೋಡಿ, ಮೊದಲನೆಯದಾಗಿ ಗಂಗೆ ಪರಮಾತ್ಮನ ಪಾದದಿಂದ ಉದ್ಭವಿಸಿದಾಳೆ. ಗಂಗೆಯ ಸ್ಮರಣೆ ಮಾಡಿಬಿಟ್ರೆ ಸಾಕು, ನಮ್ಮ ಎಲ್ಲ ಪಾಪ ಹೊರಟೋದು. ಅದಕ್ಕೆ ನಾವು ಸ್ನಾನ ಮಾಡುವ ಪಾತ್ರೆಗಳಿಗೆಲ್ಲ ಹಿಂದೆ ಗಂಗಾಳ ಅಂತ ಹೆಸರು ಇಡ್ತಾ ಇತ್ತು. ಗಂಗಾಳ ಅಂದ್ರೆ ಗಂಗಾಳಕ್ಕೆ ನೀರು ಹಾಕಿ ಗಂಗಾಳಕ್ಕೆ ನೀರು ತೆಗೀರಿ ಎನ್ನುವಾಗ ಗಂಗೆ ಅಂತ ಸ್ಮರಣೆ ಬಂದ್ಬಿಡ್ತಾ ಇತ್ತು. ಇವತ್ತೆಲ್ಲ ಯಾರ ಮನೆಯಲ್ಲಿ ಗಂಗಾಳಗಳೇ ಇಲ್ಲ, ಎಲ್ಲ ಬಕೆಟ್ಗಳು ಬಂದ್ಬಿಟ್ಟಿದೆ. ಅಷ್ಟೇ ಅಲ್ಲ, ಅದಕ್ಕೆ ಬೇರೆ ಬೇರೆ ಹೆಸರುಗಳು, ಬಕೆಟು, ಟಬ್ಬು, ಜಗ್ಗು, ಮಗ್ಗು, ಇವೆಲ್ಲ ಹೆಸರುಕೊಂಡಿದ್ದಾರೆ. ಏನು ಎಲ್ಲಾದ್ರೂ ಗಂಗಾಳ ಅನ್ನೋ ಒಳ್ಳೆ ಹೆಸರು ಇವತ್ತು ನಾವು ಕೇಳ್ತೀವಿ. ಆಮೇಲೆ ಮನೆಯಲ್ಲಿರೋ ಹಸುಗಳಿಗೆಲ್ಲ ಗಂಗೆ, ಕಾವೇರಿ, ಅಲಕನಂದೆ ಅಂತೆಲ್ಲ ಹೆಸರಿಡ್ತಾರೆ. ಇವತ್ತೆಲ್ಲ ಮನೆಯಲ್ಲಿ ಎಲ್ಲೂ ಕೂಡ ಹಸುಗಳೇ ಇಲ್ಲ, ಎಲ್ಲ ನಾಯಿಗಳು ಬಂದು ಸೇರ್ಕೊಂಡ್ಬಿಟ್ಟಿವೆ. ಎಲ್ಲ ಆ ನಾಯಿಗಳಿಗೆ ಪಿಂಕಿ, ಮಂಕಿ ಅಂತೆಲ್ಲ ಹೆಸರಿಟ್ಬಿಟ್ಟು ಅವುಗಳನ್ನು ಕರೆಯೋದು. ಹಂಗಾಗಿ ಇವತ್ತೇನಾಗಿದೆ, ಒಳ್ಳೆ ಹೆಸರುಗಳೇ ಇಲ್ಲ, ಒಳ್ಳೆ ವ್ಯಕ್ತಿಗಳಿಲ್ಲ, ಒಳ್ಳೆ ಪ್ರಾಣಿಗಳಿಲ್ಲ. ನೋಡಿ, ಭಾಗವತ ಹೇಳುತ್ತೆ, ಆ ಗಂಗೆ ಅದು ಎಷ್ಟು ಪವಿತ್ರ ಅಂತ ಹೇಳಿಬಿಟ್ರೆ, ಅದರ ಹೆಸರು ಹೇಳ್ಬಿಟ್ರೆ ಸಾಕು ನಮ್ಗೆ ಪಾವಿತ್ರ್ಯ. ಸಾಯುವರ ಬಾಯಲ್ಲಿ ಗಂಗೆ ಒಂದನೇ ಹಾಕ್ಬಿಟ್ರೆ ಸ್ವರ್ಗ ಕೊಟ್ಟು ಹೋಗ್ತಾರೆ ಡೈರೆಕ್ಟ್, ಎಷ್ಟೇ ಪಾಪ ಮಾಡಿದ್ರು. ಯಾಕೆ ಅಂದ್ರೆ ಆ ಗಂಗೆ ಅವಳಿಗೆ ಬಂದಿದ್ದೆಲ್ಲಿಂದ ಹೇಳಿ, ಸ್ವರ್ಗಲೋಕದಿಂದ ಬಂದಿದ್ದ, ಮೇಲ್ಗಡೆಯಿಂದ ದೇವಲೋಕದಿಂದ ಬಂದಿದ್ದ. ನನ್ನನ್ನ ನೀವೆಲ್ಲ ಮಾನ್ಯ ಮಾಡಿ ನೀವು ಬಾಯಲ್ಲಿ ಹಾಕೊಂಡಿದ್ದೀರಾ, ಬನ್ನಿ ನಿಮ್ಮನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಗಂಗೆ ದೇವಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಈ ಮನುಷ್ಯನಿಗೆ ಪಾಪ ಅವನಿಗೆ ಎಷ್ಟು ಸಾಯೋ ಪ್ರಸಂಗ ಬಂದರೂ ಕೂಡ ಭೋಗದ ಆಸೆ ಹೋಗೋದೆ. ಅವನು ಮಲ್ಕೊಂಡ್ಬಿಟ್ಟಿರ್ತಾನೆ, ಯಾರೋ ಗೊತ್ತಿದ್ದವನು ಮಗ, ಅಣ್ಣ ಇನ್ನೇನು ಹೋಗ್ಬಿಡ್ತಾ ಇದೆ ಪ್ರಾಣ ಅಂತ ಹೇಳಿದ್ದಾರೆ ಡಾಕ್ಟ್ರು, ಒಂದಿಷ್ಟು ಗಂಗೆ ಇದೆ ಒಡೆದು ಹಾಕ್ಲಿ ಅಂದ್ರೆ ಅವ್ನು ಹೇಳಿದ, ಗಂಗೆ ಬೇಡ, ಗಂಗೆ ಎಲ್ಲ ಬೇಡ, ಕಾಪಿ 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 ಅಂತಾರೆ. ಅಂದ್ರೆ ಅವನಿಗೆ ಕೊನೆವರೆಗೆ ಒಂದು ಗುಡ್ ಕಾಪಿ ಕೂಡ ಸತ್ತೋಗ್ಬಿಡೋಣ. ಅದನ್ನ ನೋಡಿ, ಗಂಗೆ ಸ್ಮರಣೆ ಮಾಡಿದ್ರು ಕೂಡ ಸಾಕು ಪಾಪ ಹೋಗುತ್ತೆ ಅಂತ ಹೇಳಿರುವಾಗ ಅದು ಗಂಗಾ. ಎರಡನೇದ್ದೇ ಗೀತೆ. ಗೀತೆಯನ್ನು ನಿತ್ಯ ಒಂದು ಶ್ಲೋಕ ಪಾರಾಯಣ ಮಾಡಿದ್ರು ಕೂಡ, ಒಂದು ಅಧ್ಯಾಯ ಪಾರಾಯಣ ಮಾಡಿದ್ರು ಕೂಡ ಪರಮಾತ್ಮ ನಾನು ಅವರನ್ನು ರಕ್ಷಣೆ ಮಾಡ್ತೇನೆ, ಯೋಗಕ್ಷೇಮ ನೋಡ್ಕೊಳ್ತೇನೆ ಅಂತ ಹೇಳಿದ. ಆಮೇಲೆ ಗಾಯತ್ರಿ ನೋಡಿ, ಇನ್ನೊಂದು ಗಾಯತ್ರಿ ಮಂತ್ರ, ಇದು ನಮ್ಗೆಲ್ಲ ಅತ್ಯಂತ ಮುಖ್ಯವಾದದ್ದು. ತ್ರಿಕಾಲದಲ್ಲೂ ಆ ಸಕಾಲದಲ್ಲೇ ಮಾಡ್ಬೇಕಾದದ್ದು ಗಾಯತ್ರಿ. ಅದು ಬಿಟ್ಟು ಗಾಯತ್ರಿ ಜಪ ಅಂದ್ರೆ ಸಾಯಂಕಾಲ ಅಂದ್ರೆ ಮನೇಲಿ ಆಯ್ತು ನಿಧಾನ ನಿಧಾನ ಮಾಡ ಅಂದ್ರೆ 9 ಗಂಟೆ ಆಗುತ್ತೆ. ಕೊನೆ ಮನೆಯವ್ರು ಹೇಳ್ತಾರೆ, ರೀ ಅಡಿಗೆ ಆಗಿದೆ ಬನ್ನಿ ಅಂದ್ರೆ ಆಯ್ತು ಕಣೆ ಅಂತ ಸಂಧ್ಯಾ ಆದ್ಮೇಲೆ. ಆದ್ರೆ ನಾವು ಸಕಾಲದಲ್ಲಿ ಸೂರ್ಯ ಮುಳುಗುವ ಮುಂಚೆ ಸಾಯಂಕಾಲಕ್ಕಾಯ್ತು, ಸೂರ್ಯ ಹುಟ್ಟುವ ಮುಂಚೆ ಬೆಳಿಗ್ಗೆಗಾಯ್ತು. ನಮಗೆ ನಾವು ಸೂರ್ಯವಂಶದವರು ಹೇಳೋದೇ ಸೂರ್ಯ ಹುಟ್ಟಿದ ಮೇಲೆ, ಆಮೇಲೆ ಸೂರ್ಯ ಮುಳುಗಿದ ಮೇಲೆ ಮನೆಗೆ ಬರೋದು. ಇನ್ನು ಎಲ್ಲಿ ಸೂರ್ಯಾಸ್ತ ಮುಂಚೆ ಗಾಯ್ತು. ಕೊನೆಯದು ಗೋವಿಂದಶ್ಚ ಚತುರ್ಥಕಂ. ನಾವು ಗೋವಿಂದನನ್ನ ನೆನೆಬೇಕಂತೆ. ಅದಕ್ಕೆ ಪರಮಾತ್ಮನ ನಾಮತ್ರಯಗಳಲ್ಲಿ ಅಚ್ಯುತ, ಅನಂತ, ಗೋವಿಂದ ನೋಡಿ, ಇದು ಮುಖ್ಯವಾದ. ನಾವು ತಿರುಪತಿಗೆ ಶ್ರೀನಿವಾಸ ದೇವರ ಹತ್ರ ಹೋದ್ರೆ ನಾವು ಯಾವ ದೇವರು ನೆನೆಸ್ಬೇಕು, ಯಾವ ನಾಮಸ್ಮರಣೆ ಮಾಡಬೇಕು ಅಂದ್ರೆ ಅಲ್ಲಿ ಜನಗಳೇ ಹೇಳ್ತಾ ಇರ್ತಾರೆ, ತಳ್ಳುವಾಗ ಗೋವಿಂದ ಗೋವಿಂದ ಅಂತ, ಹೇಳ್ಕೊಂಡಲ್ವಾಡ ಗೋವಿಂದ ಗೋವಿಂದ ಅಂತಾರೆ. ಅಂದ್ರೆ ಗೋವಿಂದ ಅಂತ ಪರಮಾತ್ಮನಿಗೆ ಅಲ್ಲಿ ಇಂದ್ರದೇವರೇ, ಸ್ವಾಮಿ ನಿನಗೆ ಈ ತರ ಹೆಸರು, ಎಲ್ಲರೂ ಕೂಡ ಸಾಮೂಹಿಕವಾಗಿ ಭಕ್ತರ ಮುಂದೆಲ್ಲ ನಿನ್ನ ಹೆಸರು ಹೇಳಿ ಅಂತ ಹೇಳಿ, ಅದಕ್ಕೆ ನಾವೆಲ್ಲ ಊಟ ಕೂತ್ಕೊಳ್ಳುವಾಗ ಮಠಗಳಲ್ಲಿ ಆದ್ರೆ ಎಲ್ಲ ಕೃಷ್ಣಾರ್ಪಣ ಗೋವಿಂದ ಅಂತ ಹೇಳಿ ಊಟ. ಮನೆಯಲ್ಲಿ ಯಾರು ಹೇಳೋದೇ ಇಲ್ಲ, ಯಾಕೆಂದ್ರೆ ಮನೆಯಲ್ಲಿ ಅದು ತಂದಿಲ್ಲ, ಇದು ತಂದಿಲ್ಲ, ಊಟಕ್ಕೆ ಕೂಡ ಇದ್ರೆ ಮೊಸರು ತಂದ್ರ ಅಂತ ಅವಶ್ಯವಾಗಿ, ಆದ್ರೆ ಗೋವಿಂದ ಸ್ಮರಣೆ ಬರೋದೇ ಕಷ್ಟ. ಆದರೆ ಗೋವಿಂದ ಅಂದ್ರೆ ಗೋವುಗಳಿಗೆ ಆನಂದ ಕೊಟ್ಟವ ಪರಮಾತ್ಮ ಕೃಷ್ಣ ಅಂತ ಮನಸ್ಸಿನಲ್ಲಿ ಅರ್ಥ ತಂದುಕೊಂಡು ಬಾಯಲ್ಲಿ ನಾಮೋಚ್ಚಾರಣೆ ಮಾಡ್ಬೇಕು. ಅರ್ಥಾನುಸಂಧಾನ ಇಲ್ಲದೆ ಅಥವಾ ಇನ್ನೇನು ಅರ್ಥ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ರೆ ಪುಣ್ಯ ಬರಲ್ಲ. ನಾವೆಲ್ಲ ಗೋವಿಂದ ಅಂತ ಹೇಳೋದು ಯಾವಾಗ ಅಂದ್ರೆ, ಅದು ಯಾರ್ದೋ ಮೊಬೈಲ್ ಕಳೆದೋಯ್ತು ಅಂದ್ರೆ, ಮೊಬೈಲ್ ಕಳೆದೋಯ್ತಾ ಗೋವಿಂದ ಬಿಡಿ ಅಂತ. ಅಂದ್ರೆ ಗೋವಿಂದ ಅಂದ್ರೆ ದೇವ್ರ ಹೆಸರು ಅಲ್ಲ, ಅದು ಕಳೆದೋಯ್ತು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಮಠಕ್ಕೆ ಊಟ ಲೇಟ್ ಆಗಿ ಬಂದ್ರು ಅನ್ಕೊಳ್ಳಿ, ಈಗ ಬಂದ್ರ ಎಲ್ಲ ಕೆಲಸವ್ರು ಬಿಟ್ಬಿಟ್ಟಿದ್ದಾರೆ ಬಿಡಿ, ಇನ್ನು ಊಟ ನಿಮ್ಗೆ ಇಲ್ಲೇ ಇರೋ ಗೋವಿಂದ ಅಂತ. ಅಂದ್ರೆ ನಾವು ಬೇರೆ ಅರ್ಥದಲ್ಲಿ ಅದನ್ನು ಬಳಸಿದ್ರೆ ಅದು ಪರಮಾತ್ಮನ ಹೆಸರು ಆಗೋದಿಲ್ಲ. ಅದಕ್ಕೆ ಗೋ ಅಂದ್ರೆ ಹಸುಗಳು, ಅವುಗಳಿಗೆ ಆನಂದ ಕೊಟ್ಟವ. ಗೋ ಅಂದ್ರೆ ವೇದ, ಅಲ್ಲಿ ಪ್ರತಿಪಾದ್ಯ ಆದವ. ಹೀಗೆ ಗಂಗೆ, ಗೀತೆ, ಗೋವಿಂದ, ಆಮೇಲೆ ಇವೆಲ್ಲ ಹೆಸರುಗಳನ್ನ ನಾವು ಹೇಳಿದ್ರೆ ಅದು ನಮಗೆ ತಾರಕ ಅಂತ. ಆ ಹಿನ್ನೆಲೆಯಲ್ಲಿ ಇಂತಹ ಗೀತೆ ಅದು ಪರಮಾತ್ಮನ ಮುಖಕಮಲದಿಂದ
ಅದು ಹೊರಹೊಮ್ಮಿರ್ತಕ್ಕಂತಹದ್ದಾಗಿದೆ. ಅದನ್ನ ಬೇರೆ ಓದಿದಿರೋ ಬಿಡದಿರೋ ಅದೆಲ್ಲ ಬೇಕಾಗಿಲ್ಲ. ನಮ್ಗೆ ಇಡೀ ಮಹಾಭಾರತ ಓದಿ ಅಂದ್ರೆ ಯಾರು ಓದ್ತಾ ಇದ್ರು? 1,00,000 ಶ್ಲೋಕ ಇದೆ. 1,00,000 ಶ್ಲೋಕದಲ್ಲಿ ಸರಿಯಾಗಿ ನಮ್ಗೆ ಯಾವ್ದು ಓದಕ್ ಆಗೋದೇ. ಅದಕ್ಕೆ ನಮ್ಗೆ ಪರಮಾತ್ಮ ಏನು ಮಾಡಿದೆ, ನಿಮಗೆ ಲಕ್ಷ ಓದೋ ಲೆಕ್ಕ ಇಲ್ಲ, ನಿಮಗೆ ಲಕ್ಷ ಲಕ್ಷ ದುಡ್ಡು ಇಂಟ್ರೆಸ್ಟ್ ಅಷ್ಟೇ ಹೊರತಾಗಿ ಈ ಲಕ್ಷ ಮಹಾಭಾರತ ಶ್ಲೋಕ ನಿಮ್ಗೆಲ್ಲ ಆಗ್ಬರಲ್ಲ. ಆದ್ರಿಂದ ಗೀತೆಯನ್ನಾದ್ರೂ ಓದಿ. ಬರೀ 701 ಶ್ಲೋಕ. ನಮ್ಮ ರಾಯರ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅದು ಎಷ್ಟು 701 ಶ್ಲೋಕ. ಫಸ್ಟ್ ಕೇಳಿದ್ದು ಧೃತರಾಷ್ಟ್ರ ವಾಚ, ಅದು ಮೊದಲನೇ ಶ್ಲೋಕ. ಉಳಿದಿದ್ದೆಲ್ಲ 700 ಎಲ್ಲ ಅದು ಪರಮಾತ್ಮನ ಉಪದೇಶ. ಮಧ್ಯ ಮಧ್ಯದಲ್ಲಿ ಕ್ವಶನ್ಗಳು, ಅದು ಯಾರು? ಅರ್ಜುನನು. ಆದ್ದರಿಂದ ಇಂತಹ ಗೀತೆ ನೋಡಿ, ಅದು ಪರಮಾತ್ಮ ಉಪದೇಶ ಮಾಡಿದ್ದರಿಂದ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ ವಿನಸ್ತೃತ. ಪರಮಾತ್ಮನ ಮುಖಕಮಲದಿಂದ ಬಂದಿದೆ. ಅಂದ್ರೆ ನಮ್ಮ ಮುಖ ಅಂದ್ರೆ ಅದು ವಾಕ್ಶಕ್ತಿಯನ್ನ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಮುಖ. ಪರಮಾತ್ಮನಿಗೆ ನೋಡಿ ಎಲ್ಲಿಂದ ಬೇಕಾದರೂ ಗಂಗೆಯನ್ನು ತರಬಹುದಾಗಿ, ಅದೇ ತರ ಗೀತೆಯನ್ನು ತರಬಹುದಾಗಿ. ನೋಡಿ ಅವ್ರು ಯಾರು? ಜನ್ನು ಋಷಿಗಳು ಕಿವಿಯಿಂದಲೇ ಗಂಗೆಯನ್ನು ತಂದರು. ಕಿವಿಯಿಂದಲೇ ಗಂಗೆಯನ್ನು ತಂದು ಕೊನೆಗೆ ಅದು ಕಿವಿಯಿಂದ ಬಂದಿದ್ದು ಆ ತರ ಪ್ರಸಿದ್ಧ. ಪರಮಾತ್ಮನು ಕೂಡ ಅವನು ದಿವ್ಯ ದೃಷ್ಟಿ ಇದೆ ಅಂತ ಕಣ್ಣಿನಿಂದಲೇ ಅದು ಗೀತೆಯನ್ನು ಹೊರಹೊಮ್ಮಿಸಬಹುದು, ಅಥವಾ ಕಿವಿಯಿಂದಲೇ ಹೊರಹೊಮ್ಮಿಸಬಹುದಾಗಿ. ಆದರೆ ಬಾಯಿಂದ ಯಾಕೆ ಗೀತೆಯನ್ನು ಹೊರಹೊಮ್ಮಿಸಿದ್ದಾನೆ ಅಂತ ಹೇಳ್ಬಿಟ್ರೆ, ಯಾಕೆಂದ್ರೆ ಪರಮಾತ್ಮನ ಎಲ್ಲ ಇಂದ್ರಿಯಗಳಿಗೆ ಎಲ್ಲಾ ಸಾಮರ್ಥ್ಯ ಇದೆ. ಆದ್ರಿಂದ ಕಿವಿಗೆ ಮಾತನಾಡುವ ಸಾಮರ್ಥ್ಯ ಇದೆ, ಕಣ್ಣಿಗೂ ಮಾತನಾಡುವ ಸಾಮರ್ಥ್ಯ ಇದೆ, ವಾಗಿಂದ್ರಿಯದಂತೆ ಅದು ಕೆಲಸ ಮಾಡುತ್ತೆ. ಆದ್ರೂ ಕೂಡ ಪರಮಾತ್ಮ ಮುಖಕಮಲದಿಂದಲೇ ಆ ಗೀತೆಯನ್ನ ಹೊರಹೊಮ್ಮಿಸಿದ್ದ. ಯಾಕೆ ಅಂತ ಹೇಳಿದ್ರೆ, ಈ ಎಲ್ಲ ಜ್ಞಾನ ಕಾರ್ಯ ಅದು ಮುಖದಿಂದ ನಾವು ನಡೆಸ್ತಕ್ಕಂಥದ್ದು. ಆಮೇಲೆ ಬ್ರಾಹ್ಮಣನು ಕೂಡ ಮುಖದಿಂದಲೇ ಹುಟ್ಟಿದಾನೆ. ಅವನು ಈ ಗೀತೆಯನ್ನ ಮುಖೋದ್ಗತವಾಗಿ ಹೇಳಿ ಬೇರೆಯವರ ಮುಖದಿಂದ ಪಾರಾಯಣ ಮಾಡಿ ಆ ತರ ಪರಮಾತ್ಮ ಗೀತೆಯನ್ನ ಅಲ್ಲಿ ಹೊರಹೊಮ್ಮಿಸಿದ್ದಾನೆ. ಆದ್ದರಿಂದ ಅಂತಹ ಭಗವದ್ಗೀತೆ ಅದು 18 ಅಧ್ಯಾಯಗಳನ್ನ ಒಳಗೊಂಡಿರ್ತಕ್ಕಂಥದ್ದಾಗಿದೆ. ಮಹಾಭಾರತದ ಪ್ರಸಂಗದಲ್ಲಿ 18ರ ಸಂಖ್ಯೆ ಅನಸ್ಯೂತವಾಗಿ ಕಾಣೋದನ್ನು ನಾವು ನೋಡ್ತೇವೆ. ಮಹಾಭಾರತ ಗ್ರಂಥ ಅದು ಇರೋದೇ 18 ಪರ್ವ. ಒಂದೊಂದು ಪರ್ವಗಳೇ ಬೇರೆ ಬೇರೆ ಹೆಸರುಗಳು ಕೂಡ ಇದೆ. ಅದರಲ್ಲಿ ಕರ್ಣ ಪರ್ವ, ಆಮೇಲೆ ಶಲ್ಯ ಪರ್ವ ಎಲ್ಲ ಇದೆ. ನಮ್ಗೊಂದು ಡೌಟ್ ಬರುತ್ತೆ, ಏನು ಇಷ್ಟೆಲ್ಲ ಪರ್ವಗಳಲ್ಲಿ ಕೃಷ್ಣನ ಪರ್ವನೇ ಒಂದು ಇಲ್ವಲ್ಲ? ಕೃಷ್ಣ ಮಹಾಭಾರತದ ಮುಖ್ಯ ನಾಯಕ ತಾನೆ, ಎಲ್ಲೂ ಕೃಷ್ಣ ಪರ್ವ ಇಲ್ಲ. ಓಲಪ್ಪ, ಭೀಮಸೇನ ದೇವರು ಅಷ್ಟೆಲ್ಲ ಯುದ್ಧ ಮಾಡಿ ಎಲ್ಲ 5.5 ಲಕ್ಷ ಅಕ್ಷೋಹಿಣಿಯನ್ನ ಸಂಹಾರ ಮಾಡಿದ್ದಾರೆ, ಅವರವರನ್ನೆಲ್ಲ ಸಂಹಾರ ಮಾಡಿದ್ದಾರೆ. ಅವ್ರ ಹೆಸರು ಒಂದು ಬೇಡ, ಭೀಮ ಪರ್ವ ಅದು ಇಲ್ಲೇ ಇಲ್ವಲ್ಲ ಇನ್ನು ಕೂಡ. ಯುಧಿಷ್ಠರ ಪರ್ವ ಇಲ್ಲ. ಅಂದ್ರೆ ನೋಡಿ, ಮಹಾಭಾರತದಲ್ಲಿ ಆ 18 ಪರ್ವಗಳಿಗೆ ಭೀಷ್ಮ ಪ್ರೋಣ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ ಯಾಕೆ ಹೆಸರಿಟ್ಟಿದ್ದು ಅಂದ್ರೆ, ಮಹಾಭಾರತ ಯುದ್ಧದಲ್ಲಿ ಯಾರ್ಯಾರೆಲ್ಲ ಸೋತಿದ್ದಾರೆ, ಸೋತವ್ರ ಹೆಸರನ್ನಿಟ್ಟಿದ್ದಾರೆ, ಗೆದ್ದವ್ರ ಹೆಸರಲ್ಲಿ ಇಟ್ಟಿದ್ದಾರೆ. ಯಾರ್ಯಾರು ಗೆದ್ದಿದ್ದಾರೆ ಅವರ ಹೆಸರು ಇಲ್ವೇ ಇಲ್ಲ. ಪಾಂಡವರೆಲ್ಲ ಗೆದ್ದಿದ್ದಾರೆ, ಯಾರ ಹೆಸರು ಇಲ್ಲ. ಯಾಕೆ ಅಂದ್ರೆ ಸೋತವ್ರಿಗೆಲ್ಲ ಬೇಜಾರಾಗ್ಬೋದು ಪಾಪ, ಅದಕ್ಕೆ ನಿಮ್ಮ ಹೆಸರಲ್ಲಿ ಒಂದು ಪರ್ವ ಇದೆ, ನೀವೆಲ್ಲೋ ಇದ್ದೀರಾ, ಸೋತಂತ್ರ ಸಂಕೇತವಾಗಿ ನಿಮ್ಮ ಸೋಲಿನ ಆ ಪ್ರತೀಕವಾಗಿ ಒಂದೊಂದು ಹೆಸರು. ಅದು ವೆಂಕಟೇಶ ಕಲ್ಯಾಣದಲ್ಲಿ ಬರುತ್ತಲ್ಲ, ಅದ್ಯಾರು ವೃಷಭಾಸುರ ಅಂತ ದೈತ್ಯ, ಅವನು ಸಾಯ್ಬೇಕಾದ್ರೆ ನನ್ನ ಹೆಸರು ಇರ್ಲಿ ಅಂತ ಹೇಳ್ತತ್ತು. ಅಂದ್ರೆ ಈ ದುಷ್ಟರಿಗೆ, ದೈತ್ಯರಿಗೆ ಹೆಸರಿನ ಒಂದು ಗೀಳು ಜಾಸ್ತಿ ಅವ್ರಿಗೆ. ಕೆಲವರು ಫ್ಯಾನ್ ಮೇಲೆಲ್ಲ ಹೆಸರು ಕೊಟ್ಬಿಟ್ಟಿರ್ತಾರೆ, ನಾವೇ ಕೊಟ್ಟಿದೀವಿ ಅಂತ. ಜೋರಾಗಿ ಹಾಕೋಬೇಡ್ರಿ ಹೆಸರು ಕಾಣಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಇಲ್ಲಿ ಭೀಷ್ಮ ಪರ್ವ, ದ್ರೋಣ ಪರ್ವ ಅಂತೆಲ್ಲ ಇದೆ, ಆದ್ರೆ ಎಲ್ಲೂ ಕೂಡ ಅಲ್ಲಿ ಪಾಂಡವರ ಹೆಸರಿನ ಪರ್ವನೇ ಇಲ್ಲ. ಯಾಕೆ ಅಂದ್ರೆ ಇಡೀ ಮಹಾಭಾರತದಲ್ಲಿ ಕೃಷ್ಣನೇ ಮುಖ್ಯ ಪ್ರತಿಪಾದ್ಯನಾಗಿರ್ಬೇಕಾದ್ರೆ ಅವನಿಗೊಂದು ಪರ್ವ ಅಂತ ಹೇಳಿಕಾರತ್ತ? ನೋಡಿ, ಈಶಾನ್ಯ ದಿಕ್ಕು ರುದ್ರದೇವರ ದಿಕ್ಕು, ಆಗ್ನೇಯ ದಿಕ್ಕು ಅಗ್ನಿ ದಿಕ್ಕು ಅಂತ ಹೇಳ್ತಾರೆ. ಆದ್ರೆ ವಿಷ್ಣುವಿಗೆ ಒಂದು ದಿಕ್ಕು ಅಂತ ಎಲ್ಲಾದ್ರೂ ಇದೆಯಾ? ಅವನು ಎಲ್ಲಾ ದಿಕ್ಕುಗಳಲ್ಲೂ ಇದ್ದಾನೆ, ಅವನು ಎಲ್ಲ ಬ್ರಹ್ಮಾಂಡದಲ್ಲಿ ಇದ್ದಾನೆ, ಅವನಿಗೇನು ಒಂದು ಸೀಮಿತವಾದ ಜಾಗ ಅಂತೆಲ್ಲ ಇದೆ. ಹಾಗೆ ಪರಮಾತ್ಮ ಇಡೀ ಮಹಾಭಾರತದಲ್ಲಿ ಅವನು ಪ್ರತಿಪಾದ್ಯನಾಗಿದ್ದಾನೆ. ಅವನನ್ನು ಬಿಟ್ಟರೆ ಭೀಮಸೇನ ದೇವರು. ಆದ್ರಿಂದ ಇಡೀ ಮಹಾಭಾರತ ಭೀಮನ ಹಿರಿಮೆಯನ್ನು ಹೇಳುತ್ತೆ. ಅದೇ ರೀತಿಯಾಗಿ ಮತ್ತೆ ಕೃಷ್ಣನ ಸರ್ವೋತ್ತಮತ್ವವನ್ನು ಹೇಳ್ತಾ ಇತ್ತು. ಕೃಷ್ಣ ಸರ್ವೋತ್ತಮ, ಆಮೇಲೆ ಭೀಮಸೇನ ದೇವರು ಜೀವೋತ್ತಮ. ಉಳಿದ ಎಲ್ಲಾ ವೀರರಿದ್ದಾರಲ್ಲ ಅವರೆಲ್ಲ ಭೀಮಸೇನನ ಕೆಳಗೆ ಬರ್ತಾರೆ. ಅದು ಅಶ್ವತ್ಥಾಮ ಆಗಿರ್ಬೋದು, ಅಥವಾ ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ ಆಗಿರ್ಬೋದು. ಅವರಲ್ಲಿ ಹೇಳ್ಕೊಳ್ಳೋದಕ್ಕೇನು ಗುರುಗಳು, ಆದರೆ ಸ್ವರೂಪದಲ್ಲಿ ದೊಡ್ಡ ಸ್ಥಾನ, ಗುರುಗಳ ಸ್ಥಾನ ಭೀಮಸೇನ ದೇವರಿಗೆ ಇದೆ. ಹಾಗಾಗಿ ಅವರೆಲ್ಲ ಭೀಮಸೇನನ ಕೆಳಗಡೆ ಅಶ್ವತ್ಥಾಮ ಮುಂತಾದವರೆಲ್ಲ ಬರ್ತಾರೆ. ಆಮೇಲೆ ಅರ್ಜುನಾದಿಗಳು ಕೂಡ ಎರಡೂ ಪಕ್ಷದಲ್ಲಿ ಇರೋರು. ಕೊನೆಗೆ ಎಲ್ಲರಿಗಿಂತ ಮಿಗಿಲಾಗಿ ಅಲ್ಲಿ ಭೀಮಸೇನನಾದ್ರೆ ಅಂತ ಭೀಮಸೇನ ದೇವರು ಕೃಷ್ಣನ ಪಾದ ಸೇವಕರು. ಅವ್ರು ಯಾವಾಗಲೂ ಕೃಷ್ಣನ ಮಾತನ್ನು ಉಲ್ಲಂಘನೆ ಇದೆ. ಪರಮಾತ್ಮನ ಮಾತು ಅಂದ್ರೆ ನಡೆಸ್ಬಿಡೋರು. ಬೇರೆಯವರೆಲ್ಲ ಪರಮಾತ್ಮನ ಮಾತನ್ನು ನಡೆಸೇ ಇತ್ತು. ಅವರೆಲ್ಲ ಅನೇಕ ಸಂದರ್ಭದಲ್ಲಿ ಚಿನ್ನ ಭಕ್ತಾಹ ಅಂತ ಭಾಗವತ ಹೇಳ್ತಾ ಇದ್ರು. ಅವರೆಲ್ಲ ಪರಮಾತ್ಮನಲ್ಲಿ ಶುದ್ಧವಾದ ಭಕ್ತಿ ಮಾಡಲೇ
ಅದು ಧರ್ಮರಾಜ ಮತ್ತೆ ಅರ್ಜುನ ಆಗಿರ್ಬೋದು. ಧರ್ಮರಾಜ ಅರ್ಜುನ ಎಲ್ಲ ಅವರೆಲ್ಲ ಕೃಷ್ಣನಿಗಿಂತ ನಾವೇ ಗ್ರೇಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಭೀಮಸೇನ ದೇವರು ಮಾತ್ರ ನಿಜವಾದ ಕೃಷ್ಣನ ಮಾತನ್ನು ಚೆನ್ನಾಗಿ ನಡೆಸಿದವರು, ಅವನ ಮಾತನ್ನು ಯಾವತ್ತೂ ಕೂಡ ಉಲ್ಲಂಘನೆ ಮಾಡಿದವರಲ್ಲ. ಜೊತೆಗೆ ಶುದ್ಧ ಭಾಗವತ ಧರ್ಮವನ್ನ ಅವರು ನಡೆಸಿದವರು. ಅದಕ್ಕೆ ಮಹಾಭಾರತ ಹೇಳುತ್ತೆ, ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ ನೃಪೋದರ. ನಮಗೂ ಒಳ್ಳೆ ಧರ್ಮನಿಷ್ಠೆ ಎಲ್ಲ ಬರಬೇಕು ಅಂದ್ರೆ ನಾವು ಭೀಮಸೇನ ದೇವರನ್ನ ನೆನಿಬೇಕಂತ. ಆವಾಗ ನಮಗೆ ಧರ್ಮ ಪ್ರಜ್ಞೆ ಬರುತ್ತೆ, ಪಾಪಗಳೆಲ್ಲ ಪರಿಹಾರ ಆಗುತ್ತೆ. ಆದ್ದರಿಂದ ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಅಂತ ಮಹಾಭಾರತ. ನಾವು ದ್ರೌಪದಿ ಸಹಿತರಾದ ಭೀಮಸೇನ ದೇವರನ್ನ ನಾವು ಸ್ಮರಣೆ ಮಾಡಿಬಿಟ್ರೆ ನಮ್ಮ ಪಾಪಗಳೆಲ್ಲ ಪರಿಹಾರ. ನಾವು ಯಾರ್ದಾದ್ರೂ ಮನೆಗೆ ಊಟಕ್ಕೆ ಹೋಗಿರ್ತೇವೆ, ಅಲ್ಲಿ ಪರಾನ ಊಟ ಮಾಡಬಾರ್ದು ಅಂತ ಕೆಲವ್ರಿಗೆ, ಅವ್ರು ಚೆನ್ನಾಗಿ ದಕ್ಷಿಣ ಕೊಡ್ತಾರೆ ಹೋಗ್ಬೇಕು ಅಂತ ಆಸೆ, ಎರಡು ಆ ಕಡೆ ಬಿಡ ಈ ಕಡೆ ಹೋಗಲಾರ, ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಮಹಾಭಾರತ ಹೇಳುತ್ತೆ, ಊಟಕ್ಕೆ ಕೂತ್ಕೊಳ್ಳುವಾಗ ಆ ದ್ರೌಪದಿ ಬದಿ ಭೀಮಸೇನ ದೇವರ ಸ್ಮರಣೆ ಮಾಡಿ ಊಟ ಮಾಡಿಬಿಟ್ರೆ ಪರಾನ್ನ ಪಾಪ ಪರಿಹಾರ ಮಾಡ್ಬೇಕು. ಅದಕ್ಕೆ ಇವೆಲ್ಲ ತಿಳ್ಕೊಂಡಿರ್ಬೇಕು. ಯಾಕೆ ಅಂದ್ರೆ ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ, ಅವರು ಶುದ್ಧ ಧರ್ಮಾನುಷ್ಠಾನ, ಅವರ ಸ್ಮರಣೆ ನಾವು ಮಾಡಿಬಿಟ್ರೆ ಸಾಕು, ನಮ್ಮ ಪಾಪಗಳೆಲ್ಲ ಅದು ಪರಿಹಾರ ಆಗ್ಬಿಡತ್ತೆ. ಹಾಗೆ ಈ ಎಲ್ಲ ಭೀಮಸೇನ ದೇವರೇ ಮುಂತಾದ ಪಾಂಡವರು, ಆಮೇಲೆ ಕೃಷ್ಣ ವಾಸುದೇವಸ್ಯ ಮಹಾತ್ಮ, ಮಹಾಭಾರತ ಹೇಳಕ್ ಹೊರಟದ್ದೇ ಅದು ಕೃಷ್ಣನ ಹಿರಿಮೆಯನ್ನು. ಅದಕ್ಕೆ ಮನ್ವಾದಿ ಕೇಚಿತ್ ಬ್ರುವತೆ ಕ್ಯಾಸ್ತಿಕಾದಿ ತಥಾಪರೆ ತಥೋಪರಿಚರಾಜ್ಯನ್ನೇ ಭಾರತಂ ಪರಿಚಕ್ಷತೆ ಅಂತ ಹೇಳ್ತಾರೆ. ಮಹಾಭಾರತ ಏನ್ ಹೇಳುತ್ತೆ ಅನ್ನೋದಕ್ಕೆ ಅನೇಕರಿಗೆ ಗೊಂದಲ. ಕೆಲವ್ರು ಏನೇನೋ ಹೇಳ್ಬಿಟ್ಟು ಅದು ಏನೋ ಹೇಳಿದ್ರೆ ಇವ್ರು ಇನ್ನೊಂದೇನೋ ಹೇಳ್ಬಿಡ್ತಾ ಇದ್ದಾರೆ. ನೋಡಿ, ಮನ್ವಾದಿ ಕೇಚಿತ್ ಬ್ರುವತೆ ಅಂತ ಕೆಲವರು ಮನುವಿನ ಬಗ್ಗೆ ಹೇಳ್ತದೆ ಮಹಾಭಾರತ. ಮತ್ತೆ ಕೆಲವರು ಆಸ್ತಿಕ ಮುನಿಯ ಬಗ್ಗೆ ಅಂತ, ಆಸ್ತಿಕರು ಅಂತ ಈ ಸರ್ಪಯಾಗದ ಸಮಯದಲ್ಲಿ ಬರ್ತಾರೆ. ಕೊನೆಗೆ ಸರ್ಪಯಾಗ ನೆನೆಸೋದು ಆಸ್ತಿಕರು ಅಂತ ಒಬ್ಬ ಮುನಿಗಳು, ಅವ್ರ ಬಗ್ಗೆ ಮಹಾಭಾರತ. ಮತ್ತೆ ಕೆಲವರು ಹೇಳಿದರು ಉಪರಿಚರ ಅಂತ ಒಬ್ಬ ವಸು ಇದ್ದಾನೆ, ಆ ಉಪರಿಚರನ ಬಗ್ಗೆ ಹೇಳ್ತಾ ಇದೆ ಮಹಾಭಾರತ. ಶ್ರೀಮದ್ ಆಚಾರ್ಯ ಹೇಳಿದ್ರು ಅವ್ರ ಬಗ್ಗೆ ಎಲ್ಲ ಎಲ್ಲೋ ಒಂದೊಂದು ಅರ್ಧ ಅಧ್ಯಾಯ ಹೇಳಿದ್ರೆ ಅದಕ್ಕೆ ಇಡೀ ಅವ್ರ ಮಹಾಭಾರತ ಅವ್ರನ್ನ ಹೇಳುತ್ತೆ ಅಂತ ಅರ್ಥನ ಎಲ್ಲಕ್ಕೂ. ಅದೆಲ್ಲ ಸರಿಯಲ್ಲ ಅಂತ. ಮತ್ತೆ ಏನಪ್ಪಾ ಇದಕ್ಕೆಲ್ಲ ಮನ್ವಾದಿ ಕೇಚಿತ್ ಬ್ರುವತೆ ಅಂತ ಹೇಳಿದರೆ, ಮನು ಅಂತ ಹೇಳಿದರೆ ಜ್ಞಾನಾದಿ ದಶಗುಣಗಳ ಸಂಪನ್ನರಾದ ಭೀಮಸೇನ ದೇವರನ್ನೇ ಮನು ಅಂತ ಕರೆದಿದ. ಅವರಲ್ಲಿ ಇರ್ತಕ್ಕಂಥ 10 ಗುಣಗಳು ಅವೇ ಭಾಗವತ ಧರ್ಮಗಳು. ಅವುಗಳನ್ನ ಅಂದ್ರೆ ಭೀಮಸೇನ ದೇವರಿಂದ ಅಭಿಮನ್ಯಮಾನವಾದ ಸತ್ಯ, ದಯಾ, ಶೌಚ, ಜ್ಞಾನ ಈ ಎಲ್ಲ ಗುಣಗಳನ್ನ ಭೀಮಸೇನ ದೇವರು ಧರ್ಮಾದಿ ದಶಕ ಅಂತ ಹೇಳಿದ್ದಾರೆ. ಭೀಮಸೇನ ದೇವರು ಸ್ಮರಣೆ ಮಾಡಿದ್ರೆ ಅವರು ಧರ್ಮನಿಷ್ಠೆ. ಎಂತಹ ಸಂದರ್ಭದಲ್ಲೂ ಕೂಡ ಅಪ್ಪಿತಪ್ಪಿ ಕೂಡ ಅವರು ತಮ್ಮ ಸ್ವಧರ್ಮವನ್ನು ಬಿಟ್ಟಿಲ್ಲ. ಆಮೇಲೆ ಆಪತ್ಕಾಲ ಬಂತು ಅಂತ ಆ ಪರಧರ್ಮ ಆ ಅಧರ್ಮಕ್ಕೆ ಅವರು ರಾಜಿ ಮಾಡ್ಕೊಂಡ್ರು. ಅಜ್ಞಾತವಾಸ ಏನೇನೋ ಸುಳ್ಳು ಹೇಳ್ಕೊಂಡ್ಬಿಡೋದು, ಏನೋ ಮಾಡೋದು ಅವೆಲ್ಲ ಮಾಡಲೇ ಇಲ್ಲ. ಅದಕ್ಕೆ ಅಜ್ಞಾತವಾಸದಲ್ಲಿ ಎಲ್ಲಾದ್ರೂ ಬಂದ್ರೆ ನೀವೇ ಇಲ್ವಾ, ನಿಮ್ಮೆಲ್ಲ ನೋಡಿದ್ರೆ ದೇಹದಾರ್ಢ್ಯ ಭೀಮಸೇನ ತರ ಕಾಣ್ತಿರಲ್ಲ ಅಂದ್ರೆ ಇಲ್ಲ ಅನ್ನೋ ಹಂಗಿಲ್ಲ, ಹೌದು ಅನ್ನೋ ಇಲ್ಲ ಅಂತ ಹೇಳ್ಬಿಟ್ರೆ ಸುಳ್ಳಾಗುತ್ತೆ. ಹೌದು ಅಂದ್ರೆ ಅಜ್ಞಾತವಾಸ ತಪ್ಪು. ನೋಡಿ, ಆವಾಗ ಅಜ್ಞಾತವಾಸ ನಡೀತು. ಇವತ್ತೇನಾದ್ರೂ ಮೊಬೈಲ್ ಯುಗದಲ್ಲಿ ಅಜ್ಞಾತವಾಸವನ್ನ ಪಾಂಡವರು ನಡ್ಸಕ್ ಹೋಗಿದ್ರೆ ಬೆಳಿಗ್ಗೆ ವಿರಾಟ್ ನಗರಕ್ಕೆ ಬಂದ್ರೆ ಅಲ್ಲೇ ಯಾರು ಫೋನ್ ಮಾಡಿ ದುರ್ಯೋಧನಿಗೆ ಹೇಳ್ಬಿಡ್ತಾ ಇದ್ರು, ನೋಡಿ ಪಾಂಡವರಲ್ಲಿ ಇಲ್ಲಿ ಬಂದ್ಬಿಟ್ಟಿದ್ದಾರೆ ವಿರಾಟ್ ನಗರಕ್ಕೆ ಅಂದ್ರೆ ಅವತ್ತೇ ಅಜ್ಞಾತವಾಸ ಮುಗಿದೋಗ್ಬಿಡ್ತಾರೆ. ಇನ್ನ ಮೊಬೈಲ್ ಇಲ್ಲ, 1 ವರ್ಷ ಪೂರ್ತಿ ಅಜ್ಞಾತವಾಸ ನಡೆದಿತ್ತು. ಆದ್ದರಿಂದ ಈ ಮೊಬೈಲ್ ಎಷ್ಟು ಅನುಕೂಲ ಅಷ್ಟೇ ಪ್ರತಿಕೂಲ. ಎಲ್ಲೋ ಊಟಕ್ಕೆ ನೋಡಿ ಯಾರು ಚಿಕ್ಕಪ್ಪ ಹೊಟ್ಟೋಗಿದ್ದಾರೆ, ಊಟವೂ ಇಲ್ಲ, ಮೈಲಿಗೆ ಬಂದ್ಬಿಡುತ್ತೆ. ಅಂದ್ರೆ ಪಾಂಡವರು ಅವರು ಧರ್ಮಾದಿ ದಶಕಃ, ಈ ಎಲ್ಲ 10 ಗುಣಗಳ ಪ್ರತೀಕ ಪಾಂಡವರು. ಆದ್ರಿಂದ ವಿಶೇಷವಾಗಿ ಭೀಮಸೇನ ದೇವರನ್ನ, ಅವರ ಗುಣಗಳನ್ನ, ಆ ಧರ್ಮಗಳನ್ನ ಅದು ಹೇಳ್ತಾ ಇದೆ. ಇದೇ ಮನ್ವಾದಿ ಅಂದ್ರೆ ಮಹಾಭಾರತ ಈ ಎಲ್ಲ ಭಾಗವತ ಧರ್ಮಗಳನ್ನು ಹೇಳ್ತಾ ಇದೆ. ಆಸ್ತಿಕಾದಿ ತದಾಪರೆ ಅಂತ ಹೇಳಿದ್ರೆ, ಆಸ್ತಿಕರು ಅಂದ್ರೆ ಪಾಂಡವರು. ಅವರು ಯಾವತ್ತೂ ಕೂಡ ಪರಮಾತ್ಮನ ಪ್ರಜ್ಞೆಯನ್ನ ಬಿಟ್ಟವರಲ್ಲ, ಅವರು ನಾಸ್ತಿಕರಾಗೇ ಇಲ್ಲ. ಕೆಲವರೆಲ್ಲ ಆಸ್ತಿಕರು ಹೇಗೆ ಅಂದ್ರೆ ದೇವರೆಲ್ಲಾ ಸಂಪತ್ತು ಕೊಟ್ರೆ ಆಸ್ತಿಕರು, ದೇವ್ರ ಫೋಟೋ ಹಾಕೊಳ್ಳೋದು, ಪೂಜೆ ಗೀಜೆ ಮಾಡಿ ದುಡ್ಡು ಗಿಡ್ಡೆಲ್ಲ ಕಳ್ಕೊಂಡೆಲ್ಲ ಪೂರ್ತಿಯಾಗಿ ಕಿರುಗೋಕಿಗಳಾಗ್ಬಿಟ್ರೆ ದೇವ್ರ ಬೇಡ್ರಿ ಯಾವ್ದು ಬೇಡ ಬಿಟ್ಕೊಡೋದು. ಹಂಗೆಲ್ಲ ಅವ್ರು ಎಲ್ಲ ಕಾಲದ ಎಂಥ ಆಪತ್ಕಾಲದಲ್ಲೂ ಕೂಡ ಪಾಂಡವರು ಪರಮಾತ್ಮನನ್ನ ಮರೆತಿಲ್ಲ. ಅವರು ಅದು ಹುಟ್ಟಿದ್ದೆ ಎಲ್ಲಿ ಅಂತ ಹೇಳ್ಬಿಟ್ರೆ ಆ ಬದರಿ ಕ್ಷೇತ್ರದಲ್ಲಿ. ಅಯ್ಯೋ ನಾವು ಅರಮನೆಯಲ್ಲಿ ಹುಟ್ಟಲಿಲ್ಲ, ಚಳಿಯಲ್ಲಿ ಹುಟ್ಬಿಟ್ವಿ ಅಂತ ಪಾಂಡವರು ಬೇಜಾರು ಮಾಡ್ಕೊಂಡ್ರ. ಆಮೇಲೆ ಮತ್ತೆ ಹಸ್ತಿನಾವತಿ ಬಂದರು, ಕಿರುಕಳ. ಆಮೇಲೆ ಅರಮನೆ ಅಂತ ಹೇಳಿ ಅರಗಿನ ಮನೆಗೆ ಹೋಗಿ ಸುಟ್ಟು ಹಾಕ್ಬಿಟ್ರು ಎಲ್ಲಾದ್ನ ಅವರು. ಆಮೇಲೆ ಮತ್ತೆ ಎಲ್ಲೋ ಭಿಕ್ಷಾಟನೆ ಮಾಡಿದ್ರು, ಎಲ್ಲಾದ್ರೂ ಬೇಜಾರು ಮಾಡ್ಕೊಂಡಿದ್ದಾರೆ. ಇದೆಲ್ಲ ಪರಮಾತ್ಮ ನಮ್ಗೆ ಇಟ್ಟಾಂಗ ಇರುವೇನು ಹರಿಯೇ ಅಂತ ಇದ್ರು. ನಮ್ಗೆ ಹೆಂಗಿದ್ರು ದೇವ್ರ ಹತ್ರ ಇದಾನಲ್ಲಪ್ಪ ಸಾಕು. ನಾವೆಲ್ಲ ಒಂದು ಸಣ್ಣದಕ್ಕೆ ಬೇಜಾರು ಮಾಡ್ಕೊಂಡ್ಬಿಡ್ತೇವೆ. ಒಂದು ಮೊಸರು ಸಿಕ್ಕಿಲ್ಲ ಅಂದ್ರೆ ನಮ್ ಜೀವನವೇ ವ್ಯರ್ಥ. ಯಾರೋ ಒಬ್ರಿಗೆ ಬಾಂಬೆಯಲ್ಲಿ AC ಮನೆ ಮಾಡ್ಕೊಳಿಕ್ಕಾಗಿಲ್ಲ ಅಂತ ಹೇಳಿ ಗಂಡ ಹೆಂಡತಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ.
ನೋಡಿ ಎಂಥ ದುರಂತ ಇದು. ಅಂದ್ರೆ ಅವರಿಗೆ ಅಷ್ಟು ದುಡ್ಡಿಲ್ಲ, ನಮ್ಗೆ ನಮ್ಮ ಹಣೆ ಬಾರಕ್ಕೆ AC ಮನೆ ಮಾಡ್ಕೊಳಿಕ್ ಆಗಲ್ವಲ್ಲ ಬಾಂಬೆಯಲ್ಲಿ, ಇನ್ನು ಬದುಕಿ ಯಾಕೆ ಸತ್ತೋಗಿದ. ಏನು AC ನಿದ್ದೆ ಬರ್ತಾ ಇದ್ವಲ್ಲ ನಮ್ಗೆ. ಅಂದ್ರೆ ಮನುಷ್ಯನಿಗೆ ಭೋಗದ ಲಾಲಸೆ ಬಂದ್ರೆ ಯಾವ ತರ ತನ್ನನ್ನೇ ತಾನು ಹಾಳು ಮಾಡ್ಕೊತಾನೆ. ಆ ತರಹ ಅವರು ಆಸ್ತಿಕಾದಿ ತಥಾಪರೆ ಅಂದರೆ ಪಾಂಡವರ ಪರಮ ಆಸ್ತಿಕರು. ಆಮೇಲೆ ತಥೋಪರಿಚರಾಧ್ಯನ್ನೇ ಪಾಂಡವರ ಬಗ್ಗೆ ಹೇಳುತ್ತೆ. ಭೀಮಸೇನ ದೇವರಲ್ಲಿರುವ 10 ಗುಣಗಳು ಅದರ ಬಗ್ಗೆ ಮಹಾಭಾರತ ಹೇಳುತ್ತೆ. ಆಮೇಲೆ ತಥೋಪರಿಚರಾಧ್ಯನ್ನೇ, ಉಪರಿಚರ ಅಂತ ಒಬ್ಬ ವಸು, ಅಷ್ಟವಸುಗಳಲ್ಲಿ ಯಾರೋ ಒಬ್ಬ ಉಪರಿಚರ ಅಂತ ವಸು ಅಂತೆ, ನಮ್ಗೆ ಅವನ ಹೆಸರೇ ಗೊತ್ತಿಲ್ಲ. ಮಹಾಭಾರತದ ಅರ್ಥ ಮಾಡುವವರು ಹೇಳ್ತಾರೆ ಇಲ್ರಿ ಮಹಾಭಾರತ ಉಪರಿಚರನ ಬಗ್ಗೆ ಹೇಳುತ್ತೆ. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ ಉಪರಿಚರ ಅಂದ್ರೆ ಯಾರೋ ವಸು ಅಲ್ಲಪ್ಪ, ಸರ್ವೇಶಾಂ ಉಪರಿಚರತೀತಿ ಉಪರಿಚರ ಸರ್ವೋತ್ತಮ ಭಗವಾನ್ ಕೃಷ್ಣ ಅಂತವ್ರು. ಎಲ್ಲರ ಮೇಲೆ ತಿರುಗಾಡೋನು, ಎಲ್ಲರಿಗಿಂತ ಮೇಲೆ ಇರೋನು ಸರ್ವೋತ್ತಮ ಪರಮಾತ್ಮನೇ, ಅವನು ಉಪರಿಚರ. ನೋಡಿ, ಎತ್ತನ್ನು ವಾಹನ ಮಾಡ್ಕೊಂಡಿರ್ತಕ್ಕಂತಹ ರುದ್ರದೇವರು ನೆಲದಲ್ಲಿ ಓಡಾಡ್ತಾರೆ, ನೀರು ಬಂದ್ರೆ ಅವ್ರದ್ದು ಸ್ಟಾಪ್ ಮತ್ತೆ. ಆಮೇಲೆ ಹಂಸವಾಹನ ಆಕಾಶದಲ್ಲಿ ಓಡಾಡ್ತಾರೆ ಬ್ರಹ್ಮದೇವ್, ಆದರೆ ಗರುಡದೇವರವನ್ನ ವಾಹನ ಮಾಡಿಕೊಂಡು ಸರ್ವೇಶಾಂ ಉಪರಿಚರತಿ ಇತಿ ಉಪರಿಚರ ವಿಷ್ಣು, ಗರುಡ ವಾಹನನಾದ ಪರಮಾತ್ಮನೇ ಉಪರಿಚರ, ಅವನ ಬಗ್ಗೆ ಮಹಾಭಾರತ ಹೇಳ್ತಾ ಇದೆ ಅಂತ ಹೇಳಿ ಪಾಂಡವರ 10 ಧರ್ಮಗಳು ಅಂದ್ರೆ ವಿಶೇಷವಾಗಿ ಭೀಮಸೇನ ದೇವರ ಸದ್ಗುಣಗಳನ್ನು ತಿಳಿಸ್ತಾ ಇದೆ. ಆ ಸದ್ಗುಣಗಳೆಲ್ಲ ಯಾವುದು ಅಂತ ಕೂಡ ಮಹಾಭಾರತ ಅಲ್ಲಿ ಪಟ್ಟಿ ಮಾಡಿ ಅದು ಭೀಮಸೇನ ದೇವರಲ್ಲಿ ಮಾತ್ರ ಇದೆ. ಆದ್ರಿಂದ ಅವರು 2 ಸೇನೆಗಳಲ್ಲೂ ಕೂಡ ಅವರು ಅತ್ಯಂತ ಉತ್ತಮರಾದವರು, ಬೇರೆ ಯಾರು ಕೂಡ ಅಲ್ಲ ಅಂತ ಹೇಳಿ ಮಹಾಭಾರತ ಹೇಳುತ್ತೆ. ತತ್ವಜ್ಞಾನೇ ವಿಷ್ಣು ಭಕ್ತೌ ಧೈರ್ಯೇ ಸ್ಥೈರ್ಯೇ ಪರಾಕ್ರಮೇ ವೇಗೇ ಚ ಲಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಚ ಬಲೇಪಿ ಚ. 13 ಗುಣಗಳನ್ನು ಹೇಳಿದ್ದಾರೆ ಭೀಮಸೇನ ದೇವರು, ಒಂದೇ ಎರಡೇ. ಆಮೇಲೆ ಇದೆಲ್ಲ ಪರಿಪೂರ್ಣವಾಗಿ ಅವರಲ್ಲಿ ಇರ್ತಕ್ಕಂಥದ್ದು. ತತ್ವಜ್ಞಾನ ಅಂದರೆ ಅದು ಎಲ್ಲದರ ಬಗ್ಗೆ ಅವರಿಗೆ. ಆಮೇಲೆ ವಿಷ್ಣು ಭಕ್ತಿ, ಏನು ಭೀಮಸೇನ ದೇವರಿಗೆ ಇರುವಷ್ಟು ವಿಷ್ಣು ಭಕ್ತಿ ಬೇರೆ ಯಾರಾದ್ರೂ ಇದಕ್ಕೆ ಸಾಧ್ಯ. ವಿಷ್ಣು ಭಕ್ತಿ ಅವ್ರಿಗೆ ಹೇಗಿತ್ತು ಅದೇ ತರ ಅವರಲ್ಲೂ ಕೂಡ ಅಪಾರವಾದ ಪ್ರೀತಿ ಯಾರಿಗೆ ಅಂತ ಹೇಳಿದ್ರೆ ಅದು ಕೃಷ್ಣ ಪರಮಾತ್ಮ. ಧರ್ಮರಾಜ ಒಂದು ದಿನ ಭೀಮಸೇನ ದೇವರಿಗೆ ಹೇಳಿದ್ದಂತೆ, ಧರ್ಮರಾಜನಿಗೆ ಯಾವಾಗಲೂ ಕೂಡ ದ್ವಾದಶಿ ಪಾರಣೆ ಬಂದ್ಬಿಟ್ರೆ ಕೃಷ್ಣ ಪರಮಾತ್ಮನನ್ನ ದ್ವಾರಕೆಯಿಂದ ಹಸ್ತಿನಾವತಿಗೆ ಕರೆಸ್ಕೊಂಡು, ಅವಾಗೆಲ್ಲ ಹಸ್ತಿನಾವತಿ ರಾಜ್ಯ ಅವರದ್ದೇ ಆಗಿತ್ತು, ಕೌರವೆಲ್ಲ ಸತ್ತೋಗ್ಬಿಟ್ಟಿದ್ರು, ಪಾಂಡವರದ್ದೇ ರಾಜಭಾರ. ಆವಾಗ ಕೃಷ್ಣ ಬರಬೇಕು ಪಾರಣೆಗೆ, ಕೃಷ್ಣನನ್ನು ಇಟ್ಕೊಂಡು ಪಾರಣೆ ಮಾಡಬೇಕು ಅಂತ ಧರ್ಮರಾಜನಿಗೆ ಯಾವಾಗಲೂ ಆಸೆ. ಕೃಷ್ಣನ ಬಿಟ್ಟು ಪಾರಣೆ ಮಾಡಬಾರ್ದು. ನಮಗೆಲ್ಲ ಆತ್ಮೀಯರು ಯಾರಾದ್ರೂ ಇದ್ರೆ ಬನ್ರಿ ಇಲ್ಲೇ ಪಾರಣೆಗೆ ಬಂದ್ಬಿಡಿ ಅಂತ ಹೇಳಿ ಕರಿತೀವಲ್ಲ. ಇವತ್ತೇನಾಗಿದೆ, ಯಾರ ಪಾರಣೆ ಬರ್ತೀವಿ ಅಂದ್ರೆ ಇಲ್ರಿ ನಾವೇ ಮಠಕ್ಕೆ ಹೋಗ್ತಿದ್ದೀವಿ ನೀವ್ಯಾಕೆ ಬರ್ತೀವ ಅಂತ ಹೇಳ್ತೀವಿ. ಈಗ ಬೆಳಗ್ಗೆ ಎದ್ದು ಅಡಿಗೆ ಮಾಡೋರ ಕಡಿ. ಆವಾಗ ಧರ್ಮರಾಜ ಭೀಮಸೇನ ದೇವ್ರಿಗೆ ಹೇಳ್ತಾ ಇದ್ದಾನೆ, ನೋಡಪ್ಪ ಭೀಮಸೇನ, ನೀನೇ ಹೋಗಿ ಈ ಸರಿ ಕೃಷ್ಣನ್ ಕರ್ಕೊಂಡ್ಬಿಡು, ದ್ವಾರಕೆ ಹೋಗಿ ದ್ವಾರಕೆ ಕೃಷ್ಣನ್ ಕರ್ಕೊಂಡ್ಬಂದ್ಬಿಡು, ನೀನು ಹೋದ್ರೆ ಬೇಗ ಬರ್ತಾನೆ ಕೃಷ್ಣ, ಆದ್ರಿಂದ ಕೃಷ್ಣ ಕರ್ಕೊಂಡ್ಬಂದ್ಬಿಡು. ಭೀಮಸೇನ ದೇವ್ರು ಆಯ್ತು ಅಂತ ಹೇಳಿ ಧರ್ಮರಾಜ ಭೀಮಸೇನ ದೇವ್ರು ಕೆಲಸ ಮಾಡ್ತಾರೆ ಇಲ್ಲೋ ಅಂತ ನೋಡಕ್ಕೆ ಒಬ್ಬನ್ನ ಅಲ್ಲಿ ಗೂಢಚಾರಿ ಇಟ್ಬಿಟ್ಟು, ಯಾಕಂದ್ರೆ ಭೀಮಸೇನ ಬೇಗ ಹೋಗಲ್ಲ ತಡ ಮಾಡ್ಬಿಡ್ತಾನೆ ಏನೋ ಅಂತ ಹೇಳ್ಬಿಟ್ಟು. ಆವಾಗ ಏಕಾದಶಿ ಗೀತಾ ಬಂತು, ಏನು ಇನ್ನೂ ಹೋಗ್ತಾ ಇಲ್ಲ, ದ್ವಾರಕೆ ದೂರ ಇದೆ ಹಸ್ತಿನಾವತಿಯಿಂದ. ಅವಾಗ ನೋಡಿದ್ರೆ ರಾತ್ರಿ ಆದ್ರೂ ಕೂಡ ಭೀಮಸೇನ ಹೋಗೇ ಅಲ್ಲೇ ಕೂತ್ಕೊಂಡು ಏಕಾದಶಿ ಎಲ್ಲ ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ. ಕೊನೆಗೆ ಏನಪ್ಪಾ ಭೀಮಸೇನ ಹೋಗೇ ಇಲ್ವಲ್ಲ ಇನ್ನು ಕೂಡ ಅಂತ ಹೇಳಿ ಕೇಳಿದ್ರೆ, ಅದಕ್ಕೆ ಧರ್ಮರಾಜನಿಗೆ ಭೀಮಸೇನ ದೇವ್ರು ಹೇಳಿದ್ರು, ನೀನು ನಾಳೆ ಬೆಳಿಗ್ಗೆ ಪಾರಣೆಗೆಲ್ಲ ಸಿದ್ಧ ಮಾಡ್ಕೋ, ನಾನು ಪಾರಣೆಗೆ ಎಲ್ಲ ಎಲೆ ಬಡಿಸಿದ ಮೇಲೆ ಒಂದ್ ಕ್ಷಣದಲ್ಲಿ ಕೃಷ್ಣ ಕರ್ಕೊಂಡ್ ಬರ್ತೀನಿ. ಅಲ್ಲಪ್ಪ ದೂರ ದ್ವಾರಕೆ, ಇಲ್ಲಿ ಹಸ್ತಿನಾವತಿ ಬರೀ ಎಷ್ಟು ಲೇಟ್ ಆಗತ್ತೆ, ಸುಮ್ಮನೆ ಹಿಂಗೆಲ್ಲ ಹೇಳ್ಬೇಡ. ಅದಕ್ಕೆ ಇಲ್ಲ ನೀ ರೆಡಿ ಮಾಡ್ಕೊಂಡು ಇರ್ಬೋದು ಬಿಡು, ಭೀಮಸೇನ ಅಷ್ಟೆಲ್ಲ ಈ ಮಾಡ್ತಾನೆ. ಕೊನೆಗೆ ದ್ವಾದಶಿ ಬಂದ್ಬಿಡ್ತು, ಎಲ್ಲ ಅಡಿಗೆ ರೆಡಿ ಆಗಿದೆ, ದೇವ್ರ ನೈವೇದ್ಯ ಆಯ್ತು, ಇನ್ನೇನು ಎಲೆ ಹಾಕ್ತಾ ಇದ್ದಾರೆ, ಇನ್ನು ಕೃಷ್ಣ ಬಂದಿಲ್ಲ, ಭೀಮಸೇನ ದೇವ್ರು ಇಲ್ಲ ಇದ್ದ. ಆವಾಗ ಏನಪ್ಪಾ ಅಂತ ಹೇಳಿ ಭೀಮಸೇನ ದೇವರನ್ನ ಧರ್ಮರಾಜ ಕೇಳಿದರೆ, ಅದಕ್ಕೆ ಈ ಕ್ಷಣದಲ್ಲಿ ಕೃಷ್ಣ ಬರ್ತಾನೆ, ಯಾಕೆ ಚಿಂತೆ ಮಾಡ್ತೀರಾ ಅಂತ ಹೇಳಿ ತನ್ನ ಗದೆಯನ್ನು ತೆಗೆದು ಆಕಾಶಕ್ಕೆ ಎಸೆದು ಬಿಟ್ರು ಭೀಮಸೇನ ದೇವರು. ಕೃಷ್ಣ ಆ ಗದೆ ನನ್ನ ತಲೆ ಮೇಲೆ ಬೀಳೋದ್ರಲ್ಲಿ ದ್ವಾರಕೆಯಿಂದ ಇಲ್ಲಿ ಬರ್ಬೇಕು ನೀನು ನೋಡಿ ಹೇಗಿದೆ. ಆವಾಗ ಕೃಷ್ಣ ಎಲ್ಲೋ ದ್ವಾರಕೆಯಲ್ಲಿ ಇದೋನೋ ಎಲ್ಲಿ ಗದೆ ತಲೆ ಮೇಲೆ ಬಿಟ್ಬಿಡತ್ತೆ ಭೀಮಸೇನ ದೇವರಿಗೆ, ಮತ್ತೆ ಅದು ನಾನೇ ತೆಗಿಬೇಕಾಗತ್ತೆ ಅಂತ ಹೇಳಿ ಆ ಗದೆ ಬೀಳೋದ್ರೊಳಗಾಗಿ ದ್ವಾರಕೆಯಿಂದ ವೇಗವಾಗಿ ಶರವೇಗದಲ್ಲಿ ಪರಮಾತ್ಮ ಬಂದು ಬರುವಾಗಲೇ ಗದೆ ಹಿಡ್ಕೊಂಡು ಇಳಿದ್ಬಿಟ್ಟಂತೆ ಪರಮಾತ್ಮ. ಏನಪ್ಪಾ ಭೀಮಸೇನ, ಈ ತರ ನನ್ನ ಪರೀಕ್ಷೆ ಮಾಡ್ತೀಯಲ್ಲ, ನಾನು ಬರ್ತೀನೋ ಇಲ್ಲೋ ಅಂತ ನೀನು ಅನ್ಕೋತಾ ಇದೀಯಾ, ಆದ್ರಿಂದ ನೋಡಿ ನಿನ್ನ ಎದುರುಗಡೆ ಇದ್ದೀನಿ. ಅವ ಧರ್ಮರಾಜ ನೋಡಿದ, ಸ್ವಾಮಿ ಏನು ನಿನ್ನ ಭೀಮಸೇನನ ಅನ್ಯೋನ್ಯತೆ, ಅವನು ಗದೆ ಎತ್ತಿದ್ದಾನೆ, ಬರ್ತೀಯ ಇಲ್ಲ ಅಷ್ಟರಲ್ಲಿ ನಿಂತವ್, ಬೀಳೋದ್ರೊಳಗೆ ಬರ್ತೀನಿ ಅಂತ ಕೃಷ್ಣ. ವಾ ನಿಮ್ಮಿಬ್ಬರನ್ನು ನೋಡಿ ನನಗೆ ಆನಂದ, ಬನ್ನಿ ಪಾರಣೆ ಬನ್ನಿ ಅಂದ್ರೆ ಅಷ್ಟು ಕೃಷ್ಣ ಭಕ್ತಿ ಅದು ಭೀಮಸೇನ ದೇವರಲ್ಲಿ ಇರ್ತಕ್ಕಂಥದ್ದಾಗಿತ್ತು.
ಆದ್ರಿಂದ ವಿಷ್ಣು ಭಕ್ತವು ಧೈರ್ಯ ಸ್ಥೈರ್ಯ ಪರಾಕ್ರಮ. ಭೀಮಸೇನ ದೇವರಿಗಿರ್ತಕ್ಕಂಥ ಧೈರ್ಯಕ್ಕೆ ಅದು ಏನು ಹೇಳಲೇಬೇಕಾಗಿ, ಅವರಿಗೆ ಸೋಲಿಲ್ಲ, ಸಾವಿನ ಭಯ ಇಲ್ಲ, ಯಾಕೆ ಕೌರವರ ಭಯ ಇಲ್ಲ, ಅವ್ರ ಕಂಡ್ರೆ ಬೇರೆಯವರಿರುತ್ತೆ. ದುಶಾಸನ ಎದೆ ಬಗಿಬೇಕಾದ್ರೆ ಅಲ್ಲಿದ್ದಂತಹ ದುರ್ಯೋಧನ, ಬೇರೆ ಎಲ್ಲ ಕರ್ಣ, ಅವರೆಲ್ಲ ಬನ್ನಿ ತಾಕತ್ತಿದ್ರು ಉಳಿಸ್ಕೊಳ್ಳಿ ದುಶಾಸನನ್ನ ಅಂದ್ರೆ ನಮ್ಗೇನ್ ತಾಕತ್ತಿಲ್ಲ, ಏನ್ ಬೇಕಾದ್ರೆ ತಿಳ್ಕೊಂಡು ಓಡೋಗುತ್ತಲ್ಲ. ಯಾಕಂದ್ರೆ ಇವನ್ ಕೈಯಲ್ಲಿ ಸಿಕ್ಕರು ನಮ್ಮನ್ನು ಸಿಗದಾಕ್ಬಿಡ್ತಾನೆ. ಅಂದ್ರೆ ಆ ರೀತಿಯಾಗಿ ಅವರಿಗೆ ಭಯವೇ ಇಲ್ಲ ಯಾವತ್ತೂ ಕೂಡ. ಆ ರೀತಿಯಾಗಿ ಅಂತಹ ಭೀಮಸೇನ ದೇವರ ಗುಣಗಳನ್ನ ಅದು ಹೇಳ್ತಕ್ಕಂಥದ್ದು ಮಹಾಭಾರತ. ಜೊತೆಗೆ ಉಪರಿಚರ ಅಂತ ಹೇಳಿಬಿಟ್ರೆ ಎಲ್ಲರ ಮೇಲೆ ಸರ್ವೋತ್ತಮನಾಗಿ ಸಂಚರಿಸುವವನು ಪರಮಾತ್ಮ. ಅದಕ್ಕೆ ಗಗನದಲ್ಲಿ ಸಂಚರಿಸುವ ಗರುಡ ದೇವನೇ ತುರಗ ಅಂತ ದಾಸರ. ನೋಡಿ, ಅದರಿಂದೇ ಗೊತ್ತಾಗ್ಬಿಡತ್ತೆ ಯಾರು ಸರ್ವೋತ್ತಮ. ನಾವೆಲ್ಲ ಪ್ರತ್ಯೇಕವಾಗಿ ಇದನ್ನೆಲ್ಲ ನಾವು ತುಂಬಾ ಶಾಸ್ತ್ರಗಳಿಂದಲೇ ತಿಳ್ಕೋಬೇಕಾಗಿ. ಅದಕ್ಕೆ ಮುಂದೆ ಕೃಷ್ಣ 15ನೇ ಅಧ್ಯಾಯದಲ್ಲಿ ಪುರುಷೋತ್ತಮ ಯೋಗ ಅಂತ ಹೆಸರದೆ. ಸರ್ವೋತ್ತಮ ನಾನೊಬ್ಬನೇ, ನಾನೇ ಪುರುಷೋತ್ತಮ, ಪರಮ ಪುರುಷನು ನಾನೇ, ಲಕ್ಷ್ಮಿನೂ ಅಲ್ಲ, ಬ್ರಹ್ಮಾದಿಗಳು ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾನೆ ಪರಮಾತ್ಮ. ಆ ಪರಮಾತ್ಮನ ಸರ್ವೋತ್ತಮತ್ವವನ್ನ ಅವನ ವಾಹನದಲ್ಲೇ ನಾವು ತಿಳ್ಕೊಳ್ಳೋದು. ನೋಡಿ, ಒಬ್ಬ ಸೈಕಲ್ ಹೋಗೋನು ಪಾಪ ಅವ್ನ ಲೆವೆಲ್ ಕಡಿಮೆ, ಇನ್ಕೇನವನು ಶಿಪ್ಪಲ್ಲಿ ಹೋಗ್ತಾ ಇರ್ತಾನೆ, ನದಿ ದಾಟ್ಕೊಂಡು, ಸಮುದ್ರ ದಾಟ್ಕೊಂಡು. ಆದ್ರೆ ಯಾರು ವಿಮಾನದಲ್ಲಿ ಹೋಗ್ತಾ ಇರ್ತಾರೆ ಅವರೇ ಗ್ರೇಟ್ ಅಂತ ಹೇಳ್ತೀವೋ ಇಲ್ಲ. ಅದರಂತೆ ಪರಮಾತ್ಮ ಅವನಿಗೆ ವಿಮಾನ ಅಂದ್ರು, ತುರಗ ಅಂದ್ರು, ಗರುಡ ಅಂದ್ರು, ಅದು ಗರುಡದೇವರು. ಅವನು ಯಾವಾಗಲೂ ಆಕಾಶದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಆದ್ರೆ ಹಂಸವಾಹನ ಬ್ರಹ್ಮದೇವರು ಅಲ್ಲಿ ಇಲ್ಲಿ ಇಲ್ಲಿ ಇಲ್ಲೇನು. ಆದ್ರೆ ಶಿವ ರುದ್ರದೇವರು ಅವರು ಎತ್ತು ಹಿಡ್ಕೊಂಡು ಇಲ್ಲೇ ಭೂಲೋಕದಲ್ಲಿ ಸಂಚಾರ. ಇದರಿಂದ ಪರಮಾತ್ಮ ಅವನು ಸರ್ವೋತ್ತಮ ಅನ್ನೋದು ಅವನ ಬಗ್ಗೆ ಮಹಾಭಾರತ ಹೇಳ್ತಾ ಇದೆ ಅಂತ ವಾಸುದೇವಸ್ಯ ಮಹಾತ್ಮ್ಯಂ ಅಂತ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ಆ ಮಹಾಭಾರತದಲ್ಲಿ ಬಂದ ಕೃಷ್ಣನ ಸರ್ವೋತ್ತಮತ್ವನೇ ಆ ಗೀತೆಯಲ್ಲಿ ಸುಸ್ಪಷ್ಟವಾಗಿ ಕೃಷ್ಣನ ಬಾಯಲ್ಲೇ ಬಂದಿದೆ. ಬೇರೆಯವರಾದ್ರೆ ಅದಕ್ಕೆ ಬೇರೆ ಅರ್ಥ ಮಾಡ್ಬೋದು. ಆದ್ರೆ ಕೃಷ್ಣ ಹೇಳ್ತಾನೆ, ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ. ಪರಮಾತ್ಮ ಪುರುಷನೂ ಹೌದು, ಅವನೇ ಪುರುಷೋತ್ತಮನು ಕೂಡ ಹೌದು. ಯಾಕೆ ಅಂದ್ರೆ ನೋಡಿ, ಪುರುಷ ಅನ್ನುವ ಹೆಸರೇ ಅದು ಈ ಪುರದ ಒಳಗಡೆ ನೆಲೆ ನಿಂತಿರುವ ಪರಮಾತ್ಮ, ನಮ್ಮೆಲ್ಲರ ದೇಹದ ಒಳಗಡೆ ನಿಂತಿರುವ ಅಂತರ್ಯಾಮಿ ಆಗಿರುವ ಪರಮಾತ್ಮನನ್ನೇ ಪುರುಷ ಅನ್ನೋ ಹೆಸರು ಹೇಳುತ್ತೆ. ಅದು ಬಿಟ್ಟು ಬೇರೆ ಯಾರನ್ನು ಕೂಡ ಪುರುಷ ಅಂತ ಹೇಳಲ್ಲ. ನಾವೆಲ್ಲ ವ್ಯವಹಾರದಲ್ಲಿ ಇದು ಮಹಿಳೆಯರಿಗೆ, ಇದು ಪುರುಷರಿಗೆ ಅಂತ ಹಂಗೆ ನಾವು ತಂದ್ಬಿಡ್ತೀವಿ. ಆದರೆ ಪುರುಷ ಅಂದ್ರೆ ಬರೀ ಗಂಡಸರು ಅಂತ ಆದ್ರೆ, ಈ ಪುರ ಅಂದ್ರೆ ಈ ಶರೀರದ ಒಳಗಡೆ ಇರ್ತಕ್ಕಂಥ ಜೀವ, ಆ ಜೀವನಿಗೆ ನಿಯಾಮಕನಾಗಿ ಪರಮಾತ್ಮ ಅಂತರ್ಯಾಮಿಯಾಗಿ ಎಲ್ಲರ ಒಳಗಡೆನೂ ಕೂಡ ಇದ್ದಾನೆ. ಅದೇನು ಪುರುಷರ ಒಳಗಡೆ ಮಾತ್ರ ಇದ್ದಾನ, ಸ್ತ್ರೀಯರ ಒಳಗಡೆ ಇಲ್ವಾ ಪರಮಾತ್ಮ? ಎಲ್ಲರ ಒಳಗಡೆ ಇದ್ದಾನೆ. ಅದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ನಾನು ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಅರ್ಜುನ, ನಾನು ಎಲ್ಲರ ಒಳಗಡೆ ಅಂತರ್ಯಾಮಿಯಾಗಿದ್ದೆ. ವಿಶೇಷವಾಗಿ ಮಾನವರ ಹೃದಯ ಅಂತ, ಮಾನವರ ಒಂದು ಹೃದಯದಲ್ಲಿ, ಹೃದಯ ಭಾಗದಲ್ಲಿ ನಾನು ಯಾವಾಗಲೂ ಸದಾ ನೆಲೆ ನಿಂತಿದ್ದೇನೆ. ಆದ್ರಿಂದ ಸರ್ವ ದೇಹಾನಾಮ ಅಂತ ಅಷ್ಟೇ ಹೇಳಿದ ಪರಮಾತ್ಮ. ಅದು ಎಲ್ಲರ ಪುರುಷ ದೇಹದಲ್ಲಿ ಅಂತ ಅವನೇನು ಹೇಳಿದ, ಅಥವಾ ಸ್ತ್ರೀಯರ ದೇಹದಲ್ಲಿ ಇಲ್ಲ ಅಂತ ಹೇಳಿಲ್ಲ. ಈಶ್ವರ ಸರ್ವದೇಹಾನ ಹೃದ್ದೇಶಿ ಅರ್ಜುನ ತಿಷ್ಠ. ಹೃದಯದ ಮಧ್ಯದಲ್ಲಿ ಯಾಕೆ ಪರಮಾತ್ಮ ಇದ್ದಾನೆ ಅಂತ ಹೇಳಿದ್ರೆ, ನಮ್ಮ ದೇಹದ ಎಲ್ಲ ಘಟಕಗಳಿಗಿಂತ ಹೃದಯದ ಘಟಕ ಏನಿದೆ ಅದು ಬಹಳ ಮುಖ್ಯವಾದ. ನಮ್ ಕೈ ತುಂಡಾದ್ರೆ, ಕಾಲು ತುಂಡಾದ್ರೆ, ಕಣ್ಣು ಹೋದ್ರೆ ಮನುಷ್ಯ ಬದುಕ್ತಾರೆ. ಆದ್ರೆ ಹೃದಯ ಸ್ತಂಭನಾಗ್ಬಿಟ್ರೆ ಕೈ ಕಾಲು ಎಲ್ಲ ಇದ್ರೂ ಗೋವಿಲ್ಲ. ಹಾಗಾದ್ರೆ ನಮ್ಮ ದೇಹದಲ್ಲಿ ಹೃದಯ ಭಾಗವೇ ಅದು ಶ್ರೇಷ್ಠವಾದ ಭಾಗ. ಅಲ್ಲಿ ಸರ್ವಶ್ರೇಷ್ಠನಾದ ಪರಮಾತ್ಮ ಅಲ್ಲೇ ಇದ್ದಾನೆ. ಆದ್ದರಿಂದ ಪರಮಾತ್ಮ ಆಯ್ಕೆ ಮಾಡ್ಕೊಳ್ಬೇಕಾದ್ರೂ ಕೂಡ ಅವನು ದೇಹದಲ್ಲಿ ಯಾವುದು ಸರ್ವೋತ್ಕೃಷ್ಟವಾದ ಘಟಕವೋ ಅದರ ಒಳಗಡೆನೆ ಅವನು ಇರ್ತಾನೆ. ಅದರಿಂದಲೇ ಅವನು ಸರ್ವೋತ್ತಮತ್ವ ಬರ್ತಾನೆ. ಹೀಗೆ ಪರಮಾತ್ಮ ಉಪರಿಚರ ಅಂತಕ್ಕಂಥ ಹೆಸರು ಅವನಿಗೆ ಬರುತ್ತೆ. ಅವನನ್ನ ಮಹಾಭಾರತ ಹೇಳುತ್ತೆ ಅಂತ ಅಲ್ಲಿ ಹೇಳಿರೋಣದ್ರಿಂದ ಆ ಹಿನ್ನೆಲೆಯಲ್ಲಿ ಭಗವದ್ಗೀತೆ ಎಂಬತಕ್ಕಂಥದ್ದು ಪರಮಾತ್ಮನಿಂದಲೇನೆ, ಅದು ಅವನ ಮುಖದಿಂದ ಹೊರಹೊಮ್ಮಿರ್ತಕ್ಕಂಥದ್ದಾಗಿದೆ. ಅಂತ ಪರಮಾತ್ಮ ಹೇಳಿದ್ದರಿಂದಲೇನೆ ಇದು ಬಹಳ ಮಹತ್ವದ್ದಾಗಿದೆ. ಬೇರೆ ಬೇರೆಯವರೆಲ್ಲ ಹೇಳಿರ್ಬೋದು, ಅದೆಲ್ಲ ಮಾನವ ನಿರ್ಮಿತವಾಗಿರ್ತಕ್ಕಂಥ, ಅದು ಪರಮಾತ್ಮನಿಂದ ನಿರ್ಮಿತ. ಆದ್ರಿಂದ ಬೇರೆ ಎಲ್ಲ ನೋಡಿ, ಬೇರೆ ಧರ್ಮ ಗ್ರಂಥಗಳು ಕೆಲವರು ಹೇಳ್ತಾರೆ ನಮ್ದು ಕುರಾನ್ ಶ್ರೇಷ್ಠ, ಬೈಬಲ್ ಶ್ರೇಷ್ಠ ಅಂತಾರೆ. ಅದೆಲ್ಲ ಯಾರೋ ಒಬ್ಬ ಮಾನವ ರಚನೆ ಮಾಡಿ, ಆದ್ರೆ ಇದು ಭಗವಂತ ರಚನೆ ಮಾಡಿ. ಆದ್ದರಿಂದಾಗಿ ಪರಮಾತ್ಮನೇ ತನ್ನ ಭಕ್ತನಾದ ಅರ್ಜುನನಿಗೋಸ್ಕರ ಹೇಳಿದ್ದರಿಂದ ಅವನ ಮಾತಿಗೆ ಬಹಳ ಮಹತ್ವ ಎಂಬತಕ್ಕಂಥದ್ದಿದೆ. ಆದ್ರಿಂದ ಅಂತಹ ಪರಮಾತ್ಮ ನನ್ನನ್ನ ಫಸ್ಟ್ ಸರಿಯಾಗಿ ತಿಳ್ಕೊಳಪ್ಪ, ಅದಕ್ಕಿಂತ ಮುಂಚೆ ನೀನೇನು ಅಂತ ನೀನು ತಿಳ್ಕೊ, ನೀನು ದೇಹ ಅಂತಲೇ ತಿಳ್ಕೊಂಡ್ಬಿಡಬೇಡ. ಅದೆಲ್ಲವನ್ನ ಪರಮಾತ್ಮ ಹೇಳಿ ನನ್ನ ಬಗ್ಗೆ ಸರಿಯಾದ ತಿಳುವಳಿಕೆಯಲ್ಲ ನಿನಗೆ ಬರಬೇಕಾಗಿದ್ರೆ ನೀನು ಸುಖ ದುಃಖಗಳ ದ್ವಂದ್ವಕ್ಕೆ ನೀನು ಒಳಗಾಗಬಾರದು ಯಾವತ್ತೂ ಕೂಡ. ಮನುಷ್ಯನ ಮನಸ್ಸು ತುಂಬಾ ದುರ್ಬಲವಾಗಿ ಬಿಟ್ಟಾಗ, ಮನೆಯಲ್ಲಿ ಏನೋ ಯಾರೋ ಮೃತರಾದ್ರು ಅಂತ ಆದ್ರೆ ಮುಗಿತು, ಡಿಪ್ರೆಸ್ಗೆ ಹೊಟ್ಟೋಗ್ಬಿಡತ್ತೆ.
ಅಯ್ಯೋ ನಾನು ಪೂಜೆ ಬೇಡ, ಅದು ಬೇಡ, ಇನ್ನೊಂದು ಬೇಡ, ಕೂತ್ಕೊಂಡ್ಬಿಡು. ಇದು ಅಲ್ಲ. ಏನೋ ಖುಷಿ ಆಯ್ತು ಅನ್ಕೊಳ್ಳಿ, ಏನೋ ಭಾರಿ ದುಡ್ಡು ಬಂದ್ಬಿಡ್ತು, ಭಾರಿ ಇನ್ನೇನೋ ಒಳ್ಳೆ ಕೆಲಸ ಸಿಕ್ತು ಅನ್ಕೊಳ್ಳಿ, ಆ ಕೆಲಸದ ಖುಷಿಯಲ್ಲಿ ಕರ್ತವ್ಯವನ್ನ ಮರ್ತು. ಪರಮಾತ್ಮ ಹೇಳ್ತಾ ಇದ್ದಾನೆ, ದುಃಖೇಶ್ವನುದ್ವಿಗ್ನ ಮನಾಹ ಸುಖೇಶು ವಿಗತ ಸ್ಪೃಹ. ನಮಗೆ ಸುಖ ದುಃಖಗಳ ಬಗ್ಗೆ ಎರಡು ಕೂಡ ತಟಸ್ಥತೆಯಿಂದ ನಾವು ಸಂಸಾರವನ್ನ ನಡೆಸಬೇಕೇ ಹೊರತು ಅತಿಯಾದ ಸುಖದಿಂದ ಹಾರಾಡೋದು, ಅತಿಯಾದ ದುಃಖದಿಂದ ನಾವು ತುಂಬಾ ಡಿಪ್ರೆಸ್ ಆಗ್ಬಿಡೋದು, ಈ ತರ ಮನೋಭಾವ, ದುರ್ಬಲ ಮನೋಭಾವ ಇದ್ದವನಿಗೆ ಸಾಧನೆ, ಪರಮಾತ್ಮನ ಜ್ಞಾನ ಪಡೆಯೋದು ಅಸಾಧ್ಯ ಅಂತಾನೆ ಪರಮಾತ್ಮ. ಯಾಕೆ ಒಂದು ಸಣ್ಣದಕ್ಕೆ ದುರ್ಬಲನಾಗ್ಬಿಟ್ರೆ ಆವಾಗ ಅವನಿಗೆ ಅಂಥ ದುರ್ಬಲವಾದ ದೇಹದಲ್ಲಿ ಒಳ್ಳೆ ಪ್ರಬಲವಾದ ಪರಮಾತ್ಮನ ಜ್ಞಾನ ಸಂಪನ್ನತೆಯನ್ನ ಪಡೆದ ಆತ್ಮ ಇರಕ್ಕೆ ಸಾಧ್ಯ ಇಲ್ಲ. ನಾಯಮಾತ್ಮ ಬಲಹೀನೇನ ಲಭ್ಯತೆ, ಉಪನಿಷತ್ ಹೇಳ್ತಾರೆ. ದೇಹ ದೌರ್ಬಲ್ಯ ಇದ್ದವನಿಗೆ ಅವನ ಆತ್ಮ ಸುದೃಢನಾಗಿ ಬಲಿಷ್ಠನಾಗಿ ಸಾಧ್ಯ. ಯಾಕೆ ಅಂದ್ರೆ ಆ ದೇಹಕ್ಕೂ ಆತ್ಮನಿಗೂ ಲಿಂಕ್ ಇದೆ. ಆ ದೇಹ ಅವನಿಂದ ಏಕಾಚಿ ಮಾಡಕ್ಕಾಗಲ್ಲ. 1 ಗಂಟೆ ಕೂಡಿದ್ರೆ 10 ಸರಿ ಆಸನ ಚೇಂಜ್ ಮಾಡ್ಕೊತಾನೆ ಅಂದ್ರೆ ಅಯ್ಯೋ ನಿನ್ಗೆ ಇದೇ ಆಗಲಿ, ಇನ್ನೇನಾಗುತ್ತೆ ಹೋಗಪ್ಪ ಅಂತ. ಆಮೇಲೆ ಕಾಮಕ್ರೋಧಾದಿಗಳನ್ನು ವರ್ಜಿಸ್ಬೇಕು, ಇಂದ್ರಿಯ ನಿಗ್ರಹ ಸಂಪನ್ನನಾಗ್ಬೇಕು. ಎಲ್ಲ ಕಡೆ ಪರಮಾತ್ಮ ಇದನ್ನು ಹೇಳ್ತಾನೆ. ಜ್ಞಾನ ಪಡಿಬೇಕು ಅಂತ ಆದ್ರೆ ಏನೆಲ್ಲ ಕ್ವಾಲಿಟಿಗಳು ಇರಬೇಕು ಅಂತ ಪರಮಾತ್ಮ ಮುಂದೆನೂ ಹೇಳ್ತಾನೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯ. ನೋಡಿ, ಪರಮಾತ್ಮನ ಜ್ಞಾನ ಬರಬೇಕಾದ್ರೆ ಲೌಕಿಕ ಜ್ಞಾನಕ್ಕೂ ಇದು ಬೇಕೇ ಬೇಕು ಬಿಡಿ. ಅದರಲ್ಲಿ ವಿಶೇಷವಾಗಿ ಭಗವತ್ ತತ್ವದ ಜ್ಞಾನ ನಮ್ಗೆ ಬರಬೇಕಾದ್ರೆ ನಾವು ಇಂದ್ರಿಯ ನಿಗ್ರಹ ಸಂಪನ್ನರಾಗಿರ್ಬೇಕು, ಆ ಜ್ಞಾನದಲ್ಲಿ ಶ್ರದ್ಧೆ ಇರಬೇಕು, ಅದನ್ನೇ ಪಡಿಬೇಕು ಅನ್ನತಕ್ಕಂಥ ಹುಮ್ಮಸ್ಸು ಇರಬೇಕು. ಯಾಕಂದ್ರೆ ಹಿಂದೆ ಎಲ್ಲ ಗುರುಗಳು ಪಾಠವನ್ನು ಕೊಡಬೇಕಾದ್ರೆ ನೋಡಿ, ಅವ್ರಿಗೆ ಆಮೇಲೆ ಬಾ 1 ವರ್ಷ ದನಕಾಯಿ ಹಸುಮೇಸು ಅಲ್ಲೋಗು ಇಲ್ಲೋಗು ಅಂತೆಲ್ಲ ಹೇಳ್ತಾರೆ. ಬೇರೆಯವನಾಗಿದ್ರೆ ಅಯ್ಯೋ ಇವ್ರ ಹತ್ರ ಇದೆಲ್ಲ ಮಾಡಿ ಜ್ಞಾನ ಪಡ್ಕೊಳ್ಳೋ ಅಷ್ಟರಲ್ಲೇ ಇದೆ, ಬೇಗ ಊರಿಗೆ ಹೋಗಿ ಮದುವೆ ಮಾಡ್ಕೊಂಡ್ಬಿಡ್ತೀನಿ ಅಂತ. ಅಂದ್ರೆ ತತ್ಪರ ಸಂಯತೇಂದ್ರಿಯ, ಇಂದ್ರಿಯ ನಿಗ್ರಹ ಇರ್ಬೇಕು. ಅವನು ಬಿಟ್ಟು ಅದು ಬಿಟ್ಟು ಸುಖನೇ ಪಡಿತಾ ಇದ್ದ, ಬಯಸ್ತಾ ಇದ್ದ ಅಂದ್ರೆ ಸುಖ ಬಯಸುವವನಿಗೆ ಜ್ಞಾನ ಬರಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬ ಗುರುಕುಲಕ್ಕೆ ಹೋಗ್ಬೇಕಾದ್ರೆ ಅವ್ರ ತಂದೆ ಅವನಿಗೆ ಹಾಸಿಗೆ, ಟಿಫಿನ್ ಕ್ಯಾರ್ ದೊಡ್ಡದು ಎಲ್ಲ ತೊಗೊಂಡು ಬಿದ್ದಿಂಬು ಗಿಂಬು ಚಾದರ ತೊಗೊಂಡೋಗ್ಬಿಟ್ಟಾನೆ. ಯಾಕಂದ್ರೆ ಇಲ್ಲೆಲ್ಲ ಚಳಿ ಇರುತ್ತಾರೆ, ನಮ್ಮ ಹುಡುಗನ ಚಳಿ ಆದ್ರೆ ನಿದ್ದೆ ಬರಲ್ಲ ಅಂದ್ರೆ ಅವ್ರು ಹೇಳಿದ್ರಂತೆ ಬೇಗ ಮದುವೆ ಮಾಡಿ ಪ್ರಸ್ತ ಮಾಡ್ಬಿಡಿ, ಇದೇ ಹಾಸಿಗೆ ಯೂಸ್ ಆಗುತ್ತೆ. ಯಾಕೆ ಅಂದ್ರೆ ಓದಕ್ಕೆ ಬರ್ತಕ್ಕಂಥವನಿಗೆ ಅಲ್ಪ ನಿದ್ರೆ, ಅಲ್ಪಾಹಾರ ಇದೆ. ಇಡೀ ನಿದ್ದೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಪಾಠದಲ್ಲೂ ನಿದ್ರೆ, ಮುಂಚೆನೂ ನಿದ್ರೆ, ಅಲ್ಪಾಹಾರ ಅಲ್ಪಚೇಷ್ಟಿತ ಅಂತ ಹೇಳ್ತಾರೆ. ಅದನ್ನೇ ಕೃಷ್ಣ ಸಂಯತೇಂದ್ರಿಯ. ಭೋಗಗಳಿಗೆ ಅವನ ಆಸಕ್ತನಾದರೆ ಅವನಿಗೆ ಜ್ಞಾನ ಬರಕ್ಕೆ ಸಾಧ್ಯ ಇಲ್ಲ. ಜ್ಞಾನದಲ್ಲಿ ಶ್ರದ್ಧೆ ಇರಬೇಕು. ಯಾಕೆ ಅಂದ್ರೆ ಈ ಜ್ಞಾನ ಆ ಸುಲಭವಾಗಿ ಎಲ್ಲರಿಗೂ ದೊರಕುವಂತಹದ್ದು. ಲೌಕಿಕ ಜ್ಞಾನಗಳ ಕಣ್ಣಿದ್ದವರಿಗೆ ಕಾಣಿಸೋದೆಲ್ಲ ಕಂಡುಬಿಡತ್ತೆ. ಆದರೆ ಪರಮಾತ್ಮನ ಜ್ಞಾನ ದೊರಕಬೇಕಾಗಿದ್ರೆ ಅದಕ್ಕೆ ಅವನಿಗೆ ಶ್ರದ್ಧೆ ಇರಬೇಕು. ಒಂದು ಪರಮಾತ್ಮನಲ್ಲಿ ಶ್ರದ್ಧೆ, ಜ್ಞಾನದಲ್ಲಿ ಶ್ರದ್ಧೆ, ಹೇಳ್ಕೊಡೋರೆಲ್ಲೂ ಆಸಕ್ತಿ ಎಲ್ಲ ಇರ್ಬೇಕು. ಅದು ಬಿಟ್ಬಿಟ್ಟು ಅವರಲ್ಲೇ ಆಸಕ್ತಿ ಇಲ್ಲ ಅಂದ್ರೆ ಪರಮಾತ್ಮ ಹೇಳ್ತಾನೆ ನಿಮ್ಗೆಲ್ಲ ಜ್ಞಾನ ಕೊಡಲ್ಲ. ಶ್ರದ್ಧಾವಾನ್ ಲಭತೆ ಜ್ಞಾನ. ಯಾಕೆ ಅಂದ್ರೆ ಅದನ್ನೇ ಪರಮಾತ್ಮ ಹೇಳ್ತಾ ಇದ್ದಾನೆ. ನೋಡಿ, ಈ ಜ್ಞಾನಕ್ಕಿಂತ ಸಮಾನವಾದ ಪವಿತ್ರವಾದ ವಸ್ತು ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಬೇರೆ ಬೇರೆ ಎಲ್ಲ ನೋಡಿ, ಗಂಗೆ ನಮ್ಮ ಪಾಪವನ್ನು ಕಳೀಬಹುದು, ಆದರೆ ಪರಮಾತ್ಮನ ಜ್ಞಾನ ಹಿಂದಿನ ಪಾಪವನ್ನು ಕಳೆಯುತ್ತೆ, ಮುಂದೆ ಬರುವ ಪಾಪವನ್ನು ಕಳೆಯುತ್ತೆ, ಮತ್ತೆ ಪಾಪ ಮಾಡದಂತೆ ಮಾಡುತ್ತೆ. ಗಂಗೆಯಲ್ಲಿ ನೀವು ಸ್ನಾನ ಮಾಡಿದ್ರೆ ಮತ್ತೆ ಬಂದು ಪಾಪ ಮಾಡೋದೆ. ಆದ್ರಿಂದ ಪರಮಾತ್ಮ ಹೇಳ್ತಾ ಇದ್ದಾನೆ, ಈ ಜ್ಞಾನಕ್ಕೆ ಬಹಳ ಕ್ವಾಲಿಟಿಗಳಿರ್ಬೇಕು. ಅದನ್ನು ಪಡಿಬೇಕಾದ್ರೆ ಜ್ಞಾನ ಯೋಗ್ಯತೆ ಇರಬೇಕು. ಆ ಜ್ಞಾನ ಪಡೆಯುವ ಯೋಗ್ಯತೆಯ ಜೊತೆಗೆ ಅನೇಕ ಗುಣಸಂಪನ್ನನಾಗಿರ್ಬೇಕು. ಅದನ್ನ ಪರಮಾತ್ಮ ಹೇಳ್ತಾ ಇದ್ದಾನೆ. ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ಅಂತ ಹೇಳ್ತಾನೆ ಪರಮಾತ್ಮ. ನಮ್ಮ ಇಂದ್ರಿಯಗಳೆಲ್ಲ ಹೇಗಿರ್ಬೇಕು ಅಂತ ಹೇಳಿದ್ರೆ ಆ ಭಗವಂತನ ಕಡೆಗೆ ಅವುಗಳು ಆಸಕ್ತಿಯನ್ನು ತೋರಿಸ್ಬೇಕೇ ಹೊರತು ಅದು ಬಿಟ್ಟು ಭೋಗ ಭಾಗ್ಯಗಳಲ್ಲಿ ಆಸಕ್ತಿಯನ್ನು ಪಡಿಬಾರ್ದು. ಆದ್ದರಿಂದಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ, ನಮ್ಮ ಇಂದ್ರಿಯಗಳೆಲ್ಲ ವಿಷಯಗಳಲ್ಲಿ ಆಸಕ್ತ ಆಗ್ಬೇಕು. ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ವಿಷಯದ ಹಂಬಲ. ಅದಾಯ್ತು ಅಂದ್ರೆ ಈ ಇಂದ್ರಿಯ ಇದು ಬೇಕು ಅನ್ನತ್ತೆ. ಕೊನೆಗೆ ಈ 5, 6 ಇಂದ್ರಿಯಗಳ ಜೊತೆಗೆ ಅದು ಕೇಳಿದ್ದನ್ನು ನಾವು ಕೊಡೋದರಲ್ಲಿ ಕೊನೆಗೆ ನಾವೇ ನಮ್ಮನ್ನ ಕಳ್ಕೊಂಡ್ಬಿಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ಒಂದೊಂದು ಇಂದ್ರಿಯ ಅದು ಏನೋ ಅದನ್ನು ಕೇಳಿದ್ದನ್ನು ಒಮ್ಮೆ ಕೊಟ್ಬಿಟ್ರೆ ಸುಮ್ಮನೆ ಇರುತ್ತಾ ಅಂದ್ರೆ ಅದು ಮಹಾಶನಃ ಮಹಾಶ್ವೇತಃ ಅಂತ ಹೇಳಿ, ಮಹಾಶನಃ ಮಹಾಪಾಪ್ಮ ಅಂತ ಕೃಷ್ಣ ಹೇಳ್ತಾರೆ. ಈ ಇಂದ್ರಿಯಗಳಿಗೆ ಸ್ವಲ್ಪ ಎಲ್ಲ ಕೊಟ್ರೆ ಖುಷಿ ಆಗಲ್ಲ. ಈ ಮಗು ಗಲಾಟೆ ಮಾಡ್ತಾ ಇದ್ರೆ ಅದಕ್ಕೊಂದು ಚಾಕ್ಲೇಟ್ ಕೊಟ್ಬಿಟ್ರೆ ಅದನ್ನೇ ಚೇಪ್ಕೊಂಡು ಆನಂದವಾಗಿ ಮುಗಿದು ಕೂತ್ಕೊಂಡ್ಬಿಡುತ್ತೆ, ಗಲಾಟೆ. ಆದ್ರೆ ಇಂದ್ರಿಯಕ್ಕೆ ಈ ಕಣ್ಣೇನೋ ಕೆಡ್ತಾ ಇದೆ, ಅದಕ್ಕೆ ರೂಪ ಕೊಡೋಣ ಅಂದ್ರೆ ಅದು ಸಾಕಾಗಲ್ಲ. ಒಂದೊಂದು ಇಂದ್ರಿಯಗಳು ಕೂಡ ಬಕಾಸುರ ಇದ್ದಾರೆ. ಅದು ನೋಡಿದ್ರೆ ಇದು ಬೇಕನ್ನತ್ತೆ, ಇದು ಬೇರೆ ಅದು ಬೇಕು ಅಂತ ಹೇಳುತ್ತೆ. ಅದು ಕೇಳಿದ್ದೆಲ್ಲ ಕೊಡ್ತಾ ಕೂತ್ರೆ ಕೊನೆಗೆ ನಾವು ಅನರ್ಥಕ್ಕೆ ಒಳಗಾಗ್ತೇವೆ. ಆದ್ರಿಂದ ಪರಮಾತ್ಮ ಹೇಳ್ತಾ ಇದ್ದಾನೆ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ
ದೇಹಿನಃ. ನೋಡಿ, ಕೆಲವು ಇಂದ್ರಿಯಗಳನ್ನ ನಾವು ಆಹಾರ ತಗೊಳ್ಳೋದೇ ಇದ್ದರೆ ಮಟ್ಟ ಹಾಕಿಡ್ಬೋದು, ಮತ್ತೆ ಕೆಲವು ಇಂದ್ರಿಯ ಇದೆ ಆಹಾರ ತಗೊಳ್ಳೋದೇ ಇದ್ದು ಅದಕ್ಕೆ ಅದರದ್ದೇ ಯೋಚನೆ ಇರುತ್ತೆ. ನಾವು ನೋಡಿ ಏಕಾದಶಿ ಆಹಾರ ತಗೊಳ್ಳಿಲ್ಲ ಅಂದ್ರೆ ಅವಾಗ ಕಣ್ಣು ಸ್ವಲ್ಪ ಶಕ್ತಿ ಕಮ್ಮಿ ಆಗ್ಬಿಡುತ್ತೆ. ಅದು ನೋಡಿ ಇದು ನೋಡಿ ಅಂದ್ರೆ ಅಯ್ಯೋ ಏನ್ ಬೇಡಪ್ಪ ಅಂತ ಅದು ಕೇಳೋ ಅದು ಕೇಳಕ್ಕಿಲ್ಲ. ಮನಸ್ಸು ಅದ್ರ ಕಡೆಗೆ ಆಸೆ. ಈಗ ಆಹಾರವೇ, ಆಹಾರದಿಂದ ಇದ್ರೆ ಇಂದ್ರಿಯಗಳಿಗೆ ಶಕ್ತಿ ಇಲ್ಲ. ಆದರೆ ನೋಡಿ, ಎಲ್ಲ ಇಂದ್ರಿಯಗಳು ಕೂಡ ವಯಸ್ಸಾದ್ಮೇಲೆ ಶಕ್ತಿ ಕುಂದುತ್ತೆ. ಆಮೇಲೆ ಆಹಾರ ಪದಾರ್ಥಗಳಿಲ್ಲದೆ ಇದ್ದಾಗ, ಉಪವಾಸ ಇದ್ದಾಗ ಇಂದ್ರಿಯಗಳಲ್ಲಿ ಶಕ್ತಿ ಕಮ್ಮಿ ಆಗ್ಬಿಡತ್ತೆ. ಆದ್ರೆ ಈ ನಾಲಿಗೆ ಮಾತ್ರ ಇದೆ ನೋಡಿ, ಇದಕ್ಕೆ ವಯಸ್ಸಾಗಿ ಅದಕ್ಕೆ ಆ ನಾಲಿಗೆಗೆ ಏನು ಅಂತ ಹೇಳಿದ್ರೆ ಆಹಾರದ ಆಸಕ್ತಿ ಕಡಿಮೆ ಆಗೋದು ಅಂತೂ ಇಲ್ಲ. ಆಮೇಲೆ ಅದಕ್ಕೆ ತಾನೇ ಅದನ್ನು ಬಿಡಬೇಕು ಅಂತ ಬೇಕು. ಮನುಷ್ಯನಿಗೆ ಈ ಯಾವ ಎಲ್ಲ ಇಂದ್ರಿಯಗಳು ಕೂಡ ಕಡಿಮೆ ಆದ್ರೂ ಕೂಡ ನಾಲಿಗೆ ರುಚಿ ಮಾತ್ರ ಹೋಗೋದೆ. ಅದು ವಯಸ್ಸಾದ್ಮೇಲೆ ನಾಲಿಗೆ ರುಚಿ ಜಾಸ್ತಿ ಆಗುತ್ತೆ. ಅದು ಬೇಕು ಇದು ಬೇಕು ಇದು ಬೇಕು ಶುರು ಮಾಡ್ಬಿಡ್ತಾರೆ ಮನುಷ್ಯ. ಯಾರೋ ಮುದುಕ ಹೆಂಡತಿಗೆ ತುಂಬಾ ಹೇಳ್ತಾ ಇದ್ದ, ನೀನ್ ನಂಗೆ ಚಕ್ಲಿನೇ ಮಾಡಿಲ್ಲ, 2 ದಿವಸ ಆಗಿ ಚಕ್ಲಿ ಮಾಡು. ಅವ್ರು ಹೇಳಿದ್ದು, ರೀ ಹಲ್ಲೇ ಬಿದ್ದೋಗ್ಬಿಟ್ಟಿದೆ ನಿಮ್ದು, ಒಂದು ಸರಿ ಇಲ್ಲ ಹಲ್ಲುಗಳು, ಏನ್ ಚಕ್ಲಿ ತಿಂತೀರ, ನೀನ್ ಚಕ್ಲಿ ಮಾಡಿದ್ವೇ ಇಲ್ಲೋ, ಇದಾದ್ರು ಹೊರಗಡೆ ತರ್ಕೋತೀನಿ ಶುರು ಮಾಡಿ. ಕೊನೆಗಳು ಆಯ್ತು ಬಿಡ್ರಿ, ಇಷ್ಟ ಯಾಕೆ ಹೊರಗಡೆಯಿಂದ ಯಾಕೆ ತಿಂತೀರಾ, ಮಾಡ್ತೀನಿ ಚಕ್ಲಿ ಎಲ್ಲ ತಂದ್ಕೊಂಡು ಎಲ್ಲ ಹಾಕಿ ಚಕ್ಲಿ ಗರಿ 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 ಹಾಕಿ ಚಕ್ಲಿ ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ತಂದು 4 ಚಕ್ಲಿ ಅವ್ನು ತನ್ನ ಮುಂದೆ ಇಟ್ಟು ಅವ್ನು ಹೇಳಿದ ಹಿಂಗ್ ನೋಡಿ ಶುರು ಮಾಡಿ. ಏನ್ರಿ ಚಕ್ಲಿನೇ ಕೆಡಿದ್ದಲ್ಲ. ಅಲ್ಲ ಮತ್ತೆ ನಂಗೆ ಹಲ್ಲಿಲ್ಲ ಮತ್ತೆ ಚಕ್ಲಿ ತಂದ್ರೆ ಹೆಂಗೆ ನಂಗೆ ಕಡಿಯಕ್ಕಾಗತ್ತೆ? ಅದಕ್ಕೆ ಏನ್ ಮಾಡ್ಬೇಕು, ಈ ಚಕ್ಲಿ ಏನೆಲ್ಲ ಕುಟ್ಟು ಚೆನ್ನಾಗಿ ಕುಟ್ಟಾಣಿಯಲ್ಲಿ ಹಾಕ್ಬಿಟ್ಟು ಆಮೇಲೆ ಒಂದು ಲೋಟದಲ್ಲಿ ಹಾಕಿ ಮೊಸರು ಹಾಕು, ಆಮೇಲೆ ಅದನ್ನೆಲ್ಲ ಚೆನ್ನಾಗಿ ಈ ತರ ಕಿರ್ಗಿಸ್ಬಿಡು, ಒಂದು ಚಮಚ ಹಾಕಿ ನಮ್ಗೆ ಕೊಡು, ಆಮೇಲೆ ಚಕ್ಲಿ ಎಲ್ಲ ಅದನ್ನ ಬಾಯಲ್ಲಿ ಹಾಕೊಂಡು ನಮ್ಮ ಮಾಡಿ ತಿಂತೀನಿ ಅಂತ ಹೇಳ್ತಾರೆ. ಅದಕ್ಕೆ ಇವಳು ಹೇಳಿದ್ದು, ರೀ ಮೊದಲೇ ಹೇಳ್ಬಿಟ್ಟಿದ್ರೆ ಚಕ್ಲಿ ಹಿಟ್ಟೆ ತಂದು ಬಾಯಲ್ಲಿ ತುರುಕ್ಬಿಡ್ತಾ ಇದ್ದಲ್ಲ ನಿಮ್ಗೆ. ಆ ಕರಿಯೋದು ಹಾಕ್ಬೇಕು, ಕುಟ್ಟೋದು ಹಾಕ್ಬೇಕು ಕುಟ್ಟಾಣಿಯಲ್ಲಿ, ಆಮೇಲೆ ಮೊಸರೇನ್ ಬೆರೆಸೋದೇನು ಅಂತೆ. ಮನುಷ್ಯ ನೋಡಿ ಇದೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ಎಲ್ಲಾ ಇಂದ್ರಿಯಗಳು ಕೂಡ ವಯಸ್ಸಾದ್ಮೇಲೆ ಶಕ್ತಿ ಕಳ್ಕೊಂಡ್ಬಿಡತ್ತೆ. ಆವಾಗ ಒಂದು ಇಂದ್ರಿಯ ಮಾತ್ರ ಯಾವಾಗಲೂ ಜಾಗೃತವಾಗಿಬಿಡತ್ತೆ. ಅದ್ಯಾವುದು? ನಾಲಿಗೆ. ನಾಲಿಗೆ ಏನ್ ಮಾಡುತ್ತೆ, ಅದು ಸುಮ್ಮನೆ ಕೊಡೋದಿಲ್ಲ, ಮನಸ್ಸನ್ನ ಎಳ್ಕೊಳತ್ತೆ ತನ್ನ ಕಡೆ. ಏಕಾದಶಿ ಉಪವಾಸ ಆಗಿದೆ, ಮನೆಯಲ್ಲಿ ರಾತ್ರಿ ಹೆಂಡತಿ ಕೇಳ್ತಾಳೆ, ರೀ ನಾಳೆ ಏನ್ ಪಾಯಸ ಮಾಡ್ಬೇಕು, ಅಪ್ಪೆ ಪಾಯಸ ಮಾಡಿಸ್ಬೇಕಾ ಹೆಸರುಬೇಳೆ ಪಾಯಸ ಮಾಡಿಸ್ಬೇಕಾ, ಅದ್ರ ಬಗ್ಗೆ ಆಗೋದಿಲ್ಲ. ಅಂದ್ರೆ ಏನಾಗ್ಬಿಡುತ್ತೆ ನಮಗೆ ನಾಲಿಗೆ ರುಚಿ ನಮ್ಗೆ, ಅಯ್ಯೋ ಮಾಮೂಲಿ ಎಲ್ಲ ಹೆಸರುಬೇಳೆ ಬೇಡಪ್ಪ ಅಪ್ಪೆ ಪಾಯಸ ಮಾಡಿಸ್ಬೇಕು. ರಾತ್ರಿ ಎಲ್ಲ ಅದ್ರದ್ದೇ ಚಿಂತೆ. ಕೊನೆಗೆ ಮಲಗಿ ಬಿಟ್ರೆ ಕನಸಲ್ಲಿ ಅಪ್ಪೆ ಪಾಯಸ ಕನಸು ಕೊಡುತ್ತೆ. ಅದಕ್ಕೆ ಏಕಾದಶಿ ಜಾಗರಣೆ ಮಾಡ್ಬೇಕು ಅಂತ ನಮ್ಮಲ್ಲಿ ಬಂದಿರೋದು. ಯಾಕೆಂದ್ರೆ ಜಾಗರಣೆ ಮಾಡಿಬಿಟ್ರೆ ನಿದ್ದೆ ಬರಲ್ಲ ನೋಡಿ, ನಿದ್ರೆ ಮಾಡಿದ್ರೆ ಕನಸು ಬಿದ್ದ್ಬಿಡುತ್ತೆ. ನಾವು ಯಾವ ನೆನಸು ಅದೇ ತಾನೇ ಕನಸು ಬಿಡುತ್ತೆ. ಆದ್ರಿಂದ ಆಗಿ ನಮಗೆ ನಾಲಿಗೆ ಅನ್ನೋದು ಅದು ಮನಸ್ಸನ್ನ ಸೆಳೆದು ಅದೇನ್ ಮಾಡುತ್ತೆ, ಅದು ತಿನ್ಬೇಕು ಇದು ಬೇಕು ಆಸೆ ಬರ್ತದೆ. ಕೊನೆಗೆ ದೇವ್ರ ಪೂಜೆ ನೈವೇದ್ಯ ಆಗ್ಬಿಟ್ಟು ಅಲ್ಲೇ ನೋಡಿ ಅಂತ ಮಾಡಕ್ ಶುರು ಮಾಡ್ಬೇಕು ನಾವು. ಅದಕ್ಕೆ ನೈವೇದ್ಯ ದೇವರಿಗೆ ನಮಸ್ಕಾರ ಮಾಡುವಾಗ, ಸ್ವಾಮಿ ಇದರಲ್ಲೇ ನಿನ್ನ ಭಗವದ್ ರೂಪಗಳಿದೆ, ಆದ್ರಿಂದ ಆ ಭಗವದ್ ರೂಪಗಳನ್ನ ನಿನಗೆ ಅರ್ಪಣೆ ಮಾಡಬೇಕು ಅಂತ ಚಿಂತನೆ ಮಾಡ್ಬೇಕಂತ. ಅದು ಬಿಟ್ಟು ಆ ಕಲರ್ ನೋಡಿ ಒಂದೊಂದು ಜಾಮೂನು ವಡೆಗಳು ನೋಡಿ ಹಬ್ಬ ಯಾವಾಗ ನೈವೇದ್ಯ ಕೂರ್ತೀವಿ ಅಂತ ಬಂದ್ಬಿಟ್ರೆ, ಅದಕ್ಕೆ ಅದರಲ್ಲೆಲ್ಲ ಭಗವದ್ ರೂಪದ ಚಿಂತನೆ ಮಾಡಿದರೆ ಅವಾಗ ನಮ್ಮ ಮನಸ್ಸು ದೇವ್ರ ಕಡೆಗೆ ಹೋಗುತ್ತೆ, ಭೋಗದ ಕಡೆಗೆ ಹೋಗುತ್ತೆ. ಆದ್ರಿಂದ ನೈವೇದ್ಯ ಸಮರ್ಪಣೆ ಅಂದ್ರೆ ಅನ್ನದಲ್ಲಿ ಪರಮಾತ್ಮ ವಾಸುದೇವ ಇದ್ದಾನೆ ಅನ್ಕೊಂಡು ಆ ದೇವರನ್ನ ವಾಯಿಸ್ತಿದ್ವಿ. ಆದ್ರೆ ಹೇಗೆ ನಾವು ಹೇಳ್ತೇವೆ, ಆದ್ರೆ ಎಲ್ಲ ವಾಯುಸ್ತೋತ್ರ ಹೇಳ್ತಾರೆ. ವಾಯುಸ್ತೋತ್ರವನ್ನು ಭಕ್ತಿಯಿಂದ ಕಣ್ಣು ಮುಚ್ಚಿ ಹೇಳ್ಕೊಂಡು ಸ್ವಾಮಿ ನೀನೇ ತಗೊಳ್ತೀಯ ಅಂತ ಹೇಳ್ಬೇಕು. ಅದಕ್ಕೆ ಉಡುಪಿಯಲ್ಲೆಲ್ಲ ಕೃಷ್ಣನೇ ನೈವೇದ್ಯ ಮಾಡುವಾಗ ಎಲ್ಲ ಸ್ವಾಮಿಗಳು ಒಳಗಡೆ ಇಟ್ಟು ತುಳಸಿ ಹಾಕಿ ಹೊರಗೆ ಬಂದ್ಬಿಡ್ತಾರೆ, ಜಪ ಮಾಡ್ತಾ ಕೊಡ್ತಾರೆ. ನಾವು ಹೊರಬರಕ್ಕೆ ಎಲ್ಲಿ ಇರೋದೇ ಚಿಕ್ಕ ದೇವರ ಮನೆ, ಹೊರಬರಕ್ಕೆ ಜಾಗ ಇದೆ, ಅಲ್ಲೇ ನೋಡ್ತಾ ಕೊಡೋದಲ್ಲ, ಸ್ವಾಮಿ ಇದರಲ್ಲಿ ನೀನೇ ಇದೆಯಾ, ನಿನ್ನ ರೂಪ ಅದು. ಹೀಗೆ ನಮ್ಮ ನಾಲಿಗೆ ಅದು ಬೇರೆ ಬೇರೆ ಎಲ್ಲವನ್ನು ಕೂಡ ಅದು ಎಳಿತದೆ. ಆದ್ದರಿಂದ ಪರಮಾತ್ಮ ಹೇಳ್ತಾ ಇದ್ದಾನೆ, ವಶೇಹಿ ಅಸ್ಯೇಂದ್ರಿಯಾಣಿ, ಇವೆಲ್ಲವನ್ನು ಕೂಡ ನಾವು ಗೆಲ್ಲಬೇಕಾದ್ರೆ ಮೊದಲು ನಾಲಿಗೆಯನ್ನು ಗೆಲ್ಲಬೇಕು. ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಈ ತರ ಇಂದ್ರಿಯ ನಿಗ್ರಹ ಪಡೆದ್ರೆ ನಿನಗೆ ಒಳಿತಾಗತ್ತಪ್ಪ ಅಂತ ಹೇಳ್ತಾ ಇರೋದು. ಆ ಹಿನ್ನೆಲೆಯಲ್ಲಿ ನಾವು ವಿಷಯ ಪದಾರ್ಥಗಳನ್ನ ನೆನೆದ್ರೆ ಅದರದ್ದೇ ಆಸಕ್ತಿ ಬಂದ್ಬಿಡುತ್ತೆ. ಅದಕ್ಕೆ ಕೋತಿಗಳ ಕಥೆ ಇದೆ. ಕೋತಿಗಳೆಲ್ಲ ಉಪವಾಸ ಮಾಡಿದ್ವಂತೆ, ಆಮೇಲೆ ಪಾರಣೆ ಮಾಡಬೇಕು ಅಂತ ರೆಡಿ ಆಗ್ತದೆ. ಆಮೇಲೆ ಪಾರಣೆ ಮಾಡುವಾಗ ಕೋತಿ ಹೇಳಿತಂತೆ, ನಾಳೆ ಪಾರಣೆ ಇಲ್ಲ, ಬಾಳೆಹಣ್ಣೆಲ್ಲ ಸುಲ್ಕೊಳ್ಳೋಕೆ ಕಷ್ಟ ಆಗತ್ತೆ, ಇವತ್ತೇ ಸುಲಿದ್ ಬಿಡೋಣ ಅಂತ ಒಂದು ಕೋತಿ ಹೇಳಿ. ಅವಾಗ ಹೌದಲ್ಲ ಅಂತ ಎಲ್ಲಾ ಕೋತಿಗಳು ಸೇರ್ಕೊಂಡು ಬಾಳೆಹಣ್ಣು ಕಿತ್ತಿ ಎಲ್ಲ ಸುಲಿದ್ ಬಿಟ್ಟು ಇಟ್ಕೊಂಡು ಅವ್ ಹೇಳಿದಂತೆ ಒಂದ್ ಕೋತಿ ಯಾರಿಗೂ ನೋಡಿ ಪಳಕ್ಕದ ಬಾಯಲ್ಲಿ ಹಾಕೊಂಡ್ಬಿಟ್ಟು ಎಲ್ಲಾ ಕೋತಿಗಳು ನೀ ತಿಂದೆ ನಾವೇ ತಿಂದೆ ಅಂತ ಏಕಾಸೆ ಪಾಲನೆ ಆಗ್ಬೇಕು ಕೊನೆಗೆಲ್ಲ ಕೋತಿಗಳು. ಹಾಗೆ ನಾವು ಅವತ್ತೇ ಎಲ್ಲ ಮಾಡಕ್ ಹೋಗ್ಬಾರ್ದು. ಯಾಕೆ ಅಂದ್ರೆ ಅವಾಗ ಎಲ್ಲೋ ತಪ್ಪಿ ಬಾಯಲ್ಲಿ ಹಾಕೊಂಡ್ಬಿಡ್ತೀವಿ ನಾವು ಕೂಡ, ನಮ್ಗೆಲ್ಲ ನಿಗ್ರಹ ಕಡಿಮೆ. ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸವ ಮನಃ. ಆದ್ರಿಂದ ನಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡ್ಬೇಕಾದ್ರೆ ಮನಸ್ಸನ್ನು ಕಂಟ್ರೋಲ್ ಮಾಡ್ಬೇಕು. ಮನಸ್ಸನ್ನು ಕಂಟ್ರೋಲ್ ಆಗ್ಬೇಕಾದ್ರೆ ಬುದ್ಧಿ ಅಧೀನ, ಅದು ಮನಸ್ಸು
ಆ ಬುದ್ಧಿ ಪರಮಾತ್ಮನನ್ನು ತಿಳ್ಕೊಂಡ್ಬಿಟ್ರೆ, ನಾವು ಪರಮಾತ್ಮನ ಜ್ಞಾನವನ್ನು ಪಡ್ಕೊಂಡ್ಬಿಟ್ರೆ ಅವ ಮನಸ್ಸು ಕಂಟ್ರೋಲಿಗೆ ಬರುತ್ತೆ, ಆಹಾರದ ಕಡೆಗೆ ಅದು ಹೋಗೋದಿಲ್ಲ. ಆದ್ರೆ ಕೆಲವರೆಲ್ಲ ಏನ್ ಮಾಡ್ತಾರೆ, ಯಾವಾಗ ನೋಡಿದ್ರು ಆಹಾರ ಪದಾರ್ಥಗಳದ್ದೇ ಚಿಂತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಕೆಲವು ಹೇಳ್ಬೇಕು ನಾಳೆ ದ್ವಾಸ ಏನ್ ಟಿಫನ್ ಮಾಡ್ಬೇಕು, ದೋಸೆನೋ ಇಡ್ಲು ಅಂತ ಇವತ್ತೇ ತಯಾರಾಗ್ಬಿಡ್ತಾರೆ. ಆದರೆ ಪರಮಾತ್ಮ ಹೇಳ್ತಾನೆ, ಸಂಗಾತ್ ಸಂಜಾಯತೆ ಕಾಮಃ. ವಿಷಯ ಪದಾರ್ಥಗಳ ಸಂಘ, ಅತಿಯಾದ ಅಟ್ಯಾಚ್ಮೆಂಟಿನಿಂದ ತಿನ್ನಬೇಕು ತಿನ್ನಬೇಕು ಅಂತ ಬುದ್ಧಿ ಬರಕ್ ಶುರುವಾಗ, ಆ ಕಾಮದಿಂದ ಅದು ನಮ್ಗೆ ಸಿಗಲಿಲ್ಲ ಅಂತ ಆದ್ರೆ ಸಿಟ್ಟು ಬರಕ್ ಶುರುವಾಗತ್ತೆ. ಆಮೇಲೆ ಸಮೂಹ, ಏನ್ ಬಿಡಿ ಒಂದೇ ಕಾ ತಿಂದ್ರೆ ಏನ್ ತಪ್ಪಾಗತ್ತಾ, ನಡೆಯುತ್ತೆ ಅಂತ ಆ ಥರ ಎಲ್ಲ ವಿಪರೀತ ಜ್ಞಾನ ಬರಕ್ಕೆ ಮನುಷ್ಯನ ಶುರುವಾಗುತ್ತೆ. ಆಮೇಲೆ ಸಮೂಹ ಸ್ಮೃತಿ ವಿಭ್ರಮ, ಮೋಹ ತುಂಬಾ ಜಾಸ್ತಿ ಆಯ್ತು ಅಂದ್ರೆ ಯಾವ್ದು ಧರ್ಮ ಯಾವ್ದು ಅಧರ್ಮ ಇದೆಲ್ಲ ಬುದ್ಧಿಯಲ್ಲಿ ದೂರ ಆಗ್ಬಿಡುತ್ತೆ. ಕೊನೆಗೆ ಸ್ಮೃತಿಭ್ರಂಶ ಬುದ್ಧಿನಾಶ. ಮನುಷ್ಯನಿಗೆ ತಾನು ತಿಳ್ಕೊಂಡಿರತಕ್ಕಂಥ ಧರ್ಮಾಧರ್ಮಗಳ ಪ್ರಜ್ಞೆ ಇಟ್ಕೊಂಡು ಅದನ್ನ ನೆನ್ಪಿಟ್ಕೊಂಡು ಈ ತಿನ್ನಬಾರದು ತಿನ್ನಬೇಕು ಅನ್ನೋ ಎಚ್ಚರ ಇದ್ದರೆ ಮಾತ್ರ ಧರ್ಮ ಮಾಡ್ಲಿಕ್ಕೆ ಆಗತ್ತೆ. ಅದು ಬಿಟ್ಬಿಟ್ಟು ತಿನ್ನಬಾರ್ದು, ಯಾವ ತಿನ್ನಬಾರ್ದು ಅಂತ ಗೊತ್ತಿಲ್ಲ, ಎಲ್ಲ ತಿಂದು ಹಾಕ್ಬಿಡುತ್ತೆ. ಯಾವ ತಿನ್ನಬೇಕು ಅದು ಗೊತ್ತಿಲ್ಲ, ಅದಕ್ಕೆ ಕೊನೆಗೆ ಅವನು ನರಕಕ್ಕೆ ಅವನು ಒಳಗಾಗ್ಬಿಡ್ತಾನೆ. ಬುದ್ಧಿನಾಶಾತ್ ಪ್ರಣಶ್ಯತಿ. ನಾವು ಯಾವುದೇ ಸಂದರ್ಭದಲ್ಲಿ ನಾವು ಮೋಹ ಸಮೂಹಗಳಿಗೆ ಒಳಗಾಗದೆ, ರಾಗದ್ವೇಷಗಳಿಗೂ ಕೂಡ ಒಳಗಾಗದೆ, ನಾವು ಶುದ್ಧ ಮನಸ್ಸಿನಿಂದ ಪರಮಾತ್ಮನನ್ನ ಅವನ ಜ್ಞಾನವನ್ನು ನಾವು ಪಡೆದರೆ, ಅಂತ ಜ್ಞಾನ ಏನಿದೆ ಅಲ್ಲ ಅದು ಭಗವಂತ ಸರ್ವೋತ್ತಮ, ಅವನು ಸ್ವತಂತ್ರ, ಅವನೇ ನಮ್ಮಲ್ಲಿ ಎಲ್ಲ ವ್ಯಾಪಾರಗಳನ್ನು ಮಾಡಿಸ್ತಕ್ಕಂಥವನು ಅಂತ ತಿಳಿದು ನಾವು ಯಾವುದನ್ನೆಲ್ಲ ಮಾಡ್ತಾ ಇದ್ದೇವಲ್ಲ ಅಂಥವನ ಬಗ್ಗೆ ಪರಮಾತ್ಮ ಹೇಳ್ತಾ ಇದ್ದಾನೆ, ನಾನು ನಿನ್ನ ಈ ಬಗೆಯ ಎಲ್ಲ ಒಂದು ಸಾಧನೆಗೆ ನಾನು ಮೆಚ್ಚಿದೇನಪ್ಪ. ಆದ್ರಿಂದ ಇಷ್ಟು ಚೆನ್ನಾಗಿ ನನ್ನನ್ನು ತಿಳ್ಕೊಂಡು ನನಗೋಸ್ಕರವೇ ಎಲ್ಲ ಸತ್ಕರ್ಮ ಮಾಡಿದೆಯಲ್ಲ, ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ. ಅವಾಗ ಪರಮಾತ್ಮ ಹೇಳ್ತಾನೆ, ಅಂಥವರನ್ನ ಈ ದೊಡ್ಡ ಸಂಸಾರದ ಮೃತ್ಯು ಕೂಪದಿಂದ ನಾನು ಮೇಲಕ್ಕೆ ಎತ್ತುತ್ತೇನೆ. ನೋಡಿ, ಭಗವಂತ ಅಲ್ಲಿ ಯುದ್ಧವಲ್ಲೇ ಅಂತ ಕೂತಿರ್ತಕ್ಕಂಥ ಅರ್ಜುನನಿಗೆ ಮೋಕ್ಷದ ಅಮೃತತ್ವದ ದಾರಿಯನ್ನು ಹೇಳ್ತಾ ಇದ್ದಾನೆ. ಯಾಕೆ ಅಂದ್ರೆ ಯುದ್ಧವು ಕೂಡ ನಿನಗೆ ಮೋಕ್ಷಕ್ಕೆ ಸಾಧನ. ಕ್ಷತ್ರಿಯನಿಗೆ ಅವನಿಗೆ ವಿಹಿತವಾಗಿರ್ತಕ್ಕಂಥ ದುಷ್ಟರನ್ನ ದಮನ ಮಾಡುವ ಒಂದು ಯುದ್ಧ ಅವನಿಗೆ ಒಳ್ಳೆ ಸತ್ಕರ್ಮ, ಅದು ಅದರಿಂದ ಅವನಿಗೆ ಜ್ಞಾನ, ಮುಂದೆ ಭಗವದ್ ಭಕ್ತಿ, ಅದರಿಂದ ಅವನಿಗೆ ಮೋಕ್ಷ ಅಂತ ಹೇಳೋಣದರಿಂದ ಆ ಹಿನ್ನೆಲೆಯಲ್ಲಿ ಪರಮಾತ್ಮನ ಉಪದೇಶ ಇವತ್ತು ನಮಗೆ ಎಷ್ಟು ಅತ್ಯಂತ ಅಗತ್ಯವಾಗಿದೆ ಇವತ್ತು ಅಂತ ಹೇಳಿದರೆ, ಇವತ್ತು ಮನುಷ್ಯನಿಗೆ ಒಂದು ಹಣ ಸಂಪಾದನೆ, ಸುಖ ಪಡೆಯೋದು, ಇದರ ಕಡೆಗೆ ಅವನು ಆಸಕ್ತನಾಗ್ತಾ ಇದ್ದಾನೆ. ಆದರೆ ಒಂದು ಮುಖ್ಯವಾದ ಗುರಿ ಅದು ಮೋಕ್ಷ ಪಡೆಯಬೇಕು, ನಾವು ಸಂಸಾರದಿಂದ ಶಾಶ್ವತವಾದ ಬಿಡುಗಡೆ ಪಡಿಬೇಕು, ನೆಮ್ಮದಿ ಶಾಂತಿ, ಅದೆಲ್ಲ ಅವನಿಗೆ ಆಸಕ್ತಿ, ಅವರ ಬಗ್ಗೆ ಒಲವೇ ಅವನಿಗೆ. ಇವತ್ತು ನಾವೆಲ್ಲ ಶಾಂತಿ ಪಡೆಯೋದಕ್ಕೋಸ್ಕರ ಎಷ್ಟೆಲ್ಲ ಪ್ರಯತ್ನ ಮಾಡ್ತೇವೆ, ಅದಕ್ಕೆ ಅದರ ಹಿನ್ನೆಲೆಯಲ್ಲಿ ಅನೇಕ ಅಶಾಂತಿಗಳಲ್ಲಿ ಎತ್ಬಿಡುತ್ತೆ. ಯಾರು ನೋಡಿ ಶಾಂತಿ ಮಾತಾಡಬೇಡಿ ಅಂದ್ರೆ ಯಾರೇ ಮಾತಾಡಬಾರ್ದು ಅಂತ ಹೇಳೋದು ಗಲಾಟೆ ಅಲ್ಲೇ ಶುರುವಾಗುತ್ತೆ. ನಾವು ಶಾಂತಿ ಶಾಂತಿ ಅಂತ ಹೇಳಕ್ ಹೋದ್ರೆ ಅಶಾಂತಿ ಶುರು ಆಗ್ಬಿಡುತ್ತೆ. ಆದ್ರಿಂದ ಇಡೀ ವಿಶ್ವಕ್ಕೆ ಇವತ್ತು ಶಾಂತಿ ಬೇಕಾಗಿದೆ, ಇನ್ನ ನಮ್ಗೆ ಪ್ರತ್ಯೇಕವಾಗಿ ಶಾಂತಿ ಅದು ಇಲ್ಲದೆ ಹೋದ್ರೆ ಎಲ್ಲ ಇದೆ, ನೆಮ್ಮದಿ ಇಲ್ಲ. ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಈ ರಾಗದ್ವೇಷಗಳು, ಕಾಮ ಕ್ರೋಧಾದಿಗಳು ನಿಮ್ಗೆ ಅಶಾಂತಿಯನ್ನು ತಂದು ಹೋಗ್ತೀವಿ. ಅದರ ಜೊತೆಗೆ ಅತಿಯಾದ ಭೋಗದ ಲಾಲಸೆ, ಅದರಿಂದಾಗಿ ಮನೆಯಲ್ಲಿ ಅಶಾಂತಿ. ಅವ್ರು ಸ್ವಲ್ಪ ಮಾಡಿರ್ತಾರೆ, ನಂಗು ಬೇಕಂದು ಗಲಾಟೆ, ಕೊನೆಗೆ ತಿನ್ನುವಾಗಲೇ ಗಲಾಟೆ ಶುರು ಆಗ್ತದೆ, ಅಶಾಂತಿ. ಆದ್ರಿಂದ ನಾವು ನಿತ್ಯ ಹೇಳ್ತಾ ಇರ್ತೇವೆ ವೇದ ಮಂತ್ರ, ಓಂ ಶಾಂತಿ ಶಾಂತಿ ಶಾಂತಿ, ಅದು ವೇದ ಮಂತ್ರಕ್ಕೆ ಸೀಮಿತ ಆಗ್ಬಿಟ್ಟಿದೆ. ಅದೇ ಜೋರಾಗಿ ಹೇಳಿದ್ರಿ, ಸ್ವಲ್ಪ ನಿಧಾನ ಹೇಳ್ರಿ, ಇಲ್ಲಿ ಟಿವಿ ನೋಡಿ ಕಷ್ಟ ಆಗತ್ತೆ ಅಂತ ಎಂತೆ ಬೈಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಪರಮಾತ್ಮ ಹೇಳ್ತಕ್ಕಂಥದ್ದು ಅಶಾಂತಸ್ಯ ಕುತ ಸುಖಂ ಅಂತ ಹೇಳಿ. ಆದ್ರಿಂದ ನಮ್ಮದೇನೇ ಇಲ್ಲ ಅಂದ್ರೆ ಅವ ಸುಖ ಹೇಗೆ ಬರುತ್ತಪ್ಪ. ಆದ್ರಿಂದ ಸುಖವನ್ನು ಪಡಿಬೇಕಾಗಿದ್ರೆ ಮುಖ್ಯವಾಗಿ ಪರಮಾತ್ಮನ ಒಂದು ಅನುಗ್ರಹದಿಂದ ನಮಗೆ ಸುಖ ಸಿಗತ್ತೆ. ಯಾವ ಸುಖ ಸಾಮಗ್ರಿಗಳು ನಮಗೆ ಸುಖವನ್ನು ಕೊಡೋದಿಲ್ಲ, ಆದರೆ ಪರಮಾತ್ಮನ ಅನುಗ್ರಹ ಇದ್ರೆ ಅಂತ ಜ್ಞಾನಿಗಳಿಗೆ ಅವ್ರಿಗೆ ಏನಿದೆ ಇದ್ರು ಸುಖ. ಅದಕ್ಕೆ ಋಷಿಮುನಿಗಳೆಲ್ಲ ಅವರು ರಾಜನ ಹತ್ರ ಬಂದು ಹೇಳಿದ್ರು. ಆವಾಗ ರಾಜನ ಹತ್ರ ಅವ್ರು ಹೇಳ್ತಾರೆ, ನೀನು ಒಳ್ಳೆ ಪೀತಾಂಬರ ಅದು ಇದು ರೇಷ್ಮೆ ಬಡಿ ಹಾಕೊಂಡಿದೆಯಾ, ನಾವು ನಾರು ಬಡಿ ಇಟ್ಕೊಂಡಿದ್ದೇವೆ, ಅದು ನಾವು ಆನಂದವಾಗಿದೆ. ನೀನು ಒಳ್ಳೆ ಸಣ್ಣಕ್ಕಿಯನ್ನ ಚೆನ್ನಾಗಿ ತುಪ್ಪ ಭೋಗ ಭಾಗ್ಯ ನಿನಗಿದೆ, ನಾವೆಲ್ಲ ಬರೀ ಗೆಡ್ಡೆ ಗೆಣಿಸ್ಕೊಂಡಿದ್ದೇವೆ, ಆದರೆ ನಮಗೂ ಆನಂದವಾಗಿದೆ. ಆದ್ರೆ ನಿನಗೆ ಚಿಂತೆ ಜಾಸ್ತಿ, ಯಾಕಂದ್ರೆ ಸಿಂಹಾಸನ ಯಾರು ಹಿಡಿತಾರೋ ಎಲ್ಲಿ ಬಿದ್ದೋಗ್ತೇನೆ ಅಂತ. ಆದ್ರೆ ನಮ್ದು ಪದ್ಮಾಸನ, ಪದ್ಮಾಸನಕ್ಕೆ ಇರುವಂತಹ ಶಾಂತಿ ಸಿಂಹಾಸನಕ್ಕಿಲ್ಲ. ನಮ್ಗೆ ಇವತ್ತೆಲ್ಲ ಹೊರಗಡೆ ಅದನ್ನೇ ಕಾಣ್ತಾ ಇರೋದು. ಆದ್ರಿಂದ ಅವ್ನು ಚೇರಿ ಇವನು ಹೇಳಿ, ನೀನ್ ಹೇಳಿದ್ಯಾ ಅಂತ ಇವನು ಹೇಳಿ, ಯಾಕೆ ಅಂದ್ರೆ ನೆಮ್ಮದಿ ಇಲ್ಲ. ಆದ್ರಿಂದ ಪರಮಾತ್ಮ ಹೇಳ್ತಾ ಇದ್ದಾನೆ, ನೀವು ಪದ್ಮಾಸನ ಹಾಕೊಂಡು ನನ್ನನ್ನು ಧ್ಯಾನ ಮಾಡಿ, ನಿಮಗೆ ದೊಡ್ಡ ಮೋಕ್ಷದಲ್ಲಿ ಶಾಶ್ವತವಾದ ಸ್ಥಾನ ಕೊಡ್ತೇನೆ. ಮತ್ತೆ ನಾವು ನಮ್ಮ ಪ್ರೀತಿಯನ್ನೆಲ್ಲ ನಮ್ಮ ಹೆಂಡತಿ ಮಕ್ಕಳಿಗೆ ಹಂಚಿ ಅವರೇ ನಮ್ಮನ್ನು ಭಾರಿ ಪ್ರೀತಿಸ್ತಾರೆ, ಏನು ಅವ್ರನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ. ಯಾರೋ ಒಬ್ಬ ಗುರು ಶಿಷ್ಯನ ಹತ್ರ ಕೇಳಿದ, ಏನಪ್ಪಾ ನಿನ್ನ ಹೆಂಡತಿನ ಅಷ್ಟೊಂದು ಪ್ರೀತಿಸ್ತಾ ಇದೆಯಲ್ಲ? ಹೌದು. ಏನು ಅಲ್ಲಿ ಹೇಗೆಲ್ಲ ಪ್ರೀತಿಸ್ತಾ ಇದೆಯಾ? ನೋಡಿ ನನ್ನ ಹೃದಯದಲ್ಲಿ ಯಾವಾಗ ಇಟ್ಕೊಂಡ್ಬಿಟ್ಟಿದೆ, ನೋಡಿ ಪರಸಲ್ಲಿ ನೋಡಿ ಅವಳದ ಫೋಟೋ ಇಟ್ಕೊಂಡಿದ್ದೀನಿ.
ಅವನು ಹೇಳಿದ, ನಿನ್ನ ಹೆಂಡತಿ ತನ್ನ ಪರ್ಸಲ್ಲಿ ಫೋಟೋ ಇಟ್ಕೊಂಡಿದ್ದಾಳೆ, ನೀನು ನೋಡೋದು. ಅವಾಗ ಇಟ್ಕೊಂಡಿರ್ತಾಳೆ ಬಿಡ್ರಿ, ನಾನು ಅವಳಿಗೆ ಇಷ್ಟ, ನಮ್ ಲವ್ ಮ್ಯಾರೇಜ್ ಬೇರೆ, ಅವಳು ಇಟ್ಕೊಳ್ಳದೆ ಇರ್ತಾಳ ಫೋಟೋ. ಹೋಗಪ್ಪ, ಹೋಗಿ ಕೇಳೋಗ ನೀನು. ಆಮೇಲೆ ಹೋಗ ಮನೆ ನೋಡೇ, ನಿನ್ ಫೋಟೋ ನನ್ನ ಪರ್ಸಲ್ಲಿ ಇದೆ, ನೀನು ಕೂಡ ನಿನ್ ಪರ್ಸಲ್ಲಿ ನನ್ನ ಫೋಟೋ ಇಟ್ಕೊಂಡಿದೀಯಾ ಅಂತ ಹೇಳಿ. ಅದಕ್ಕೆ ಅವಳು ಹೇಳಿದ್ದು, ನಿಮ್ಮನ್ನ ಮನೇಲಿ ಇಟ್ಕೊಂಡಿದ್ದೆ ಹೆಚ್ಚು, ಇನ್ನು ಪರ್ಸಲ್ಲಿ ಬೇರೆ ಇಟ್ಕೋಬೇಕಾಗ್ತದೆ. ನೋಡಿ ಹೆಂಗ ಅಂದ್ರೆ, ಅವಳು ಯಾರೋ ಹೀರೋ ಇಷ್ಟ, ಅವ್ನ ಫೋಟೋ ಇಟ್ಕೊಂಡಿದ್ದಾಳೆ, ಹಿಂದ್ಯಾಕೆ ಗೊತ್ತಾಳೆ ಅಂದ್ರೆ ಮನುಷ್ಯನಿಗೆ ನೋಡಿ ಇದೆಲ್ಲ ಗೊತ್ತಾಗ್ತದೆ. ನಾವ್ ಅನ್ಕೊಂಡ್ಬಿಟ್ಟಿರ್ತೀವಿ ಏನು, ಅವ್ರೇಳು ನಂಗೆ ಭಾರಿ ಇದು, ಅವಳು ಹೇಳ್ತಾ ಇವ್ನು ತಂದಾಗ್ತಾನೆ, ಅದಕ್ಕೋಸ್ಕರ ಅಷ್ಟೇನೆ, ಅವ್ನು ಬೇರೆನೆ. ಪರಮಾತ್ಮ ಹೇಳ್ತಾನೆ, ನೀವು ನನ್ನ ಸ್ಮರಣೆ ಮಾಡಿಪ್ಪ ಸಾಕು, ನಾನ್ ನಿಮ್ಮನ್ನು ನೋಡ್ಕೊತೇನೆ. ಇದು ಯಾರು ಹೇಳ್ತಾರೆ? ಕೃತಜ್ಞ ಕೃತಿರಾತ್ಮವಾನ್. ಪರಮಾತ್ಮನ ಸ್ಮರಣೆ ಮಾಡಿ ಅವನಿಗೋಸ್ಕರ ನಾವು ಸತ್ಕರ್ಮಗಳನ್ನು ಮಾಡಿಬಿಟ್ರೆ, ನಾವು ಮಾಡಿದ ಎಲ್ಲ ಸತ್ಕರ್ಮಗಳನ್ನು ಕೃತಂ ಕೃತಂ ಕರ್ಮ ಜಾನಾತಿ ಇದು ಕೃತಜ್ಞ. ನಾವು ಮರೆತು ಬಿಡ್ಬೋದು, ಪರಮಾತ್ಮ ಜ್ಞಾಪಿಕೊಂಡಿರ್ತಾನೆ, ಇವನು ಪಾಪ ನಿತ್ಯ ಭಗವದ್ಗೀತೆ ಕೇಳ್ತಾನೆ, ವಿಷ್ಣು ಸಹಸ್ರ ಹೇಳ್ತಾನೆ ಅಂತೇಳಿ ಅವನನ್ನ ನೆನಪಿಟ್ಕೊಂಡು ಅವನಿಗೆ ಒಳ್ಳೆ ಸ್ಥಾನ ಕೊಡ್ತಾನೆ. ನಾವ್ ಅನ್ಕೊಂಡ್ಬಿಡ್ತೀವಿ, ನಮ್ಮ ಹೆಂಡತಿ ಮಕ್ಕಳೇ ನಾವು ನಮ್ಮನ್ನು ಎಷ್ಟು ಇಟ್ಕೊಂಡ್ಬಿಟ್ಟಿದ್ದಾರೆ, ಪಾಪ ನಾವು ಸತ್ತೋಗ್ಬಿಟ್ರೆ ಇವ್ರಿಗೆ ಯಾರು ಏನು ಇರೋದು ಅನ್ನೋದು. ಅವ್ರು ಹೇಳ್ತಾರೆ, ಇನ್ನು ಸತ್ತೋದ್ರೆ ಒಳ್ಳೇದಾಯ್ತು, ಪೀಡೆ ತೊಲಗಿದಂಗೆ ಆಯ್ತು, ಇನ್ನೂ ಚೆನ್ನಾಗಿರ್ತೀವಿ ಅನ್ಕೊಳ್ತಾರೆ. ಆದ್ರಿಂದ ನೋಡಿ, ಇದೆಲ್ಲ ಉಪನಿಷತ್ ಹೇಳುತ್ತೆ, ನವಾರೇ ಪತ್ಯು ಕಾಮಾಯ ಪತಿ ಪ್ರಿಯ ಭವತಿ, ಆತ್ಮನಸ್ತು ಕಾಮಾಯ ಪತಿ ಪ್ರಿಯ ಭವತಿ. ಹೆಂಡತಿ ಗಂಡನನ್ನು ಪ್ರೀತಿಸಿದರೆ ಯಾತಕ್ಕೆ ಅಂದ್ರೆ, ಅವನು ದುಡ್ಡು ತಂದು ಕೊಡ್ತಾನೆ, ಮನೆಗೆಲ್ಲ ಬೇಕಾದ ತಂದು ಕೊಡ್ತಾನೆ, ಅದಕ್ಕೋಸ್ಕರ ಅವನ ಮೇಲೆ ಪ್ರೀತಿ ಹೊರತಾಗಿ ಅದು ಯಾವುದೇ ರೀತಿಯಾದ ಈ ತರದ ಲೌಕಿಕ ಪ್ರಯೋಜನ ಇಲ್ಲದೆ ಬೇಷರತ್ತಾಗಿ ಅವಳೆಲ್ಲಾದ್ರೂ ಕೂಡ ಪ್ರೀತಿ ಮಾಡ್ತಾಳೆ. ಆದ್ರೆ ಪರಮಾತ್ಮ ಒಬ್ಬ ಸಣ್ಣ ಭಕ್ತ, ಅವನನ್ನ ನನ್ನ ಭಕ್ತ ನನ್ನ ಭಕ್ತ ಅಂತಾನೆ ದೇವ್ರು. ಅವನು ನೋಡಿದ್ರೆ ಅಖಂಡ ಬ್ರಹ್ಮಾಂಡದ ಒಡೆಯ, ಅವನ ಒಲುವೆಯನ್ನು ನಾವು ಪಡಿಬೇಕೇ ಹೊರತು ಹೆಂಡತಿ ಮಕ್ಕಳು ಪ್ರೀತಿ ಪಡ್ಕೋತೀವಿ ಅಂದ್ರೆ ಆ ಪ್ರೀತಿ ಎಲ್ಲ ಬರೀ ಡೋಂಗಿ ಹೊರತಾಗಿ ಅವ್ರು ನಾಳೆ ಅವ್ರು ಕೇಳಿದ್ದನ್ನು ತರಿಸ್ಕೊಟ್ಟಿಲ್ಲ ಅಂದ್ರೆ ಮಹಾಮಾರಿಯಾಗಿ ನಿಂತ್ಕೊಂಡ್ಬಿಡ್ತಾರೆ. ಎಷ್ಟು ಅಂತ ಅವ್ರು ಕೇಳಿದ್ದನ್ನು ತರಿಸ್ಕೊಡ್ತೀರಾ? ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಇದೆಲ್ಲವೂ ಕೂಡ ಭೌತಿಕವಾದದ್ದನ್ನ ಇದರಲ್ಲಿ ಅತಿಯಾದ ಸಮೂಹ ಇಟ್ಕೊಳ್ಬೇಡಪ್ಪ. ಅದನ್ನ ಇಟ್ಕೊಂಡ್ಬಿಟ್ರೆ ಕೊನೆಗೆ ನಿಂಗೆ ಶಾಸ್ತ್ರ ಮರ್ತು ಹೋಗುತ್ತೆ, ದೇವರೇ ಮರ್ತು ಹೋಗ್ತಾನೆ. ಬುದ್ಧಿ ನಾಶಾತ್ ಪ್ರಣಶ್ಯತಿ. ಕೊನೆಗೆ ಎಲ್ಲ ಕಳ್ಕೊಂಡು ಅವಳು ಬಿಟ್ಟು ಹೋಗ್ಬಿಟ್ಲು ಅಂದ್ರೆ ಇವಾಗಂತೂ ಭಾರಿ ಕಷ್ಟ. ನೋಡ್ರಿ, ಯಾವಾಗ ಮದುವೆ ಆಗುವಾಗಲೇ ಯಾವಾಗ ಡೈವರ್ಸ್ ಕೊಡಬೇಕು ಅಂತ ಪೇಪರ್ಸ್ ತಂದು ಇಟ್ಕೊಂಡ್ಬಿಟ್ಟಿರ್ತಾರೆ. ಯಾಕಂದ್ರೆ ಇವನಿಲ್ಲ ಅಂದ್ರೆ ಇನ್ನೊಬ್ರು. ಆದ್ರಿಂದ ನಾವು ಇದಕ್ಕೆ ಮೋಹಕ್ಕೆ ನಾವು ಒಳಗಾಗೋದಲ್ಲ, ಪರಮಾತ್ಮನ ಕಡೆಗೆ ನಮ್ಮ ಪ್ರೀತಿಯನ್ನ ಅಲ್ಲಿ ಹರಿಸಿದರೆ ಆ ಭಗವಂತ ಅದಕ್ಕೆ ಬೆಲೆ ಕೊಡ್ತಾನೆ, ಅದಕ್ಕೆ ದೊಡ್ಡ ಫಲ ಕೊಡ್ತಾನೆ. ಅದನ್ನ ಜ್ಞಾನ ಪಡಿಬೇಕಾದ್ರೆ ನಾವು ಇಂದ್ರಿಯ ನಿಗ್ರಹ ಸಂಪನ್ನರಾಗಬೇಕು ಅಂತ ಕೃಷ್ಣ ವಿಶೇಷವಾಗಿ ಹೇಳ್ತಾ ಇದ್ದಾನೆ. ಅದರಿಂದ ಆ ಗೀತೆ ಅದು ನಿತ್ಯ ನೂತನ, ಪ್ರತಿ ಬಾರಿಯೂ ಕೂಡ ಅದರಲ್ಲಿ ಹೊಸ ಹೊಸ ಅನುಸಂಧಾನವನ್ನು ಮಾಡಿ ಪರಮಾತ್ಮನ ಆ ದಿವ್ಯವಾದ ಜ್ಞಾನವನ್ನು ನಾವು ಪಡೆಯಬಹುದಾಗಿದೆ. ಅದರಿಂದ ಗೀತಾ ಜಯಂತಿಯ ಈ ಪವಿತ್ರ ಸಮಯದಲ್ಲಿ ಗೀತೆಯ ಒಂದೊಂದು ಶ್ಲೋಕದ ಮನನವನ್ನು ನಾವು ಮಾಡಿದರೂ ಕೂಡ ಪರಮಾತ್ಮ ಅದಕ್ಕೆ ಭಾರಿ ಖುಷಿ ಆಗ್ಬಿಡ್ತಾರೆ. ಯಾಕೆ ಅಂದ್ರೆ ನಿಮ್ಗೆಲ್ಲ ತುಂಬಾ ಟೈಮ್ ಇಲ್ಲಪ್ಪ, ಒಂದು ಶ್ಲೋಕ ಕೇಳಿ, ಒಂದು ಅಧ್ಯಾಯ ಕೇಳಿ, ಅದನ್ನು ನಾನು ಅನುಗ್ರಹ ಮಾಡ್ತೇನೆ. ಯಾಕಂದ್ರೆ ನಮ್ಗೆಲ್ಲ ಇವತ್ತು ಎಲ್ಲ ಇದೆ, ಒಂದು ಮಾತ್ರ ಇದೆ. ನಮ್ಗೇನಿದೆ ಅಂದ್ರೆ ಸ್ಥಿರ ಸತ್ತು ಇದೆ, ಚರಸತ್ತು ಇದೆ, ಪುರುಸತ್ತು ಮಾತ್ರ ಯಾರಿಗೂ ಇಲ್ಲ. ಬನ್ನಿ ಗೀತೆ ಕೇಳಿದ್ರೆ ಇಲ್ಲ ರೀ ಅಲ್ಲೇ ಹೋಗ್ಬೇಕು, ನಮ್ಗೆ ಆಗಲ್ಲ ಅಂತ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಪುರುಸತ್ತು ಇಲ್ಲದೆ ಇದ್ರು ಕೂಡ ಒಂದು ಶ್ಲೋಕ, ಒಂದು ಅಧ್ಯಾಯ ಒಂದಾದ್ರೂ ಕೇಳಿಪ್ಪ, ಅದಕ್ಕೂ ಅನುಗ್ರಹ ಮಾಡ್ತೇನೆ. ಅಷ್ಟು ಕರುಣಾಳು ಯಾರು ಕೂಡ ಇಲ್ಲ. ಅದಂತಹ ಗೀತೆ ವಿಶೇಷವಾಗಿ ಇವತ್ತು ನಾವು ಮನನ ಮಾಡಿದ್ದೇವೆ. ನಾಳೆ ದಿನ ಗೀತಾ ಜಯಂತಿಯ ನಂತರದ ದಿನ, ಅವತ್ತು ಮಂಗಳಾಗತ್ತೆ. ಆದ್ರಿಂದ ಗೀತೆಯ ಸಂಕ್ಷಿಪ್ತವಾದ ಅದರ ಸಾರವನ್ನ ನಾವು ಅನುಸಂಧಾನ ಮಾಡಿ ಗೀತಾಚಾರ್ಯನ ಮತ್ತೆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ವಾಕುಸುಮವನ್ನ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣ.